ನಾರಾಯಣಾರ್ಯ ಪರಿಪೂರ್ಣ ಗುಣಾರ್ಣವಾರ ವಿಶ್ವೋದರ ಸ್ಥಿತಿರಜೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾರ ವಿತತಾಯ ನಮೋ ನಮಸ್ತೆ. ಪರಮಾತ್ಮ ಕೃಷ್ಣನಾಗಿ ಅವತಾರವನ್ನು ಮಾಡಿ ತನ್ನ ಅವತಾರ ಕಾರ್ಯವನ್ನು ಸಮರ್ಪಣೆ ಮಾಡಿ ತನ್ನ ಲೋಕಕ್ಕೆ ತಾನು ತೆರಳಿದ್ದಾನೆ. ಪರಮಾತ್ಮ ಭೂಲೋಕದಲ್ಲಿಯೂ ಒಂದು ರೂಪದಿಂದ ಇದ್ದಾನೆ. ನೋಡ್ರಿ, ನಮ್ಮ ಸೌಭಾಗ್ಯ ಅದು. ನಮಗ್ ಕಾಣ್ತಾ ಇಲ್ಲ, ನಮಗ್ ಗೊತ್ತಾಗೋದಿಲ್ಲ. ಆದರೆ ಆ ಅನುಸಂಧಾನ ಇದ್ರೆ ಮಾತ್ರ ನಾವು ಮಾಡಿದ ಕರ್ಮಗಳೆಲ್ಲ ಸಫಲ ಅನ್ನೋದಕ್ಕಾಗೇನೆ ಕೃಷ್ಣಾರ್ಪಣ ಮಸ್ತು ಅಂತ ಕೃಷ್ಣನಿಗೆ ನಾವು ಕರ್ಮಗಳನ್ನು ಸಮರ್ಪಣೆ ಮಾಡ್ತೇವೆ. ಯದ್ಯಪಿ ಆಚಾರ್ಯರು ಹೇಳಿದ್ದಾರೆ, ನಾವು ಯಾವ ಯುಗದಲ್ಲಿ ಇದ್ದೇವೆ ಆ ಹಿಂದಿನ ಯುಗದಲ್ಲಿರುವ ದೇವರಿಗೆ ನಾವೆಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು, ಅವನೇ ನಮಗೆ ನಿಯಾಮಕ ಅಂತ ಹೇಳಿದ್ದರಿಂದ ಕೃಷ್ಣನಿಗೆ ಸಮರ್ಪಣೆ ಮಾಡ್ತೇವೆ. ಒಂದು ಇಲ್ಲ ಅಂತಲ್ಲ, ಜೊತೆಗೆ ಕೃಷ್ಣ ಪರಮಾತ್ಮ ಒಂದು ರೂಪದಿಂದ ಇಲ್ಲಿ ಇದ್ದಾನಲ್ಲ, ಹಾಗೆ ರಾಮರೂಪ ಇಲ್ಲಿ ಇದೆ ಅಂತ ಹೇಳಿಲ್ಲ. ಎಲ್ಲ ರೂಪದಿಂದಲೂ ಪರಮಾತ್ಮ ಸರ್ವತ್ರ ವ್ಯಾಪ್ತ, ಇಲ್ಲ ಅಂತ ಅಲ್ಲ. ಆದರೆ ವಿಶೇಷವಾಗಿ ಕೃಷ್ಣ ರೂಪದಿಂದ ಈ ಲೋಕದಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ಅನ್ನೋದಕ್ಕಾಗಿ ಇಲ್ಲಿ ಇರುವ ಕೃಷ್ಣನಿಗೆ ನಾವು ಸಕಲ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು ಅಂತನ್ನೋ ಉದ್ದೇಶದಿಂದ ಕೃಷ್ಣ ಅರ್ಪಣಮಸ್ತು ಅಂತ ಸಮರ್ಪಣೆ ಮಾಡುವಾಗ ನಾವೆಲ್ಲಿ ಕರ್ಮವನ್ನು ಮಾಡ್ತಾ ಇದ್ದೇವೆ ಅಲ್ಲಿದ್ದಾನೆ ಕೃಷ್ಣ ಪರಮಾತ್ಮ. ನಾವಿಲ್ಲಿ ಶ್ರವಣ ಮಾಡೋದಕ್ಕಾಗಿ ಕೂತಿದ್ದೇವೆ, ಕೀರ್ತನಕ್ಕಾಗಿ ಕೂತಿದ್ದೇವೆ. ಕೃಷ್ಣ ಪರಮಾತ್ಮ ಇಲ್ಲಿ ಇದ್ದಾನೆ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಇಲ್ಲಿ ಇದ್ದು ನಾವು ಮಾಡುವ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ಪರಮಾತ್ಮ. ಅಂತ ಈ ರೀತಿಯಾಗಿ ನಾವು ಕರ್ಮಗಳನ್ನು ಮಾಡುವಾಗ ಅನುಸಂಧಾನವನ್ನು ಮಾಡಿಕೊಂಡ್ರೆ ಅತ್ಯದ್ಭುತವಾದ ಪುಣ್ಯ ನಿಶ್ಚಿತ. ಹೀಗಾಗಿ ಪರಮಾತ್ಮ ತನ್ನ ಲೋಕಕ್ಕೆ ಒಂದು ರೂಪದಿಂದ ತೆರಳುತ್ತಾನೆ. ಪಾಂಡವರು ಕೂಡ ತಮ್ಮ ತಮ್ಮ ಲೋಕಕ್ಕೆ ತೆರಳಿ ಬಿಡ್ತಾರೆ. 5 ಜನ ಒಂದು ಕಡೆಗೆ ಸೇರ್ತಾರೆ. ಧರ್ಮರಾಜ, ಮುಖ್ಯಪ್ರಾಣದೇವರು ಭೀಮಸೇನ ದೇವರು, ಅರ್ಜುನ, ನಕುಲ, ಸಹದೇವ, ದ್ರೌಪದಿ ದೇವಿ ಎಲ್ಲರೂ ಒಂದು ಕಡೆಗೆ ಸೇರ್ತಾರೆ. ಮೊದಲಿಗೆ ನರಕ ದರ್ಶನ ಆಗ್ತದೆ. ಧರ್ಮರಾಜನಿಗೆ ಕೃಷ್ಣನ ವಿರುದ್ಧವಾಗಿ ತಪ್ಪು ಮಾತನಾಡಿದ್ದಕ್ಕಾಗಿ ಯಾರಾದರೂ ಅದರ ಫಲವನ್ನು ಅನುಭವಿಸಲೇಬೇಕು. ಧರ್ಮಗಳ ಫಲವನ್ನ ಪ್ರತಿಯೊಬ್ಬರೂ ಅನುಭವಿಸಲೇಬೇಕು. ಧರ್ಮರಾಜ, ಅವನಿಗೇನು ಧರ್ಮ ಅವನ್ಯಾಕೆ ಫಲ ಅನುಭವಿಸ್ಬೇಕು? ಅವನಿದಕ್ಕೆ ಹೊರತಾಗಿದ್ದಾನೆ, ಸರ್ವಥಾ ಅಲ್ಲ. ಧರ್ಮರಾಜನೂ ಕೂಡ ಧರ್ಮದ ಅಧರ್ಮದ ಫಲವನ್ನು ಅನುಭವಿಸಿಯೇ ತೀರಬೇಕು. ಅತಿ ಸಣ್ಣ ಸುಳ್ಳು ಅದು ಸುಳ್ಳು ಅಲ್ಲ, ವಾಸ್ತವವೂ ಹೌದು. ಅಶ್ವತ್ಥಾಮ ಆ ಆನೆ ಸತ್ತದ್ದು ಕೂಡ ವಾಸ್ತವನೇ ಅಲ್ಲ, ಅದು ಸುಳ್ಳೇನದು? ಸುಳ್ಳಲ್ಲ, ಸತ್ಯವೇ. ಆದರೆ ದೇವರಿಗೆ ಅಭಿಪ್ರೇತ ಅಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅದು. ದೇವರ ಹಾಗೆ ಹೇಳು ಅಂತ ಹೇಳಿದ್ದ. ಅಶ್ವತ್ಥಾಮ ಆನೆ ಸತ್ತು ಹೋಗಿದೆ ಅಂತ ದೇವರ ಅಭಿಪ್ರಾಯ ಇತ್ತ? ಇಲ್ಲ. ಅಶ್ವತ್ಥಾಮಾಚಾರ್ಯರು ಸತ್ತು ಹೋಗಿದ್ದಾರೆ ಅಂತ ಹೇಳು. ಬದುಕಿದ್ದಾರೆ ಅಶ್ವತ್ಥಾಮಾಚಾರ್ಯರು, ಆದರೂ ಸತ್ತು ಹೋಗಿದ್ದಾನೆ ಅಂತ ಹೇಳುವಂತ ದೇವರು. ಸತ್ತು ಹೋದ ಆನೆ ಅಶ್ವತ್ಥಾಮ ಅದು ಸತ್ತು ಹೋಗಿದೆ ಅಂತ ಧರ್ಮರಾಜ ಹೇಳಿದ್ದಾನೆ. ಅವನು ಹೇಳಿದ ಸತ್ಯ, ಆದರೆ ದೇವರು ಸುಳ್ಳು ಹೇಳಿಸಿದ್ದಾನೆ. ಹೀಗಾಗಿ ಮೇಲ್ ನೋಡ್ಲಿಕ್ಕೆ ಏನು ಅನ್ನಿಸ್ತದೆ ನಮಗೆ? ಸುಳ್ಳು ಮಾತನಾಡಿದ್ದಕ್ಕಾಗಿ ಯಮಧರ್ಮರಾಜನಿಗೂ ತೊಂದರೆ ಆಗಬೇಕು, ಆದರೆ ಸುಳ್ಳು ಮಾತಾಡಲಿಲ್ಲ. ಸುಳ್ಳು ಮಾತನಾಡಿಸಿದ್ನಲ್ಲ, ದೇವರಿಗೆ ಏನಾದರೂ ಆಗಬೇಕಾಗಿತ್ತು ಕೃಷ್ಣನಿಗೆ, ಆದರೆ ಧರ್ಮರಾಜನಿಗೆ ಯಾಕೆ ಆಗಬೇಕು ಅಂತ ನಾವು ಅಂದ್ಕೊಂಡ್ವಿ. ಅಲ್ಲ, ಆದರೆ ಅದು ಲೋಕಹಿತ, ಸಜ್ಜನರಿಗೆ ಹಿತವಾದ ಸುಳ್ಳು ಅದು. ಆದ್ದರಿಂದಾಗಿ ಸಜ್ಜನರಿಗೆ ಹಿತವಾದದ್ರೆ ಅದು ಸುಳ್ಳಾದರೂ ಸತ್ಯವೇ ಅಂತ ಅನ್ನೋ ವಿಚಾರವನ್ನ ನಾವು ಹಿಂದೆ ತಿಳಿದಿದ್ದೇವೆ. ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಂ. ಸತಾಂ ಹಿತ ಸತ್ಯ, ಸಜ್ಜನರಿಗೆ ಹಿತವಾದದ್ದು ಸತ್ಯ. ಹೀಗಾಗಿ ಆ ಸತ್ಯ ಅನ್ನೋಲ್ಲಿ ಸಜ್ಜನರಿಗೆ ಹಿತವಾದದ್ದು ಅಂತ ಆ ಶಬ್ದ ಆಗಿದೆ. ಹೀಗಾಗಿ ಆ ಮಾತನ್ನಾಡಲಿಲ್ಲ, ಸತ್ಯ ಮಾತನಾಡಿದ. ಅದು ದೇವರಿಗೂ ಅಭಿಮತ ಅಲ್ಲ. ಆದ್ದರಿಂದಾಗಿ ದೇವರಿಗೆ ಅನಭಿಮತವಾದ, ದೇವರ ಅಪೇಕ್ಷೆ ಇಲ್ಲದ ಸತ್ಯ ಮಾತನ್ನ ಧರ್ಮರಾಜ ಆಡಿದ್ದಕ್ಕಾಗಿ ಧರ್ಮರಾಜನಿಗೆ ನರಕ ದರ್ಶನವಾಯಿತು. ಪರಮ ಸೂಕ್ಷ್ಮವಾಗಿರತಕ್ಕಂತಹ ವಿಷಯ. ಧರ್ಮರಾಜ ಆಡಿದ್ದು ಸುಳ್ಳಲ್ಲ, ಆದರೆ ದೇವರಿಗೆ ಅಭಿಮತಿ ಇಲ್ಲ, ದೇವರಿಗೆ ಅಪೇಕ್ಷೆ ಇಲ್ಲ. ಹಾಗೆ ಗುರುಗಳಿಗೆ ಅಪೇಕ್ಷೆ ಇಲ್ಲದೆ ನಾವೇನಾದರೂ ಮಾಡಿದರೆ ತುಂಬಾ ಅನರ್ಥವನ್ನು ಎದುರಿಸಬೇಕಾಗ್ತದೆ. ಧರ್ಮರಾಜನಂತಹ ಮಹಾನುಭಾವ ಅಪರೋಕ್ಷ ಜ್ಞಾನಿ ಅಂತನ್ನೋದಕ್ಕಾಗಿ ಅದರ ಫಲ ಬಹಳವಾಗಿ ಅವನಿಗೆ ಆಗಲಿಲ್ಲ, ಬರೀ ನರಕ ದರ್ಶನವಾಯಿತು ಅಪರೋಕ್ಷ ಜ್ಞಾನಿ ಆದದ್ದಕ್ಕಾಗಿ. ಆದರೆ ನಾವೇನು ಅಪರೋಕ್ಷ ಜ್ಞಾನಿಗಳೇನು? ನಾವು ಏನೂ ಸಂಬಂಧವಿಲ್ಲ. ಹೀಗಾಗಿ ನಾವೇನಾದರೂ ಗುರುಗಳಿಗೆ ಅಹಿತಕರವಾಗುವಂತೆ, ದೇವರಿಗೆ ಅಹಿತವಾಗುವಂತೆ ನಾವೇನಾದರೂ ಮಾತನಾಡಿದೇನೆ ನಡೆದುಕೊಂಡ್ರೆ ಅದರ 1ಕ್ಕೆ 1000ದಷ್ಟು ನಾವು ಅನುಭವಿಸ್ಲಿಕ್ಕೆ ಸಿದ್ಧವಾಗಬೇಕು. ಈಗಲೇನೆ ಆ ಧೈರ್ಯ ನಾವು ಸಂಪಾದನೆ ಮಾಡಿಕೊಳ್ಬೇಕು. ನಾನು ತಪ್ಪು ಮಾಡಿದ್ದೇನೆ, ನರಕದಲ್ಲಿ ನಾನು ಬೀಳ್ತೇನೆ, ಅನಿವಾರ್ಯ. ಆದ್ದರಿಂದಾಗಿ ಆ ತರಹದ ತಪ್ಪುಗಳನ್ನು ಮಾಡ್ಲಿಕ್ಕೆ ಹೋಗಬಾರದು ಅಂತನ್ನೋ
ಅದ್ಭುತವಾಗಿರತಕ್ಕಂತಹ ಸಂದೇಶವನ್ನು ಈ ಕಥೆ ನಮಗೆ ತಿಳಿಸ್ತದೆ. ಧರ್ಮರಾಜ ತನ್ನ ಮೂಲ ರೂಪವನ್ನು ಪಡಿತಾನೆ. ಅಲ್ಲಿಯೂ ಕೂಡ ಅದೇ ಶರೀರದಿಂದ ಹೋಗೋದಿಲ್ಲ. ಅಲ್ಲಿ ಮತ್ತೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಆ ದೇಹವನ್ನಲ್ಲಿ ಪರಿತ್ಯಾಗ ಮಾಡಿ ಅಲ್ಲಿಗೆ ಹೋಗಲು ಯೋಗ್ಯವಾದ ದೇಹವನ್ನು ಪಡೆದು ಮತ್ತೆ ತಾನು ತನ್ನ ಲೋಕಕ್ಕೆ ಪಡಿತಾನೆ. ತತಸ್ತು ಪಾರ್ಥ ಅಖಿಲ ಸ್ವಮೂಲ ರೂಪೈ ಸಹೈವ ವಿವಿಶುರ್ಮುದನ್ವಿತಾ ಸ್ವೀಯಾನಿ ಧಾಮಾನ್ಯ ತಥೋಪ್ಯನೂನ ಭೋಗಾ ಸದಾರಾನ್ಯವಸಂಶ್ಚತಂತ್ರ. ಪಾಂಡವರೆಲ್ಲರೂ ಕೂಡ ಬಹಳ ಸಂತೋಷದಿಂದ ತಮ್ಮ ತಮ್ಮ ಮೂಲ ರೂಪಗಳ ಜೊತೆಗೆ ತಮ್ಮ ಲೋಕಗಳನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿಯೂ ಕೂಡ ಸರ್ವ ಸಮೃದ್ಧಿಯನ್ನು ಅನುಭವಿಸ್ತಾ ತಮ್ಮ ತಮ್ಮ ಪತ್ನಿಯರ ಜೊತೆಗೆ ಸುಖವಾಗಿ ಇರ್ತಾರೆ. ಭೀಮಸೇನ ದೇವರು ಮಾತ್ರ ಮೂಲ ರೂಪದಲ್ಲಿ ಸೇರಲಿಲ್ಲ ಅಂತನೋ ಒಂದು ವಿಚಾರವನ್ನ ಜ್ಞಾನಿಗಳು ನಮಗೆ ತಿಳಿಸ್ತಾರೆ. ಅಂದ್ರೆ ಅದೇ ರೂಪದಿಂದಲೇನೆ ಮಧ್ವಾಚಾರ್ಯರಾಗಿ ಇಲ್ಲಿಗೆ ಬಂದರು. ಅದು ಮುಖ್ಯ ಪ್ರಾಣರಿಂದ ಅಂಶವಾಗಿ ಬರಲಿಲ್ಲ. ಶ್ರೀಮದಾಚಾರ್ಯರ ಅಂಶ ಏನಿದೆಯಲ್ಲ, ಮುಖ್ಯ ಪ್ರಾಣದೇವರಿಂದ ಬರಲಿಲ್ಲ. ಭೀಮನೇ ಒಂದು ರೂಪದಿಂದ ಮಧ್ವಾಚಾರ್ಯರಾಗಿ ಬಂದರು ಅಂತನ್ನೋದನ್ನು ನಾವು ವ್ಯಾಖ್ಯಾನಕಾರರಲ್ಲಿ ಕೇಳ್ತೇವೆ. ಶ್ರೀಮದಾಚಾರ್ಯರು ಆ ರೀತಿಯಾಗಿ ಸೂಚನೆ ಮಾಡಿದ್ದಾರೆ. ಭೈಮೀ ತನುರ್ಮರುತ ಆಹ ಕಥಾಪರಸ್ಯ ಅಂತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಭೈಮೀ ತನುಹು ಅಂದರೆ ಭೀಮಸೇನ ದೇವರ ದೇಹ ಉಳ್ಳವರಾಗಿ ಅಂತ ಹೇಳ್ತಾರೆ. ಅದಕ್ಕೆ ವಾದಿರಾಜರು ಮುಂತಾದ ವ್ಯಾಖ್ಯಾನಕಾರರೆಲ್ಲರೂ ಕೂಡ ಭೈಮೀ ತನುಹು ಅಂತಂದ್ರೆ ಆ ಭೀಮ ರೂಪ ಏನು ಬೇರೆ ಬೇರೆ ಲೋಕಕ್ಕೆ ಹೋಗಿತ್ತಲ್ಲ, ಅದು ಮತ್ತೆ ಮೂಲ ರೂಪದಲ್ಲಿ ಸೇರಲಿಲ್ಲ. ಅದೇ ಇದರಿಂದ ಮತ್ತೊಂದು ಅಂಶದಿಂದ ಶ್ರೀಮದಾಚಾರ್ಯರಾಗಿ ಬಂದರು. ಅದು ಭೀಮಸೇನ ದೇವರ ದೇಹ. ಮುಖ್ಯ ಪ್ರಾಣರ ಅಂಶ ಭೀಮ, ಭೀಮನ ಅಂಶ ಶ್ರೀಮದಾಚಾರ್ಯರು ಅಂತ ಈ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಅಂತೂ ಆ ಸಂದರ್ಭದಲ್ಲಿ ದೇವತೆಗಳೆಲ್ಲರೂ ಕೂಡ ತಮ್ಮ ತಮ್ಮ ರೂಪದಲ್ಲಿ ಸೇರಿ ಸುಖವನ್ನು ಅನುಭವಿಸ್ತಾ ಇದ್ದಾರೆ. ತತ್ರಾಪಿ ಕೃಷ್ಣೇನ ಸಮಾಗಮೋಭೂತ ಪುರೇವ ತೇಷಾಮಪಿ ತತ್ಪರಾಣಂ ಚಿಕ್ರೀಡಜೇಭಿಃ ಸಹಿತಸ್ತಥೈವ ಕೃಷ್ಣೋಪಿ ತದ್ವತ್ಸರಥಃ ಅರ್ಜುನೇನ. ಪಾಂಡವರೆಲ್ಲರೂ ಶ್ರೀಕೃಷ್ಣನ ಪರಮ ಭಕ್ತರು. ಈಗ ಕೃಷ್ಣನ ಜೊತೆಗೇನೆ ಎಲ್ಲರೂ ಇದ್ದಾರೆ. ಅಲ್ಲಿಯೂ ಕೃಷ್ಣನನ್ನು ಬಿಟ್ಟಿಲ್ಲ. ಎಲ್ಲಿ ಹೋದರೂ ಕೃಷ್ಣ ಬೇಕವರಿಗೆ. ಕೃಷ್ಣ ಇಲ್ಲದೆ ಅವರ ವ್ಯಾಪಾರವೇ ಇಲ್ಲ, ಪಾಂಡವರ ವ್ಯಾಪಾರವೇ ಇಲ್ಲ. ಹೀಗಾಗಿ ತಮ್ಮ ತಮ್ಮ ಮೂಲ ರೂಪವನ್ನು ಸೇರಿದ ಮೇಲೂ ಕೂಡ ಕೃಷ್ಣ ಪರಮಾತ್ಮನ ಜೊತೆಗೆ ಎಲ್ಲರೂ ಸುಖವಾಗಿದ್ದಾರೆ. ಆ ಅರ್ಜುನನ ಅಂಶ ಏನಿದೆಯಲ್ಲ, ಕೃಷ್ಣನು ಆ ಅರ್ಜುನನ ಅಂಶದ ಜೊತೆಗೆ ಇದ್ದು ಆ ಅರ್ಜುನನನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ ಅಂತ ಅನ್ನೋದನ್ನ ಅಲ್ಲಿ ತಿಳಿಸ್ತಾರೆ. ಅನ್ಯೇಚ ದೇವಾಂಶ ಭವಾ ಸಮಸ್ತಾಃ ಸಮೂಲ ರೂಪೈಕ್ಯಮವಾಪುರಾಶು ಕರ್ಮಕ್ಷರಾದೇವ ಸುರೇತರಾಸ್ತು ಪುಣ್ಯಕ್ಷರಂ ಪ್ರಾಪ್ಯ ಭುವಿ ಪ್ರಜಾತಾಃ. ಆಮೇಲೆ ಉಳಿದ ದೇವತೆಗಳೆಲ್ಲ ಏನಿದ್ದಾರೆ ಅವರು ಕೂಡ ತಮ್ಮ ತಮ್ಮ ಮೂಲಭೂ ರೂಪವನ್ನು ಸೇರಿ ತಮಗೆ ಯೋಗ್ಯವಾದ ಲೋಕಕ್ಕೆ ಹೋಗಿ ಅವರು ಕೂಡ ಸುಖವಾಗಿದ್ದಾರೆ. ಅದೇ ರೀತಿಯಾಗಿ ದೈತ್ಯರು ಬಂದಿದ್ದರಲ್ಲ, ಸ್ವರ್ಗಕ್ಕೆ ಬಂದಿದ್ದರಲ್ಲ, ಆ ದೈತ್ಯರಿಗೆ ಯೋಗ್ಯವಾದ ಸ್ವರ್ಗ, ಆ ಸ್ವರ್ಗ ದುರ್ಯೋಧನಾದಿಗಳಿಗೆ ಆಗಿತ್ತು. ಅದು ಆಚಾರ್ಯಾಣ ಅಂತೂ ತೇಜಸ ಅಂತ ಹೇಳ್ತಾರೆ. ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು ಮುಂತಾದವರು ಕೊಟ್ಟಿರುವ ಪುಣ್ಯದಿಂದ ಅವರು ಸ್ವರ್ಗವನ್ನ ಅಲ್ಪ ಸ್ವಲ್ಪ ಅನುಭವಿಸಿರುತ್ತಾರೆ. ಅವರು ಕೂಡ ತಮ್ಮ ಕರ್ಮ ಕ್ಷೀಣವಾದ ಮೇಲೆ ಮತ್ತೆ ಆ ಎಲ್ಲ ದೈತ್ಯರು ಎಲ್ಲಿ ಅವಕಾಶ? ದೈತ್ಯರಿಗೆ ಕಲಿಯುಗದಲ್ಲಿ ಅವಕಾಶ. ಹೀಗಾಗಿ ಕಲಿಯುಗದಲ್ಲಿ ಭೂಲೋಕದಲ್ಲಿ ಆ ಎಲ್ಲ ದೈತ್ಯರು ಕೂಡ ಅವತಾರ ತಾಳಿದ್ದಾರೆ. ಪುಣ್ಯಕ್ಷರಂ ಪ್ರಾಪ್ಯ ಭುವಿ ಪ್ರಜಾತಃ. ಅವರ ಪುಣ್ಯವೆಲ್ಲ ಕ್ಷಯವಾದ ಮೇಲೆ ಮತ್ತೆ ಭೂಲೋಕದಲ್ಲಿ ಅವರ ಅವತಾರ ತಾಳಿದ್ದಾರೆ. ಚತುಸ್ಸಹಸ್ರಂ ತ್ರಿಶತೋತ್ತರಂ ತೇ ಸಂವತ್ಸರಾಣಾಮನುಭೂಯ ದಿವ್ಯಾನ್ ಭೋಗಾನ್ನರತ್ತೇಪಿ ಸದೇಶ್ವರೋಹಂ ಅಸಜ್ಜಗಚ್ಚೇತಿ ಧಿಯಾಪ್ನುವಂಸ್ತಮಃ. ಆ ದೈತ್ಯರೂ ಸಹ ಸ್ವರ್ಗ ಭೋಗಗಳನ್ನ, ಸ್ವರ್ಗ ಸುಖವನ್ನ ಎಷ್ಟು ದಿವಸಗಳವರೆಗೆ ಅನುಭವಿಸಿದ್ದಾರೆ. ಹೋಗ್ತಾರೆ ಸ್ವಲ್ಪ ತಡೀರಿ. ಅವರಿಗೂ ಸುಖ ಆಗ್ಬೇಕಲ್ಲ, ಸ್ವಲ್ಪ ಆದ್ರೂ. ಅವರಿಗೆ ಮೋಕ್ಷ ಅಂತೂ ಇಲ್ಲ, ಮೋಕ್ಷ ಸುಖ ಅಂತೂ ಇಲ್ಲ. ಸ್ವಲ್ಪ ಆದ್ರೂ ಸ್ವರ್ಗ ಸುಖ ಅವ್ರಿಗೆ ಕೊಡೋಣ ಅಂತ ದೇವರು ಸಂಕಲ್ಪ ಮಾಡ್ಕೊಂಡಿರ್ತಾನೆ. ಹೀಗಾಗಿ ಮತ್ತೆ ಹೇಳಿದ್ನಲ್ಲ, ಅವರ ಪುಣ್ಯದಿಂದ ಬಂದದ್ದಲ್ಲ ಅದು ಭೀಮಸೇನ ದೇವರ ಅಣ್ಣ ತಮ್ಮಂದರಾಗಿ ಹುಟ್ಟಿದ್ದಾರೆ, ಪಾಂಡವರ ಅಣ್ಣ ತಮ್ಮಂದರಾಗಿ ಹುಟ್ಟಿದ್ದಾರೆ, ದ್ರೋಣಾಚಾರ್ಯರ ಶಿಷ್ಯರಾಗಿದ್ದಾರೆ, ಭೀಷ್ಮಾಚಾರ್ಯರಿಗೆ ಮಕ್ಕಳು ಮೊಮ್ಮಕ್ಕಳಾಗಿದ್ದಾರೆ ಅವರೆಲ್ಲರೂ ಕೂಡ. ಹೀಗಾಗಿ ಆ ಹಿರಿಯರ ಪುಣ್ಯ ಅಂತ ಇರ್ತದಲ್ಲ, ನಾವೇನಾದ್ರೂ ನಮಗೆ ಸುಖ ಆದ್ರೆ, ನಮ್ಮ ಕೆಲಸ ಆದ್ರೆ ಹಿರಿಯರ ಪುಣ್ಯ ಅಂತ ನಾವು ಹೇಳ್ತೀವಲ್ಲೇನು, ಹಾಗೆ ನಮ್ಮವರು, ನಮ್ಮ ಕುಲದವರು, ನಮ್ಮ ವಂಶದಲ್ಲಿದ್ದವರು ಸುಖವಾಗಿರ್ಲಿ ಅಂತ ಹೇಳಿ ನಾವು ಪುಣ್ಯಕರ್ಮವನ್ನು ಮಾಡಿರ್ತೇವೆ. ಸಂಕಲ್ಪವನ್ನು ಮಾಡಬೇಕಾದ್ರೆ ನಮ್ಮ ವಂಶದಲ್ಲಿದ್ದವರಿಗೆ ಸುಖವಾಗಲಿ ಸಂಕಲ್ಪದಲ್ಲಿ ನಾವು ಹೇಳ್ಕೊಳ್ತೇವೋ ಇಲ್ಲೋ, ಹಾಗೆ ಭೀಷ್ಮಾಚಾರ್ಯರು ಅವರೆಲ್ಲ ಹೇಳ್ಕೊಂಡಿದ್ರು ಸುಖ ಆಗಲಿ ನಮ್ಮವರಿಗೆ ಸ್ವಲ್ಪ ಅಂತ. ಹೀಗಾಗಿ ಆ ಆಚಾರ್ಯರ ತೇಜಸ್ಸು, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ನಮ್ಮ ಭೀಮಾಚಾರ್ಯರು, ಅರ್ಜುನಾಚಾರ್ಯರು
ಅವರೆಲ್ಲ ಯದ್ಯಪಿ ಕ್ಷತ್ರಿಯರಾಗಿದ್ರೂ ಕೂಡ ಮಹಾನ್ ಆಚಾರ್ಯರವರೆಲ್ಲ. ಹೀಗಾಗಿ ಅವರೆಲ್ಲರದ್ದೇನೋ ಚಾರು ಚೂರು ಪುಣ್ಯ ಇತ್ತು ಅಂತ ಅನ್ನೋದಕ್ಕಾಗಿ ಸುಖ ಅನುಭವಿಸಿದ್ರು. ಆದರೆ ಅವರಿಗೆ ಎಷ್ಟು ಪುಣ್ಯವನ್ನು ಧಾರೆ ಎರೆದಿದ್ರು ಅಂತ ಅಂದ್ರೆ 4300 ವರ್ಷಗಳ ತನಕ ಸ್ವರ್ಗದಲ್ಲಿ ಇದ್ರಂತೆ ಅವರು. ಆದ್ರೆ ಅವರಿಗೆ ಎಷ್ಟು ಪುಣ್ಯ ಬಂದಿದೆ ನೋಡಿ. ನಾವು ಮಾಡಿದ ಪುಣ್ಯ ದೈತ್ಯರಿಗೆ ಹೀಗೆ ಹೋಗ್ತದೆ. ದೇವರಿಗೆ ಸಮರ್ಪಣೆ ಮಾಡದೇ ಇದ್ರೆ, ಕರ್ಮದ ಬಗ್ಗೆ ತಿಳಿಯದೇ ಇದ್ರೆ, ನಾಹಂಕರ್ತ ಹರಿಕರ್ತ ಅಂತ ಭಾವನೆ ಇಲ್ಲದೆ ಇದ್ರೆ, ನಾವೇನೇ ಮಾಡಲಿ, ಶ್ರಾದ್ದ ಮಾಡಿದ್ರು ಅದಕ್ಕೂ ಪುಣ್ಯ ಬರ್ತದೆ. ಶ್ರಾದ್ದ ಮಾಡಿದ್ರೆ ಪುಣ್ಯ ಬರೋದಿಲ್ಲ, ಸಂಬಂಧವಿಲ್ಲ. ಶ್ರಾದ್ದ ಮಾಡಿದ್ರೂ ಪುಣ್ಯ ಬರ್ತದೆ. ಹೀಗಾಗಿ ನಾವೇನೇ ಶ್ರಾದ್ದ ಮಾಡಲಿ, ದೇವರ ಪೂಜೆ ಮಾಡಲಿ, ಯಾವುದೇ ಸತ್ಕರ್ಮವನ್ನ ಮಾಡಲಿ, ಈಗ ಸತ್ಯಬೋಧ ವಿಷಯವನ್ನ ಮತ್ತೆ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ಕೇಳ್ತಾ ಇದ್ದೇವೆ. ಎಂಥ ಪುಣ್ಯ ಕರ್ಮ ಅಂತಂದ್ರೆ ಹೇಳೋದು ಕೇಳೋದು, ಅದಕ್ಕೆ ಸರ್ವಥಾ ತುಲನೆ ಇಲ್ಲ, ಸರ್ವಥಾ ತುಲನೆ ಇಲ್ಲ. ನಮ್ಮಲ್ಲಿ ಸಾತ್ವಿಕ ಗುಣ ಇದ್ರೆ ಭಗವಂತ ಅದನ್ನ ಪ್ರೇರಣೆ ಮಾಡಿದರೆ ತನ್ನ ತತ್ವಜ್ಞಾನವಾಗುವಂತೆ ಪರಮಾತ್ಮ ಮಾಡ್ತಾನಂತೆ. ಸತ್ವಗುಣದ ಅಭಿವೃದ್ಧಿ ಆದರೆ ಹೇಳಬೇಕು ಕೇಳಬೇಕು ಅಂತನ್ನೋ ಭಾವನೆ ನಮ್ಮಲ್ಲಿ ಬರುವಂತೆ ಮಾಡ್ತಾನೆ. ನಾವು ಮಾಡೋ ತಪ್ಪು ಕೆಲಸಗಳಿವೆ ಅಲ್ಲ, ಪಾಪಗಳಿವೆ ಅಲ್ಲ, ಆವಾಗ ರಜೋಗುಣ ತಮೋಗುಣ ಅದರ ಅಭಿವೃದ್ಧಿ ಆಗ್ತದೆ. ಯಾವಾಗ ಸತ್ವಗುಣದ ಅಭಿವೃದ್ಧಿ ಆಗೋದಿಲ್ಲ, ದೇವರ ಜ್ಞಾನವಾಗೋದಿಲ್ಲ. ದೇವರ ಜ್ಞಾನ, ಗುರುಗಳ ಜ್ಞಾನ ನಾವು ಮಾಡಿಕೊಳ್ತಾ ಇದ್ದೇವೆ ಅಂತಂದ್ರೆ ದೇವರು ನಮ್ಮಲ್ಲಿಯೇ ಸತ್ವಗುಣವನ್ನ ಪ್ರೇರಣೆ ಮಾಡಿ ಅದು ಪ್ರೇರಣೆ ಮಾಡ್ತಾ ಇದ್ದಾನೆ, ಅಭಿವೃದ್ಧಿ ಆಗುವಂತೆ ದೇವರು ಮಾಡ್ತಾ ಇದ್ದಾನೆ ಅಂತ ನಾವು ತಿಳಿಯಬೇಕು. ಇರ್ಲಿ ಹಾಗೆ ಅವರೆಲ್ಲರೂ ಕೂಡ 4300 ವರ್ಷಗಳ ತನಕ ದಿವ್ಯ ಭೋಗಗಳನ್ನು ಅವರೆಲ್ಲ ಅನುಭವಿಸಿದ ಮೇಲೆ ಮತ್ತೆ ಭೂಮಿಯಲ್ಲಿ ಅವರು ಮನುಷ್ಯರ ಹುಟ್ಟಿದ್ದಾರೆ. ಭೋಗಾನ್ ನರತ್ವೇಪಿ ಸದಾ ಈಶ್ವರ ಅಹಂ ಅಸತ ಜಗಚ್ಚ ಇತಿ ಧಿಯ ಆಪ್ನುವಂತಮಃ. ಅವರು ಸದಾ ಈಶ್ವರ ಅಹಂ, ನಾನೇ ಈಶ್ವರ, ನಾನೇ ವಿಷ್ಣು, ನಾನೇ ದೇವರು, ದೇವರು ಪ್ರತ್ಯೇಕ ಇಲ್ಲ ಅಂತ ಹೇಳಿದ್ರು. ಈ ಪ್ರಪಂಚ ಎಲ್ಲ ಸುಳ್ಳು. ಯಾಕೆ? ನನಗೆ ನಿರ್ಮಾಣ ಮಾಡ್ಲಿಕ್ಕೆ ಬರೋದಿಲ್ಲ ಅಲ್ಲ, ಯಾವುದು ನನ್ನ ಅಧೀನ ಅಲ್ಲ. ಈಗ ನೀವೇನ್ ಹೇಳ್ತೀರಿ ಗೊತ್ತಿಲ್ಲ, ಕೈಗೆ ಸಿಗದ ದ್ರಾಕ್ಷಿ ಹುಳಿ ಅಂತ. ದ್ರಾಕ್ಷಿ ಮೇಲೆ ಇರ್ತದೆ, ನಮ್ಮ ಕೈಗೆ ಸಿಗ್ತಾ ಇಲ್ಲ, ಅವಾಗೇನು ಮನಸ್ಸಮಾಧಾನ ಮಾಡ್ಕೊಳ್ಬೇಕಲ್ಲ, ಏನಾದ್ರು ದ್ರಾಕ್ಷಿ ಹುಳಿ ಇವೆ ಅಂತ ಅನ್ನೋದು. ಹೀಗಾಗಿ ನನ್ನ ಕೈಗೆ ಸಿಕ್ಕಿಲ್ಲ, ಅವು ಸಿಹಿ ಇದ್ರೆ ನನ್ನ ಕೈಗೆ ಸಿಗ್ತಾ ಇತ್ತು ಅಂತ. ಹಾಗೆ ಏನಾದ್ರೂ ಒಂದು ಅನ್ಕೋಬೇಕಲ್ಲ ಅನ್ನೋದಕ್ಕಾಗಿ ಅವರೇನು ಹೇಳಿದ್ರಿ, ಈ ಪ್ರಪಂಚ ನನ್ನ ಅಧೀನ ಆಗ್ತಾ ಇದೆಯಾ? ಎಷ್ಟೆಷ್ಟು ತಪಸ್ಸು ಮಾಡಿದ್ದಾರೆ. ಪ್ರಪಂಚವನ್ನ ಅಧೀನ ಮಾಡಿಕೊಳ್ಳಬೇಕು ಅಂತ ದೈತ್ಯರು ಮಾಡಿದ ತಪಸ್ಸಿಗೆ ಲೆಕ್ಕವಿಲ್ಲ. ಸಾವಿರಾರು ವರ್ಷ, ಕೋಟಿ ವರ್ಷಗಳ ತನಕ ತಪಸ್ಸು ಮಾಡಿದ್ದಾರೆ, ಪ್ರಪಂಚ ನನ್ನ ಅಧೀನವಾಗಬೇಕು ಅಂತ. ಆದರೆ ಪ್ರಪಂಚದಲ್ಲಿಯೇ ಪರಮಾಣು ಅವರ ಅಧೀನ ಆಗಲಿಲ್ಲ. ಇದೇ ದುರ್ಯೋಧನ ಹೇಳ್ತಾನಲ್ಲ ಪಾಂಡವರಿಗೆ, ಸೂಜೆಯ ಮನೆಯಷ್ಟು ಭೂಮಿ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂದ, ಅದು ತನಗೆ ಸಿಗಲಿಲ್ಲ, ಅದು ಈಗ ಸಿಕ್ಕಿದೆ ಅದು ರಾಜ್ಯ. ಎಷ್ಟು ಪ್ರಯತ್ನ ಮಾಡಿದ್ರು ಅವರಿಗೆ ಪ್ರಪಂಚ ಅಧೀನವಾಗಲಿಲ್ಲ. ಕೊನೆಗೇನು ಹೇಳಬೇಕು? ಪ್ರಪಂಚ ಸುಳ್ಳು ಅಂತ ಹೇಳಿಬಿಟ್ರೆ ಆಯ್ತಲ್ಲ, ಯಾವುದು ನನ್ನ ಅಧೀನ ಅಲ್ಲ. ಇನ್ನು ಉಪಾಯ ಒಂದೇ, ಆ ಪ್ರಪಂಚ ಸುಳ್ಳು ಅಂತ ಹೇಳಿಬಿಟ್ರೆ ಮುಗಿದೋಗ್ಬಿಡ್ತು. ಯಾರು ನನ್ನ ಅಧೀನ ಅಲ್ಲ, ಅವನು ದುಷ್ಟ ಅಂತ ಹೇಳಿದ್ರೆ ಆಯ್ತಲ್ಲ. ಯಾರು ನಾನು ಹೇಳಿದ ಕೆಲಸ ಮಾಡೋದಿಲ್ಲ, ಮಾಡಿದ್ರೆ ಸಜ್ಜನ. ಯಾರು ನನ್ನ ಕೆಲಸ ಮಾಡೋದಿಲ್ಲ, ಹೊಗಳಬೇಕು ಯಾಕೆ? ಅವನು ದುಷ್ಟ ಅಂತ ಹೇಳಿದ್ರೆ ಆಯ್ತು, ನಿಂದೆ ಮಾಡಿದ್ರೆ ಆಯ್ತು. ಇವೆಲ್ಲ ಉಪಾಯಗಳಿವೆಲ್ಲ. ಹೀಗೆ ಅನೇಕ ಉಪಾಯಗಳನ್ನ ಮಾಡ್ತಾ ಇದ್ದಾರೆ, ನಿಮಗೆಲ್ಲ ಗೊತ್ತು. ಅದನ್ನು ಪ್ರತ್ಯೇಕವಾಗಿ ಬಿಡಿಸಿ ಹೇಳುವ ಕಾರಣ ಇಲ್ವೇ ಇಲ್ಲ. ಹಾಗೆ ಇಲ್ಲಿ ಮತ್ತೆ ಪ್ರಪಂಚ ಅಧೀನವಾಗಲಿಲ್ಲ ಅನ್ನೋದಕ್ಕಾಗಿ ಏನಂತ ಹೇಳಿದ್ರು, ಮಿಥ್ಯಾ ಅಸತ್ ಜಗತ್ತೆಲ್ಲ ಅಸತ ಅಂತ ಹೇಳಿಬಿಟ್ಟು. ಇದರಿಂದ ಏನಾಯಿತು? ಬಹಳ ಘೋರವಾದ ನರಕವನ್ನು ಅನುಭವಿಸ್ಬೇಕಾಗ್ತದೆ. ಈಗೇನೋ ಸುಖವನ್ನು ಅನುಭವಿಸ್ತಾರೆ, ಈಗೇನೋ ಆನಂದವನ್ನ, ತಾಮಸ ಆನಂದ ಅದು, ಇದು ನನ್ನ ಅಧೀನವಾಯಿತು, ಇದು ನನ್ನದಾಯಿತು ಅಂತ ತಾಮಸ ಆನಂದವನ್ನ, ರಾಜಸ ಆನಂದವನ್ನ ಇಲ್ಲಿ ಅನುಭವಿಸ್ಬೋದು. ಆದರೆ ಯಮ ಶಿಕ್ಷೆ ಕೊಡ್ತಾನೆ, ಇನ್ನೊಂದ್ಸಲ ಇಂಥ ಕೆಲಸ ಮಾಡೋದಿಲ್ಲ ಅಂತ ಅನ್ಬೇಕಾಗ್ತದೆ. ಗೊತ್ತಾಗ್ತದೆ, ಹೇಳ್ತಾರೆ. ನರಕಕ್ಕೆ ಹೋದಾಗ ಅವ್ರು ಹೇಳ್ತಾರೆ, ಅವರು ಇಂಥ ತಪ್ಪು ಮಾಡಿದ್ದಿ ಅಂತ ಅನ್ನೋದಕ್ಕಾಗಿ ಇಂಥ ಶಿಕ್ಷೆಯಾಗಿದೆ ಅಂತ ಹೇಳ್ತಾರೆ. ಈಗಲೇ ಕೆಲವು ಆಗ್ತಾವೆ, ಆದ್ರೆ ನಾವು ಸಮನ್ವಯ ಮಾಡ್ಕೊಳ್ಳೋದಿಲ್ಲ ಅಷ್ಟೇ. ಇಲ್ಲಿ ತಪ್ಪು ಮಾಡಿದಾಗ ಅನರ್ಥಗಳಾಗ್ತವೆ, ಇದರಿಂದಲೇನೆ ಹೀಗಾದದ್ದು ಅಂತ ಆಗೋದಿಲ್ಲ. ಆದರೆ ನರಕದಲ್ಲಿ ಮಾತ್ರ ಹಾಗಲ್ಲ, ಹೇಳಿ ಶಿಕ್ಷೆ ಕೊಡ್ತಾರೆ. ಇಂಥ ತಪ್ಪು ಮಾಡಿ, ಭೀಮಸೇನ ದೇವರ ಕಥೆಯನ್ನು ಕೇಳಿದ್ರಲ್ಲ ನೀವು, ದುರ್ಯೋಧನನ ಸಂಹಾರ ಮಾಡಬೇಕಾದ್ರೆ, ತೊಡೆ ಸೀಳ್ತಾ ಇರಬೇಕಾದ್ರೆ
ಅಷ್ಟು ದುಃಖ ಅನುಭವಿಸ್ತಾ ಇರಬೇಕಾದ್ರೆ ನಿಜವಾಗಿ ಇನ್ನೊಬ್ಬರಿಗೆ ಕರುಣೆಯಾಗಬೇಕು. ಆ ದುಃಖವನ್ನು ನೋಡಿ ಅಳು ಬರಬೇಕು. ಆದರೆ ಭೀಮಸೇನ ದೇವರಿಗೆ ಅಳು ಬರಲಿಲ್ಲ. ದ್ರೌಪದಿಗೆ ತೊಡೆ ತೋರಿಸಿದೆಯಲ್ಲ ನೀನು, ಯಾವ ತೊಡೆ ಮೇಲೆ ಕೂಡುವಂತ ದ್ರೌಪದಿ ದೇವಿಗೆ ತೋರಿಸಿದೆಯಲ್ಲ, ಹೇಗಿದೆ ಆ ತೊಡೆ, ಹೇಗ್ ದುಃಖ ಆಗ್ತಾ ಇದೆ ಗೊತ್ತಾ? ಭೀಮಸೇನ ದೇವರು ದುಶ್ಯಾಸನನಿಗೆ, ದುರ್ಯೋಧನನಿಗೆ ಹೇಳಿ ಹೇಳಿ ಎಷ್ಟು ಸಲ ಹೇಳ್ತಾರೆ, ನೀವೆಲ್ಲ ಕೇಳಿದಿರಿ ತಾತ್ಪರ್ಯ ನಿರ್ಣಯದಲ್ಲಿ. ಹಾಗೆ ಹೇಳಿ ಹೇಳಿ ಆ ದುಃಖ ಅನುಭವಿಸುವ ಹಾಗೆ ಇನ್ನೊಂದ್ಸಲ ಆ ಕಡೆಗೆ ನಾನು ಹೋಗೋದಿಲ್ಲ ಅನ್ನೋ ಹಾಗೆ ಅವರಿಗೆ ಆಗುವಂತೆ ದೇವರು ಮಾಡ್ತಾನೆ. ಆ ರೀತಿಯಾಗಿ ಮತ್ತೆ ಇಲ್ಲಿ ಅವರು ಮತ್ತೆ ತಮಸ್ಸಿಗೆ ಹೋಗ್ಬಿಟ್ಟು ಈ ರೀತಿಯಾದ ದುರ್ವಿಚಾರಗಳನ್ನ, ದುರ್ವಾದಗಳನ್ನ ಮಂಡನೆ ಮಾಡಿ ತಮಸ್ಸಿಗೆ ಹೋಗ್ತಾರೆ. ದುಃಖೇ ಪಿತೇಶಾಮಿಹ ತಾರತಮ್ಯಂ ಕಲೆ ಪರಂ ದುಃಖಮಿಹ ಕಿಲಾಚ್ಚ ಯಥಾ ವಿರಿಂಚಸ್ಯ ಸುಖಂ ಪರಂ ಸ್ಯಾನ್ ಮುಕ್ತೌ ಹರಿದ್ವೇಷ ಕೃತೋ ವಿಶೇಷ. ಆ ದೈತ್ಯರ ದುಃಖದಲ್ಲಿಯೂ ಕೂಡ ತಾರತಮ್ಯ ಇದೆ ಅಂತ ಅನ್ನೋದನ್ನ ಸಿದ್ಧ ಎಲ್ಲಿ ಹೋದ್ರೂ ತಾರತಮ್ಯ ಇದ್ದೇ ಇದೆ. ಕಲಿ, ಆ ಕಲಿಗೆ ಆಗುವ ದುಃಖ ಮತ್ತಾರಿಗೂ ಆಗೋದಿಲ್ಲ. ಇಲ್ಲಿ ನಮ್ಮಲ್ಲಿ ಬ್ರಹ್ಮದೇವರಿದ್ದ ಹಾಗೆ ಅಲ್ಲಿ ಕಲಿಯಲ್ಲಿ, ಬ್ರಹ್ಮದೇವರಿದ್ದ ಹಾಗೆ ಅಲ್ಲಿ ಕಲಿ ಇದ್ದೇ ಇರ್ತಾರೆ. ಒಬ್ಬರಿಗೆ ಒಬ್ಬರು ಪ್ರತಿರೂಪರು, ಪ್ರತಿನಿಧಿಗಳು. ಪರಂ ದುಃಖ ಮಿಹ ಅಖಿಲಾಚ್ಚ, ಎಲ್ರಿಗಿಂತಲೂ ಅತಿಶಯವಾದ ದುಃಖ ಕಲಿಗೆ ಆಗ್ತದೆ. ಯಥಾ ವಿರಿಂಚಸ್ಯ ಸುಖಂ ಪರಂ ಸ್ಯಾತ್, ಬ್ರಹ್ಮದೇವರಿಗೆ ಹೇಗೆ ಪರಮೋನ್ನತವಾದ ಆನಂದವಾಗ್ತದೆ, ಪರಮೋನ್ನತವಾದ ಆನಂದ ಆಗ್ತದೆ, ಹಾಗೆ ಆ ಕಲಿಗೆ ಪರಮೋನ್ನತವಾದ ದುಃಖ ಅವರಿಗೆ ಆಗಿಯೇ ಆಗ್ತದೆ. ಅದರಲ್ಲಿ ಸರ್ವಥಾ ವಿಚಾರವಿಲ್ಲ. ಕೇಚಿತ್ ಪಿಶಾಚಾಸುರ ರಾಕ್ಷಸತ್ತಮವಾಪ್ಯ ವಿಷ್ಣೋರಪಿ ತತ್ಪರಾಣಂ ದ್ವೇಷಾತ್ ತಮೊಂಧಂ ತ್ವರಯಾ ಸಮಾಪ್ನಯೋ ದೇವಾ ಸ್ವಕಾಲೇ ನಿಜ ಯೋಗ್ಯ ಮುಕ್ತಿಂ. ಆಮೇಲೆ ಆ ದೈತ್ಯರಲ್ಲಿಯೇ ಕೆಲವರು ಭೂತರಾಗಿ, ಪ್ರೇತಗಳಾಗಿ, ಪಿಶಾಚಗಳಾಗಿ ಅವರು ಹುಟ್ಟುತ್ತಾರೆ, ರಾಕ್ಷಸರಾಗಿ ಹುಟ್ಟುತ್ತಾರೆ, ಭಗವಂತನಲ್ಲಿ ದ್ವೇಷ ಮಾಡ್ತಾರೆ, ಭಗವದ್ಭಕ್ತರನ್ನ ದ್ವೇಷ ಮಾಡ್ತಾರೆ. ಶೀಘ್ರವಾಗಿ ಅವರೆಲ್ಲರೂ ಕೂಡ ಅಂಧಂ ತಮಸ್ಸನ್ನು ಹೊಂತಾರೆ. ಚತುಸ್ಸಹಸ್ರೇ ತ್ರಿಶತೋತ್ತರೇ ಗತೆ ಸಂವತ್ಸರಾಣಾಂ ತು ಕಲೌ ಪೃಥಿವ್ಯಾಂ ಜಾತಃ ಪುನರವಿಪ್ರತನಸ್ಸ ಭೀಮಃ ದೈತ್ಯೈರ್ನಿಗೂಢಂ ಹರಿತತ್ವಮಾಹ. ಕಲಿಯುಗದಲ್ಲಿ 4300 ವರ್ಷಗಳು ಕಳೆದ ಮೇಲೆ, ಹಿಂದೆ ಹೇಳಿದೆಲ್ಲ 4300 ವರ್ಷಗಳ ತನಕ ದೈತ್ಯರ ಸುಖವನ್ನ ಅನುಭವಿಸಿ ಭೂಮಿಯಲ್ಲಿ ಹುಟ್ಟಿದರು. ಯಾಕೆ? ದುರ್ವಾದಗಳನ್ನ ಮಂಡನೆ ಮಾಡೋದಕ್ಕಾಗಿ. ಹೀಗಾಗಿ ಎಲ್ಲ ದೈತ್ಯರು ಹುಟ್ಟಿದಾಗ ಶ್ರೀಮದಾಚಾರ್ಯ ಅವತಾರ ಮಾಡಲೇಬೇಕಲ್ಲ, ಮುಖ್ಯ ಪ್ರಾಣದೇವರ ಅವತಾರ ತಾಳಲೇಬೇಕಲ್ಲ. ಹೀಗಾಗಿ ಮುಖ್ಯ ಪ್ರಾಣದೇವರು ಮತ್ತೆ ಭೀಮಸೇನ ದೇವರಾಗಿ ಅವತಾರವನ್ನು ತಾಳಿದ್ರು. ಕಲಿಯುಗದಲ್ಲಿ 400-300 ವರ್ಷಗಳು ಕಳೆದ ಮೇಲೆ ಭೀಮಸೇನ ದೇವರು ಜಾತಃ ಪುನಃ ವಿಪ್ರತನುಹು, ಬ್ರಾಹ್ಮಣರಾಗಿ ಅವರ ಅವತಾರವನ್ನು ತಾಳ್ತಾರೆ. ದೈತ್ಯರು ಏನು ಪರಮಾತ್ಮನ ತತ್ವವನ್ನು ಮುಚ್ಚಿ ಹಾಕಿದ್ರಲ್ಲ, ಆ ಮುಚ್ಚಿ ಹಾಕಿದ ಪರಮಾತ್ಮನ ತತ್ವವನ್ನ ಮತ್ತೆ ಉದ್ಧಾರ ಮಾಡ್ತಾರೆ. ಎಷ್ಟು ವರ್ಷಗಳು ನೋಡಿ, ಮಧ್ಯದಲ್ಲಿ ಇದ್ರಲ್ಲ, ಮಣಿಮಂಜರಿಯಲ್ಲಿ ಬಂದಿದೆಯಲ್ಲ, ಪ್ರಾಜ್ಞತೀರ್ಥರು, ಪರತೀರ್ಥರು, ಸತ್ಯತೀರ್ಥರು ಅವರೆಲ್ಲ ಇದ್ರು. ಆದ್ರೆ ಅವರೂ ಕೂಡ ಮತ್ತೆ ಆ ದುರ್ಮತಗಳಿಗೆ ಪ್ರಭಾವಿತರಾಗಿದ್ರು. ಕೆಲವರು ಅಚ್ಯುತ ಪ್ರೇಕ್ಷಾಚಾರ್ಯರ ಮಾತನ್ನ ನಾವು ಕೇಳ್ತೇವೆ, ಅವರೂ ದುರ್ಮತಕ್ಕೆ ಪ್ರಭಾವಕ್ಕೆ ಒಳಗಾಗಿದ್ರು. ಆದ್ರೆ ಕನಸಿನಲ್ಲಿ ಬಂದು ಪರಮಾತ್ಮ ಹೇಳ್ತಾನೆ, ನಿಮ್ಮ ಶಿಷ್ಯರಿಂದ ನಿಮ್ಮ ಉದ್ಧಾರವಾಗ್ತದೆ ಅಂತ ಹೇಳಿದಾಗ ಶ್ರೀಮದಾಚಾರ್ಯರ ಆ ಗ್ರಂಥಗಳ ಅಧ್ಯಯನವನ್ನ ಮಾಡಿ ನೋಡಿ, ಅವರ ಪಾಠ ಪ್ರವಚನವನ್ನ ಕೇಳಿ ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಿರ ಮಾಡಿಕೊಳ್ತಾರೆ. ಹೀಗಾಗಿ ಮಧ್ಯದಲ್ಲಿ ಅನೇಕ ಜನ ಇದ್ರು. ಕಥೆಯನ್ನು ನೀವು ಕೇಳಿದ್ದೀರಿ. ಪರತೀರ್ಥರೋ ಪ್ರಾಜ್ಞತೀರ್ಥರೋ ಯಾರೋ ಸರಿಯಾಗಿ ನನಗೆ ನೆನಪಿಲ್ಲ, ಅವರಿಗೆ ಬಲಾತ್ಕಾರ ಮಾಡ್ತಾರೆ. ನಮ್ಮ ಮತವನ್ನು ಅನುಸರಿಸಬೇಕು, ನಮ್ಮ ಹಾಗೆ ಪುಂಡ್ರಧಾರಣೆಯನ್ನು ಮಾಡಬೇಕು, ನಮ್ಮ ಹಾಗೆ ಆಚರಣೆ ಮಾಡಬೇಕು. ನೀವು ಆಗೋದಿಲ್ಲ. ಹೇಗಾಗ್ತದೆ ಹೇಳಿ? ತಯಾರಾಗೋದಿಲ್ಲ. ಆದ್ರೆ ಸ್ವಪ್ನದಲ್ಲಿ ಬಂದು ಗುರುಗಳು ಹೇಳ್ತಾರೆ, ನೋಡಪ್ಪ ಈಗ ಅವರ ಕಾಲ ಇದೆ, ನಾವೇನೂ ಮಾಡ್ಲಿಕ್ಕೆ ಬರೋದಿಲ್ಲ, ಬಾಹ್ಯದಲ್ಲಿ ಹಾಗೇ ಇರು, ಅವೇ ಪುಂಡ್ರಗಳನ್ನ ಅದೇ ಲಿಂಗಗಳನ್ನು ಧಾರಣೆ ಮಾಡು. ಆದ್ರೆ ಅಂತರದಲ್ಲಿ ದೇವರ ಚಿಂತನೆ ಮಾಡ್ಲಿಕ್ಕೆ ಯಾರು ಪ್ರತಿಬಂಧನ ಮಾಡ್ತಾರೆ? ಅಲ್ಲಿಯೂ ಒಳಗೂ ಬಂದು ಯಾರಾದರೂ ಪ್ರತಿಬಂಧನ ಮಾಡ್ತಾರಾ? ಇಲ್ಲ. ಹೊರಗೆ ಪ್ರತಿಬಂಧನೆ ಮಾಡುವವರಷ್ಟೇ. ಒಳಗೆ ಪ್ರತಿಬಂಧನೆ ಮಾಡ್ಲಿಕ್ಕೆ ಯಾರಿಗೆ ಶಕ್ತಿ ಇದೆ? ಯಾರಿಗೂ ಶಕ್ತಿ ಇಲ್ಲ. ಹೀಗಾಗಿ ಕಲಿಯುಗ ಅವರಿಗೆ, ದುರ್ಜನರಿಗೆ ಎದುರಾಗಿ ಹೋಗ್ಬಾರದು. ನಮ್ಮ ಸಾಧನೆ ನಾವು ಮಾಡಿಕೊಳ್ಳಬೇಕು. ವಿದ್ಯಾಧೀಶ ವಿಷಯದಲ್ಲಿಯೂ ಆ ಮಾತು ಬಂದಿದೆ. ಒಬ್ಬ ಬ್ರಾಹ್ಮಣ ಬರ್ತಾನೆ, ಹೇಳ್ತಾನೆ, ತುರುಷ್ಕರು ಹತ್ತಿರದಲ್ಲಿದ್ದಾರೆ, ಆದ್ದರಿಂದಾಗಿ ದಯಮಾಡಿ ಈ ಊರು ಬಿಟ್ಟು ಹೋಗ್ರಿ ಎಂದದ್ದಕ್ಕಾಗಿ ಪುಣತಾಂಬಾ ನಗರವನ್ನ ಬಿಟ್ಟು ನಾಸಿಕಾತ್ರಂಬಕಕ್ಕೆ ಹೋಗ್ತಾರೆ. ಭಯ ಪಡ್ತಾರೆ. ಭಯ ಪಡಬೇಕು, ದುರ್ಜನರಿಗೆ ಭಯ ಪಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ನನಗೇನ್ ಭಯ, ನನ್ನ ಹಿಂದೆ ದೇವರಿದ್ದಾನೆ, ಸರ್ವಥಾ ಬೇಡ. ದೇವರಿದ್ದಾನೆ ಇಲ್ಲ ಅಂತ ಅನ್ನೋದಿಲ್ಲ, ಆ ವಿಶ್ವಾಸ ಬೇಕು, ಇಲ್ಲ ಅಂತಲ್ಲ. ಆದ್ರೆ ಕಾಲಕ್ಕೆ ತಕ್ಕಂತೆ ನಡೆಯಲೂ ಬೇಕಲ್ಲ.
ಇದು ದುರ್ಜನರ ಕಾಲ ಅಂತ ದೇವರೇ ಶಾಸನೆ ಮಾಡಿಟ್ಟಿದ್ದೇನೆ. ಕಲಿಯುಗ ಇದು. ದೇವರೇ ಶಾಸನೆ ಮಾಡಿಟ್ಟಿದ್ದಾಗ ಆ ದುರ್ಜನರಿಗೆ ಭಯಪಡಲೇಬೇಕು. ಅದು ಶಾಸ್ತ್ರ. ಇಲ್ಲದೆ ಹೋದ್ರೆ ನಮ್ಮ ಸಾಧನೆ ಆಗೋದಿಲ್ಲ, ಭಯಪಡಲಿಲ್ಲ ಅಂತಾದ್ರೆ. ಅನ್ನೋದಕ್ಕಾಗಿ ನಮ್ಮ ಸಾಧನೆಯನ್ನು ನಾವು ಅಂತರಂಗದಲ್ಲಿ ಮಾಡ್ತಾ ಇರಬೇಕು ಅಂತ ಅನ್ನೋದಕ್ಕಾಗಿ ಆ ಎಲ್ಲ ಇತಿಹಾಸವನ್ನ ಹೇಳ್ತಾರೆ. ಹಾಗೆ 400-300 ವರ್ಷಗಳ ಕಳೆದ ಮೇಲೆ ದೈತ್ಯರೆಲ್ಲ ಬರ್ತಾರೆ. ದೈತ್ಯರ ಅವತಾರ ಮಾಡಿ ಮತ್ತೆ ಎಲ್ರಿಗೂ ವೇದವ್ಯಾಸ ದೇವರು ಬೇಕು. ವೇದವ್ಯಾಸ ದೇವರು ಎಲ್ರಿಗೂ ಬೇಕು. ವೇದವ್ಯಾಸ ದೇವರಿಲ್ಲ ಅಂತಂದ್ರೆ ನಡೆಯೋದಿಲ್ಲ, ಆಟ ನಡೆಯೋದಿಲ್ಲ, ಯಾರೂ ಕೇಳೋದಿಲ್ಲ ಅನ್ನೋದಕ್ಕಾಗಿ ಎಲ್ಲರೂ ವೇದವ್ಯಾಸ ದೇವರ ಸೂತ್ರಗಳಿಗೆ ಅಪಾರ್ಥವನ್ನು ಮಾಡಿಬಿಡ್ತಾರೆ. ಬೇರೆ ಬೇರೆ ಅರ್ಥಗಳನ್ನು ಮಾಡಿ ಇದೇ ವೇದವ್ಯಾಸ ದೇವರು ಹೇಳಿದ ಅರ್ಥ ಅಂತ ಹೇಳಿಬಿಡ್ತಾರೆ. ಆದ್ದರಿಂದಾಗಿ ಶ್ರೀಮದಾಚಾರ್ಯರಾಗಿ ಅವತಾರವನ್ನು ಮಾಡ್ತಾರೆ. ಪರಮಾತ್ಮನ ತತ್ವಗಳನ್ನು ಅತೀ ಸ್ಪಷ್ಟವಾಗಿ ಸಜ್ಜನರಿಗೆ ಬೋಧವನ್ನು ಮಾಡ್ತಾರೆ. ತದೈವ ಕೃಷ್ಣಾಪಿ ಭುವಿ ಪ್ರಜಾತ ಪ್ರೀತ್ಯೈ ಹರೇರಂಧ ತಮಸ್ಯ ಪಾತಯತ ಮಹಾಸುರಾನ್ ವಿಷ್ಣು ಪರಾರ್ಜುನಾದ್ಯಾಹ ಕೃತೆ ಪ್ರಜಾತ ಹರಿತೋಷಣಾಯ. ಅದಾದ ಮೇಲೆ ದ್ರೌಪದಿ ದೇವಿಯು ಕೂಡ ಭೂಲೋಕದಲ್ಲಿ ಅವತಾರ ತಾಳ್ತಾಳೆ. ವ್ಯಾಖ್ಯಾನಕಾರರು ಬೇರೆ ಬೇರೆ ರೀತಿಯಾಗಿ ಹೇಳಿದ್ದಾರೆ. ಚಂದ್ರ ಎಂಬ ಹೆಸರಿನಿಂದ ಅವತಾರ ತಾಳ್ತಾರೆ ಅಂತ ಕೆಲವರು. ಶ್ರೀಮದಾಚಾರ್ಯರ ಅಕ್ಕ ಕಲ್ಯಾಣಿ ದೇವಿ ಇದ್ದಲ್ಲ, ಆ ಕಲ್ಯಾಣಿ ದೇವಿಯಾಗಿ ಅವತಾರ ತಾಳ್ತಾರೆ ಅಂತ ಕೆಲವರು ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ. ಯಾವುದು ಅಂತ ತೀರ್ಮಾನ ಮಾಡಿ ಹೇಳೋದು ಕಷ್ಟ. ಹೀಗಾಗಿ ಆ ತೀರ್ಮಾನ ಆಗುವ ತನಕ ನಾವು ಕಾಯಲೇಬೇಕು. ಅಂತೂ ಎರಡು ರೀತಿಯಾಗಿ ಕಲ್ಯಾಣಿ ದೇವಿ, ಚಂದ್ರಾದೇವಿ ಅಂತ ಹೇಳ್ತಾರೆ. ಕೃಷ್ಣಾಪಿ ಭೂಮಿ ಪ್ರಜಾತ, ಅಂತೂ ದ್ರೌಪದಿ ದೇವಿ ಭೂಮಿಯಲ್ಲಿ ಹುಟ್ಟಿದ್ದಾರೆ ಅಂತ ಅನ್ನೋದು ಮಾತ್ರ ವಾಸ್ತವ. ಪ್ರೀತ್ಯೈ ಹರೇರಂಧ ತಮಸ್ಯ ಪಾತಯತ, ಪರಮಾತ್ಮನ ಪ್ರೀತಿಗಾಗಿ ಅವಳು ಕೂಡ ದೈತ್ಯರನ್ನ ಅಂಧನ್ ತಮಸ್ಸಿನಲ್ಲಿ ಹಾಕ್ತಾರೆ. ಮಹಾಸುರಾನ್ ವಿಷ್ಣು ಪರಾರ್ಜುನಾದ್ಯಾಹ ಕೃತೆ ಪ್ರಜಾತಾಹ ಹರಿತೋಷಣಾಯ. ಅಷ್ಟೇ ಅಲ್ಲದೇನೆ ಪರಮಾತ್ಮನ ಪ್ರೀತಿಗಾಗಿ ಅರ್ಜುನ ಮುಂತಾದವರೂ ಕೂಡ ಭೂಮಿಯಲ್ಲಿ ಅವತಾರ ತಾಳ್ತಾರೆ ಅಂತ ಬಂದಿದೆ. ಹೀಗಾಗಿ ಆ ಅರ್ಜುನನೇ, ಆ ಇಂದ್ರನೇ ಟೀಕಾಕೃತ್ಪಾದರಾಗಿ ಅವತಾರ ತಾಳಿದ್ದಾರೆ ಅಂತ ಅನ್ನೋದನ್ನ ವ್ಯಾಸತೀರ್ಥರು ನೀವು ಕೇಳಿದ್ದೀರಿ. ಶ್ರೀಮಾನ್ ಇಂದ್ರ ಸುಧೀಮಾನ್, ಸಾಕ್ಷಾತ್ ಇಂದ್ರ ಮತ್ತೆ ಟೀಕಾಕೃತ್ಪಾದರಾಗಿ ಅವತಾರ ತಾಳಿದರು ಅಂತ ಅನ್ನೋದನ್ನ ಅವರ ಶಿಷ್ಯರು ವ್ಯಾಸತೀರ್ಥರು ಹೇಳಿದ್ದಾರೆ. ವಾಸ್ತವಿಕವಾಗಿ ಅದು ನಮಗೆ ಪ್ರಮಾಣವಾಗೋದಿಲ್ಲ ಅಂತ ಹಿರಿಯರು ಹೇಳ್ತಾರೆ. ಯದ್ಯಪಿ ಅವರ ಸಾಕ್ಷಾತ್ ಶಿಷ್ಯರು ಹೇಳಿದ್ದಾರೆ, ಟೀಕಾಕೃತ್ಪಾದರು ಇಂದ್ರಾಂಶ ಸಂಭೂತ ಅಂತ ಹೇಳಿ ನಮ್ಮ ವಿಶ್ವಾಸ. ಆದರೆ ಯಾರಾದರೂ ಬಂದು ವಾದ ಮಾಡಿ ಸಮರ್ಥನೆ ಮಾಡ್ರಿ ಅಂತ ಹೇಳಿದ್ರೆ ನಮಗೆ ಪ್ರಮಾಣಗಳಿಲ್ಲ. ವ್ಯಾಸತೀರ್ಥರ ಮಾತಿನ ಮೇಲೆ ಯಾರಿಗೆ ವಿಶ್ವಾಸ ಇದೆ ಅವರಿಗೆ ಮಾತ್ರ ವಿಶ್ವಾಸ. ವ್ಯಾಸತೀರ್ಥರ ಮಾತು ಯಾಕೆ ಪ್ರಮಾಣ ಅಂತ ಕೇಳಿದ್ರೆ ಉತ್ತರ ಇಲ್ಲ ಅದಕ್ಕೆ. ಯಾಕೆಂದ್ರೆ ಮನುಷ್ಯರಲ್ಲ ಅವರು, ದೇವತೆಗಳಾಗಿರಬಹುದು, ಇಲ್ಲ ಅಂತ ಅಲ್ಲ, ಅವರು ಮನುಷ್ಯರೇ ಅನ್ನೋದಕ್ಕಾಗಿ ಹೆಚ್ಚು ಕಡಿಮೆ ಇರಬಹುದು. ಆದ್ದರಿಂದ ಹೇಳಲಿಕ್ಕಾಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆದರೆ ವಿಶ್ವಾಸ ಇದೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಇಲ್ಲಿ ಆ ರೀತಿಯಾಗಿ ಅರ್ಜುನನು ಕೂಡ ಪರಮಾತ್ಮನ ಪ್ರೀತಿಯಾಗಿ ಅವತಾರ ತಾಳಿದ ಅಂತ ಅನ್ನೋದು ಇಲ್ಲಿ ಬರ್ತದೆ. ಪುನಶ್ಚತೆ ಸ್ಥಾನಮವಾಪ್ಯ ಸರ್ವೇ ಸ್ವೀಯಂ ಪರಂತೇತು ವಿಮುಕ್ತಮಾಪ್ನುಯೋ ವಾಯುತ್ವಮಪ್ತ ಸನೋಮದಂಶ ಬ್ರಹ್ಮಂ ಪದಂ ಪ್ರಾಪ್ಯ ವೃಕೋದರಶ್ಚ ವಾಗೀಶ್ವರಿತ್ವಂ ಗತರೇವ ಕೃಷ್ಣರ ಸಹೈವ ಮುಕ್ತಿಂ ಗಮಿತಾಖಿಲೋತ್ತಮಾಂ. ಅವರೆಲ್ಲರೂ ಕೂಡ ದೇವತೆಗಳು ತಮ್ಮ ಸಾಧನೆಯನ್ನು ಮಾಡಿಕೊಂಡು ಮುಕ್ತಿಯನ್ನು ಪಡಿತಾರೆ. ಹಿಂದಿನ ಋಷಿಗಳು ವಾಯುದೇವರಾಗ್ತಾರೆ. ವಾಯುದೇವರು ಬ್ರಹ್ಮ ಪದವಿಯನ್ನ ಪಡಿತಾರೆ. ಆ ಬ್ರಹ್ಮ ಪದವಿಯನ್ನು ಪಡೆಯೋರು ಯಾರು? ವೃಕೋದರ, ಭೀಮಸೇನ ದೇವರು, ಅವರೇ ಮುಖ್ಯ ಪ್ರಾಣದೇವರು. ಹೀಗಾಗಿ ಅವರು ಬ್ರಹ್ಮ ಪದವಿಯನ್ನು ಪಡಿತಾರೆ. ಭಾರತೀ ದೇವಿ ಸರಸ್ವತಿ ದೇವಿ ಆಗ್ತಾಳೆ ಮುಂದಿನ ಕಲ್ಪದಲ್ಲಿ. ಹೀಗಾಗಿ ಆ ಬ್ರಹ್ಮ ಸರಸ್ವತಿಯರಾಗಿ ಮುಖ್ಯ ಪ್ರಾಣ ಭಾರತೀಯರು ಅವರು ಮುಕ್ತಿಯನ್ನು ಪಡಿತಾರೆ. ಬ್ರಹ್ಮದೇವರಂತೂ ಅತ್ಯಧಿಕವಾದ ಮೋಕ್ಷವನ್ನ ಅವರು ಪಡಿತಾರೆ. ಭುವಿದ್ಯುಲೇಕೆ ಚ ವಿರಿಂಚತಾಯಾಂ ಮುಕ್ತೌ ಚ ತಾಭ್ಯಾಂ ಅಧಿಕಂ ಸಮಸ್ತಾತ್ ಸಂತೋಷ್ಯತೆ ಪೂರ್ಣಗುಣೋ ರಮೇಶಃ ಸದೈವ ನಿತ್ಯೋರ್ಜಿತ ಸದ್ರತಿಭ್ಯಾಂ. ವಾಯುದೇವರು ಮತ್ತು ಭಾರತೀ ದೇವರು ಅತ್ಯಂತ ವಿಶಿಷ್ಟವಾಗಿ ಪರಮಾತ್ಮನ ಸೇವೆಯನ್ನು ಮಾಡ್ತಾರೆ. ಎಲ್ಲಿ? ಭೂಲೋಕದಲ್ಲಿ, ದ್ಯುಲೋಕದಲ್ಲಿ, ಯಾವ ಲೋಕದಲ್ಲಿ, ಯಾವುದೇ ಲೋಕದಲ್ಲಿರಲಿ. ಈ ಲೋಕ ಆ ಲೋಕ ಅಂತ ಸಂಬಂಧ ಇಲ್ಲ. ಯಾವುದೇ ಲೋಕದಲ್ಲಿರಲಿ ವಾಯು ಮತ್ತು ಭಾರತಿ ಇವರ ಸೇವೆ ಅತ್ಯಧಿಕವಾದ ಸೇವೆ. ಅವರ ಸೇವೆಗಿಂತಲೂ ಊರ್ಜಿತವಾದ ಸೇವೆಯನ್ನ ಯಾರೂ ಮಾಡೋದಿಲ್ಲ, ಮಾಡ್ಲಿಕ್ಕಾಗೋದಿಲ್ಲ. ಅಂಥ ಪರಮಾತ್ಮನನ್ನ ಸಂತೋಷಪಡಿಸಿದ ಮಹಾನುಭಾವರವರು ಅಂತ ತಿಳಿಸ್ತಾರೆ. ಈ ವಿಷಯದಲ್ಲಿ ಏನ್ ಪ್ರಮಾಣ ಅಂತ ಅಂದ್ರೆ ವೇದ ಪ್ರಮಾಣಗಳನ್ನ ಶ್ರೀಮದಾಚಾರ್ಯ ಹೇಳ್ತಾರೆ. ಭೂಷಣ್ಣ ಯೋಧಿ ಬಭ್ರುಷು ನಮ್ನತೆ ಬಳಿತ್ಥ ತತ್ವಪುಷೇಧಾರಿ ದರ್ಶದಂ ತಾಂ ಶ್ರುತೆ ಕೀರ್ತಿಂ ಮಘವನ್ ಮಹಿತ್ವ ಇತ್ಯಾದಿ ಸೂಕ್ತಾನಿ ಚ ತತ್ ಪ್ರಮಾಣಂ. ಈ ಸೂಕ್ತಗಳು ವಾಯುದೇವರ ಮಾಡುವ ಕಾರ್ಯಗಳ ವಿಷಯದಲ್ಲಿ ಪ್ರಮಾಣವಾಗಿವೆ ಅಂತ ಅನ್ನೋದನ್ನ
ತಿಳಿಸ್ತಾರೆ. ಅನ್ಯಾನಿ ವಾಕ್ಯಾನಿ ಚ ವೈದಿಕಾನಿ ಸಪಂಚರಾತ್ರೋಕ್ತ ಪುರಾಣಕಾನಿ ಪೃಷ್ಟಶ್ಚ ಭೀಷ್ಮೋತ್ರ ವಿದಿತ್ಯರೇಣ ತನ್ಮೋಕ್ಷ ಧರ್ಮೇಶ್ವಪಿ ಕಿಂಚಿದಾಹ. ಭೀಷ್ಮಾಚಾರ್ಯರು ಕೇಳಿದಾಗ ಈ ವಿಷಯದಲ್ಲಿ, ವಾಯುದೇವರ ವಿಷಯದಲ್ಲಿ, ಬ್ರಹ್ಮದೇವರ ವಿಷಯದಲ್ಲಿ, ಅವರ ಸಾಧನೆಯ ವಿಷಯದಲ್ಲಿ ಭೀಷ್ಮಾಚಾರ್ಯರು ಅನೇಕ ಪಂಚರಾತ್ರ ವಚನಗಳನ್ನ ಉದಾಹರಣೆ ಮಾಡ್ತಾರೆ. ಮೋಕ್ಷ ಧರ್ಮ ಪರ್ವದಲ್ಲಿಯೂ ಕೂಡ ಆ ರೀತಿಯಾದ ಪ್ರಮಾಣ ವಚನಗಳ ಉದಾಹರಣೆಯನ್ನು ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಮಾಡ್ತಾರೆ. ಏವಂ ಪ್ರಯಾತೇಷು ಸಕೇಶವೇಷು ಸ್ವಾನೇವ ಲೋಕಾನ್ಯದು ಪಾಂಡವೇಷು ಪರೀಕ್ಷಿತಾದ್ಯಾಸ್ತು ತದನ್ವಯೋತ್ಥ ವ್ಯಾಸಾನುಶಿಷ್ಟಾ ಪೃಥಿವೀಮರಕ್ಷನ್. ಹೀಗೆ ಯಾದವರು ಮತ್ತೆ ಪಾಂಡವರು ತಮ್ಮ ತಮ್ಮ ಲೋಕಕ್ಕೆ ಹೋದ ಮೇಲೆ ಅವರ ವಂಶದಲ್ಲಿರತಕ್ಕಂತಹ ಪರೀಕ್ಷಿತ, ವಜ್ರ ಮುಂತಾದವರೆಲ್ಲರೂ ಕೂಡ ಈ ಲೋಕವನ್ನ ಆಳ್ತಾ ಇದ್ದಾರೆ. ಅವರಿಗೆ ನಿರ್ದೇಶಕರು ಯಾರು ಈ ಲೋಕದಲ್ಲಿ? ವೇದವ್ಯಾಸದೇವರು. ಏನಾದರೂ ತಪ್ಪು ಮಾಡಿದರೆ ಅಥವಾ ಯಾವ ಕರ್ಮವನ್ನು ಹೇಗೆ ಮಾಡಬೇಕು ಅಂತ ನಿರ್ದೇಶನ ಮಾಡುವುದಕ್ಕಾಗಿ ವೇದವ್ಯಾಸ ದೇವರು ಬಂದು ಅವರಿಗೆ ತಿಳುವಳಿಕೆಯನ್ನು ಕೊಟ್ಟು ಅವರಿಂದ ರಾಜ್ಯವನ್ನ ಪರಿಪಾಲನೆ ಮಾಡಿಸ್ತಾ ಇದ್ದಾರೆ. ತೈಹಿ ಕ್ಷೇಮಕಾಂತೈರಿಹ ಭಾರತಾದಿ ಶಾಸ್ತ್ರಾಣಿ ಶೃಣ್ಮದ್ಭಿರಶೇಷ ವಿದ್ಭಿಃ ವ್ಯಾಸ ಪ್ರಸಾದಾಚ್ಚ ಕಲೌಚ ಧರ್ಮೋ ಜ್ಞಾನಂಚ ಸೂತ್ರ ತಮಗಾನ್ನ ನಾಶಂ. ಹೀಗೆ ಆ ಪಾಂಡವರ ಸಂತತಿಯಲ್ಲಿ ಕ್ಷೇಮಕ ರಾಜನವರೆಗೆ ಅವರೆಲ್ಲರೂ ಕೂಡ ಭಾರತ ಮುಂತಾದ ಶಾಸ್ತ್ರಗಳ ಅಧ್ಯಯನವನ್ನ ಮಾಡ್ತಾ, ನೋಡ್ರಿ ಮಹಾಭಾರತ ಕ್ಷೇಮಕಾದಿ ರಾಜರವರೆಲ್ಲರೂ ಕೂಡ ಅಧ್ಯಯನ ಮಾಡಿದ್ದಾರೆ. ಆ ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತಾ ವೇದವ್ಯಾಸದೇವರ ವಿಶೇಷವಾದ ಅನುಗ್ರಹದಿಂದ ಮತ್ತೆ ಅವರಿದ್ದಾರೆ. ಕಲಿಯುಗವಾದರೂ ಕೂಡ ಜ್ಞಾನದ ನಾಶ ಆಗಲಿಲ್ಲ. ಯಾಕಾಗಲಿಲ್ಲ? ಮಹಾಭಾರತ ಇದೆ ಅಂತ ಅನ್ನೋದಕ್ಕಾಗಿ. ಮಹಾಭಾರತ ಇದೆ ಅಂತ ಅನ್ನೋದಕ್ಕಾಗಿ ಜ್ಞಾನದ ನಾಶವಾಗಲಿಲ್ಲ. ಅಂತ ಮಹಾಭಾರತವನ್ನ ಕೇಳುವ ಕಾಲ ಹತ್ತಿರ ಬರ್ತಾ ಇದೆ. ಇನ್ನು ಯಾವಾಗ ಪ್ರಾರಂಭವಾಗ್ತದೆ ಗೊತ್ತಿಲ್ಲ. ಮಹಾಸ್ವಾಮಿಗಳು ಯಾವಾಗ ಪ್ರಾರಂಭ ಮಾಡ್ತಾರೆ ಗೊತ್ತಿಲ್ಲ. ನಮ್ಮ ಪ್ರಾರಬ್ಧ ಒಂದು ಬೇಕಲ್ಲ ಅದು ಪ್ರಾರಂಭವಾಗಲಿಕ್ಕೆ. ಹೀಗಾಗಿ ಅಂತೂ ಇದು ಮುಕ್ತಾಯವಾಯ್ತು ಅಂತಂದ್ರೆ ಇನ್ನ ಅಪರೋಕ್ಷ ಜ್ಞಾನ ಆದ ಹಾಗೆ. ಮುಕ್ತಿಯನ್ನು ಪಡಿಬೇಕಾದ್ರೆ ಅಪರೋಕ್ಷ ಜ್ಞಾನ ಹೇಗೆ, ಹಾಗೆ ತಾತ್ಪರ್ಯ ನಿರ್ಣಯ ಮುಗಿತಾ ಇದೆ. ಅಪರೋಕ್ಷ ಜ್ಞಾನದ ಸ್ಥಾನ ಮಹಾಭಾರತ ಕೇಳುವ ಯೋಗ ಬರ್ತಾ ಇದೆ. ಅದು ಮುಕ್ತಿ ಯಾವಾಗ ಆಗ್ತದೆ ಗೊತ್ತಿಲ್ಲ, ಆದ್ರೆ ಆಗ್ತದೆ ಅಂತ ಅನ್ನೋದು ಮಾತ್ರ ವಾಸ್ತವ. ಆ ವಿಶ್ವಾಸ ಮಾತ್ರ ಇದ್ದೇ ಇದೆ. ಈಗ ಜ್ಞಾನ ಸುರಕ್ಷಿತವಾಗಿ ಜ್ಞಾನ ಇತ್ತು, ಯಾವ ತೊಂದರೆ ಆಗಲಿಲ್ಲ. ಸಂವತ್ಸರಾಣಂ ಸಹಸ್ರಕೆ ಗತೆ ಪ್ರಾಪ್ತೇಷು ವಿದ್ಯಾಮಖಿಲೇಷು ಸತ್ಸು ದಗ್ಧ ಪುರಾಯೇ ತ್ರಿಪುರಂ ಘನತೈವ ರುದ್ರೇಣ ಜಾತಾಹ ಪೃಥಿವೀ ತಲೇತೆ. ಕಲಿಯುಗದಲ್ಲಿ ಮತ್ತೆ 1 ವರ್ಷಗಳು ಕಳೆದ ಮೇಲೆ ಸಜ್ಜನರು ಜ್ಞಾನವನ್ನು ಪಡಿತಾರೆ. ಮಹಾಭಾರತ ಇದೆ, ಸೂತ್ರಗಳಿವೆ, ಭಾಗವತ ಇದೆ, ಸಾತ್ವಿಕ ಪುರಾಣಗಳಿವೆ, ವೇದವ್ಯಾಸ ದೇವರ ನಿರ್ಮಾಣ ಮಾಡಿದ್ದು. ಹೀಗಾಗಿ ಆ ಶಾಸ್ತ್ರಗಳಿಂದ ಒಳ್ಳೆಯ ಜ್ಞಾನವನ್ನ ಅವರೆಲ್ಲ ಪಡೆದು ಬಿಡ್ತಾರೆ. ಆ ಸಂದರ್ಭದಲ್ಲಿ ತ್ರಿಪುರಾಸುರರು, ಆ ತ್ರಿಪುರಾಸುರರು ಭೂಮಿಯಲ್ಲಿ ಹುಟ್ಟುತ್ತಾರೆ. ಯಾವ ತ್ರಿಪುರಾಸುರನ್ನ ರುದ್ರದೇವರು ಸಂಹಾರ ಮಾಡಿದ್ರು ಆ ತ್ರಿಪುರಾಸುರರು ಮತ್ತೆ ಭೂಮಿಯಲ್ಲಿ ಹುಟ್ಟುತ್ತಾರೆ. ಅದರ್ಶನಂ ಸರ್ವ ಮುನೀಂದ್ರ ವೃಂದೈಹಿ ಸಹೈವ ಸುಜ್ಞಾನ ಮಹಾನಿಧಾನೆ ವ್ಯಾಸೇ ಪ್ರಯಾತೇಪಿ ಸುದತ್ತ ವಿದ್ಯಾ ತತ್ ಸಂಪ್ರದಾಯಾದಪಿ ತೈರವಾಪ್ತ. 1000 ವರ್ಷಗಳು ಕಳೆದ ಮೇಲೆ ಈ ತ್ರಿಪುರಾಸುರರು ಹುಟ್ಟುವ ಸಂದರ್ಭದಲ್ಲಿ ವೇದವ್ಯಾಸ ದೇವರು ಕಾಣೆಯಾದರು. ಅಲ್ಲಿಯ ತನಕ ವೇದವ್ಯಾಸ ದೇವರು ಕಾಣಿಸ್ತಾ ಇದ್ರು. ಇಲ್ಲಿರುವ ಸಜ್ಜನರಿಗೆ, ಮಹಾನುಭಾವರಿಗೆ, ಕ್ಷೇಮಕ ಮೊದಲಾದ ರಾಜರಿಗೆ ವೇದವ್ಯಾಸ ದೇವರು ಕಾಣಿಸ್ತಾ ಇದ್ರು, ಬಂದು ಉಪದೇಶವನ್ನು ಮಾಡ್ತಾ ಇದ್ರು. ಕ್ಷೇಮಕ ರಾಜ ಮುಗಿದ ಮೇಲೆ ಈ ಕಲಿಯುಗದಲ್ಲಿ 1000 ವರ್ಷ ಕಳೆದ ಮೇಲೆ ತ್ರಿಪುರಾಸುರರು ಅವತಾರ ತಾಳಿದಾಗ ಇನ್ನು ವೇದವ್ಯಾಸ ದೇವರು ಕಾಣಿಸೋದು ಬಿಟ್ಬಿಟ್ರು. ಸಜ್ಜನರಿಗೂ ಕಾಣಿಸ್ತಾ ಇಲ್ಲ. ಯಾಕೆ? ಸಜ್ಜನರು ಹೌದು, ಅಷ್ಟು ಪುಣ್ಯ ಮಾಡಿರ್ಬೇಕಲ್ಲ. ಇನ್ನು ದೇವರು ಕಾಣಿಸ್ಕೊಳ್ತಾ ಇದ್ರೆ ಕಲಿ ಬರ್ಬೇಕು ಹೇಗೆ ಅನ್ನೋದಕ್ಕಾಗಿಯೂ ಸಹ ಪರಮಾತ್ಮ ವೇದವ್ಯಾಸ ದೇವರು ಯಾರಿಗೂ ಕಾಣಿಸಿಕೊಳ್ತಾ ಇಲ್ಲ. ಋಷಿಗಳು ಯಾರಿಗೆ ಕಾಣಿಸ್ತಾ ಇಲ್ಲ. ಇದ್ದಾರೆ, ತಿರುಪತಿಗೆ ಹೋದ್ರೆ, ತಿರುಮಲೆಗೆ ಹೋದ್ರೆ ಋಷಿಗಳಿದ್ದಾರೆ, ಕಾಣಿಸೋದಿಲ್ಲ. ಬದರಿಗೆ ಹೋದ್ರೆ ಋಷಿಗಳು ಇರ್ತಾರೆ, ಕಾಣಿಸೋದಿಲ್ಲ. ಯಾವ ರೂಪದಿಂದ ಇರ್ತಾರೆ ಗೊತ್ತಾಗೋದಿಲ್ಲ. ಆ ಋಷಿ ರೂಪದಿಂದ ಇದ್ರೂ ಕೂಡ ನಮ್ಮ ಕಣ್ಣಿಗೆ ಅವರು ಕಾಣಿಸೋದಿಲ್ಲ ಅನ್ನೋದಕ್ಕಾಗಿ ಟೀಕಾಕೃಪಾದರು ಚೇಷ್ಟೆ ಮಾಡ್ತಾರೆ. ನಿಮ್ಮ ದೇವರು, ನಿಮ್ಮ ಋಷಿಗಳು ಇದ್ದಾರೆ ಅಂತ ಹೇಳ್ತೀರಿ, ಎಲ್ಲಿದ್ದಾರೆ? ಒಬ್ಬರನ್ನಾದ್ರೂ ತೋರಿಸ್ರಿ ನೋಡ್ತೀನಿ ಅಂತಂದ್ರೆ ಟೀಕಾರಾಯರಂತಾರೆ, ನಹಿತೆ ವಣಿಗ್ವೀಥ್ಯಾಂ ವರ್ತಂತೆ. ಏನಪ್ಪ ವಶಿಷ್ಠರು ವಿಶ್ವಾಮಿತ್ರರು ಅಂದ್ರೆ ಅವರೇ ನಮಗೆ ಮಾರ್ಕೆಟಲ್ಲಿ ಸಿಗ್ತಾರೇನು? ಹೋದ್ರೆ ಎಲ್ಲರೂ ಸಿಗ್ತಾರೆ. ಅಲ್ಲಿ ಮಾರುಕಟ್ಟೆಗೆ ಹೋದ್ರೆ ಎಲ್ಲರೂ ಸಿಗ್ತಾರೆ. ಆದ್ರೆ ಹಾಗೇನು ತಿಳ್ಕೊಂಡಿದ್ದೇನು? ಅವರು ನಾಳಿನ ಸಲ ಪಲ್ಯಕಾಯಿ ಒಯ್ಲಿಕ್ಕೆ, ಧಾನ್ಯ ಒಯ್ಲಿಕ್ಕೆ ಬರ್ತಾರಂತ ತಿಳಿದಿದ್ದೇನು? ಅಲ್ಲೆಲ್ಲ ಸಿಗೋರಲ್ಲ ಅವರು. ನಹಿತೆ ವಣಿಗ್ವೀಥ್ಯಾಂ ವರ್ತಂತೆ. ವ್ಯಾಪಾರಿಗಳ ವೀಥಿಯಲ್ಲಿ ಅವರು ಇರೋದಿಲ್ಲ, ಅವರು ಇರೋದು ಬೇರೆ ಕಡೆಗೆ ಇರ್ತಾರೆ. ನಿನಗ್ಯಾಕೆ ನಮಗ್ಯಾಕೆ ಕಾಣಿಸ್ತಾರೆ ಅಂತ, ನಮಗ್ಯಾಕೆ ಅಂತ ಅನ್ನೋದಿಲ್ಲ. ಟೀಕಾಕರ್ತ ಆದ್ರೆ ಕಾಣಿಸ್ಲೇಬೇಕಲ್ಲ, ಸ್ವಯಂ ಇಂದ್ರ ಅವರು. ಹೀಗಾಗಿ ಋಷಿಗಳು ಕಾಣಿಸ್ದೆ ಹೇಗೆ, ನಿಮಗೆ ಹೇಗೆ ಕಾಣಿಸ್ತಾರೆ ಅಂತ
ಅವರು ಚೇಷ್ಟೆ ಮಾಡ್ತಾರೆ. ಅದರ್ಶನಂ ಸರ್ವಮುನೀಂದ್ರ ವೃಂದೈ ಸಹ ಇವ ಸಜ್ಞಾನ ಮಹಾನಿಧಾನೆ ವ್ಯಾಸೆ ಪ್ರಯಾತೇಪಿ ಸುತತ್ವ ವಿದ್ಯಾ ತತ್ ಸಂಪ್ರದಾಯಾದಪಿ ತೈರವಾಪ್ತ. ವ್ಯಾಸ ಸಂಪ್ರದಾಯದಿಂದ ಈ ತ್ರಿಪುರಾಸುರರು ಕೂಡ ತತ್ವವಿದ್ಯೆಯನ್ನು ಪಡೆದು ಬಿಡ್ತಾರೆ, ತತ್ವವಿದ್ಯಾ ಸಂಪನ್ನರಾಗಿ ಬಿಡ್ತಾರೆ. ಅಸುರರು, ದೈತ್ಯರು, ಅವರಿಗೆ ಐಶ್ವರ್ಯ ವಿದ್ಯೆ ಬರ್ತಾ ಇದೆ ಅಂತ ಅನ್ನೋದನ್ನ ದೇವತೆಗಳು ಗಮನಿಸ್ತಾರೆ. ಉತ್ಸಾದಿತತ್ವಾತ್ ಸದ್ದುರಾಗಮಾನಂ ತತ್ ಸಂಪ್ರದಾಯಸ್ಯ ಚ ನಾಶಿತತ್ವಾತ್ ಪ್ರಸಾರಿತತ್ವಾತ್ ಸದಾಗಮಾನಂ ಪಾಪ ಅಪಿಜ್ಞಾನಮವಾಪುರೇ ತತ್. ಪಾಪಿಗಳೂ ತತ್ವಜ್ಞಾನವನ್ನು ಪಡೆದರು. ಹೇಗೆ? ಅದಕ್ಕೆ ಕಾರಣಗಳನ್ನು ಕೊಡ್ತಾರೆ. ಮೊದಲನೇದ್ದು, ದುರಾಗಮಗಳನ್ನು ನಾಶ ಮಾಡಿದರು ವೇದವ್ಯಾಸ ದೇವರು ಬಂದು. ದುಸ್ಸಿದ್ಧಾಂತಗಳನ್ನು ನಾಶ ಮಾಡಿದ್ರು ಇಲ್ಲೋ ವೇದವ್ಯಾಸ ದೇವರು? ದುಸ್ಸಿದ್ಧಾಂತಗಳನ್ನು ನಾಶ ಮಾಡಿದರು. ಆ ದುಷ್ಟರ ಸಂಪ್ರದಾಯಗಳನ್ನು ನಾಶ ಮಾಡಿಬಿಟ್ರು ವೇದವ್ಯಾಸ ದೇವರು ಬಂದು. ಆಮೇಲೆ ಸದಾಗಮಗಳನ್ನ ಪ್ರಚಾರ ಮಾಡಿದ್ರು ಎಲ್ಲ ಕಡೆಗೆ. ಮಹಾಭಾರತ, ಬ್ರಹ್ಮಸೂತ್ರಗಳು, ಸಾತ್ವಿಕ ಪುರಾಣಗಳು, ಇವುಗಳ ಪ್ರಚಾರವನ್ನು ಮಾಡಿದರು. ಹೀಗಾದದ್ದಕ್ಕಾಗಿ ಪಾಪಿಗಳೂ ಕೂಡ ಅನಿವಾರ್ಯವಾಗಿ ಆ ಜ್ಞಾನವನ್ನು ಪಡೆದರು. ಉದಾಹರಣೆಗೆ ಹೇಳೋದು ಅಂತಂದ್ರೆ, ಉದಾಹರಣೆ ಕೊಡಬಾರದು ನಿಜವಾಗಿ, ಆದರೆ ಉದಾಹರಣೆ ಹೇಳಬೇಕು ಅಂತಂದ್ರೆ, ದೈತ್ಯರು ದುಷ್ಟರು ಏನ್ ತಿಂತಾರೆ? ಮಾಂಸವನ್ನು ತಿಂತಾರೆ, ಮಾಂಸಾಹಾರಿಗಳು. ಆದರೆ ವಾಸ್ತವ, ಆದರೆ ರೂಲ್ ಮಾಡಿಬಿಟ್ಟಿದ್ರು. ಮಾಂಸಾಹಾರವನ್ನು ಮಾಡಿದರೆ ಜೈಲು ಶಿಕ್ಷೆ ಅಂತ ರೂಲ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಎಲ್ಲಿಯೂ ಮಾಂಸ ಸಿಗ್ತಾ ಇಲ್ಲ. ಮಾಂಸಾಹಾರಿಗಳಾದ್ರೆ ಶಿಕ್ಷೆ ಇದೆ. ಜೊತೆಗೆ ಎಲ್ಲ ಕಡೆಗೆ ಒಳ್ಳೊಳ್ಳೆ ವಿಹಿತವಾದ ಆಹಾರಗಳೇ ಸಿಗ್ತಾ ಇವೆ. ಬದುಕೋದಕ್ಕಾಗಿ ಏನ್ ಮಾಡ್ಬೇಕು? ಅನಿವಾರ್ಯವಾಗಿ ಮಾಂಸ ತಿನ್ನಬೇಕು ದೈತ್ಯರು, ದುಷ್ಟರು. ಆದರೆ ತಿಂದ್ರೆ ಶಿಕ್ಷೆ ಅಂತ ಹೇಳಿಬಿಟ್ಟಿದ್ದಾರೆ. ಇನ್ನು ಎಲ್ಲಿಯೂ ಮಾರುಕಟ್ಟೆಯಲ್ಲಿ ಸಿಗ್ತಾ ಇಲ್ಲ. ಎಲ್ಲಿ ಹೋದ್ರು ಮತ್ತೆ ಬೆಂಡಿಕಾಯಿ, ಇಂಥ ವಿಹಿತವಾದ ವಸ್ತುಗಳೇ ಸಿಗ್ತಾ ಇವೆ. ಏನ್ ಮಾಡ್ಬೇಕು? ಅನಿವಾರ್ಯವಾಗಿ ಅವುಗಳನ್ನೇ ತಿನ್ನೋ ಪ್ರಸಂಗ. ಯಾರಿಗೆ? ದುಷ್ಟರಿಗೂ, ಮಾಂಸಾಹಾರಿಗಳಿಗೂ ಸಸ್ಯಾಹಾರವನ್ನ ಸ್ವೀಕಾರ ಮಾಡುವ ಪ್ರಸಂಗ ಹೇಗೆ ಬರ್ತದಲ್ಲ, ಹಾಗೆ ಅನ್ಮಾತ್ರಕ್ಕೆ ಇವರೇನು ಶಿಷ್ಟರು ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ. ವಿಹಿತವಾದದ್ದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತಂದ ಮಾತ್ರಕ್ಕೆ ಅವರೇನು ಭಾರಿ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗೋಪಾಲದಾಸರು ಅದೇ ಮಾತನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಒಂದು ಉಗಾಭೋಗ ಸುಳಾದಿಗಳಲ್ಲಿ ಆ ಮಾತನ್ನ ತಿಳಿಸ್ತಾರೆ. ವೈರಾಗ್ಯ ಇದೆ ಅಂತಂದ ಮಾತ್ರಕ್ಕೆ ನೀನೇನು ಬಹಳ ದೊಡ್ಡ ಜ್ಞಾನಿ ಸಾಧಕ ಅಂತ ಏನ್ ತಿಳ್ಕೊಳ್ಬೇಡ. ಬೇಕಾದಷ್ಟು ಚಳಿಯಲ್ಲಿ ಬೇಕಾದಷ್ಟು ಪ್ರಾಣಿಗಳು ಬಿದ್ದಿರ್ತದೆ ಕೆಳಗಡೆಗೆ, ಮೈ ಮೇಲೆ ಏನೋ ಹೊತ್ಕೊಂಡ್ಕೊಂಡಿರೋದಿಲ್ಲ. ವೈರಾಗ್ಯ ಅಂತ ಅಂತಾರೆ ಏನದಕ್ಕೆ? ಅಲ್ಲ, ಯಾಕೆ ಬರೀ ವೈರಾಗ್ಯ ಅಲ್ಲ, ವಿಷ್ಣು ರತಿ ಬೇಕು ಅಂತ ಅನ್ನೋದನ್ನ ಗೋಪಾಲದಾಸರ ತಿಳಿಸ್ತಾರೆ. ಹಾಗೆ ಮತ್ತೆ ನೀವು ಸದಾಗಮಗಳನ್ನು ಪಡೆದ್ರಿ ಯಾಕೆ? ಒಳ್ಳೆ ವಿದ್ಯೆ ಪ್ರಾಪ್ತವಾಯ್ತು ಅವರಿಗೆ. ಯಾಕೆ? ಓದಲಿಕ್ಕೆ ದುರ್ವಿದ್ಯೆಯೇ ಇಲ್ಲ ಆ ಕಾಲದಲ್ಲಿ, ಹೇಳೋರು ಯಾರೂ ಇಲ್ಲ. ನಾನೇ ದೇವರು ಅಂತ ಹೇಳೋರೇ ಯಾರಿಲ್ಲ, ಉಪದೇಶ ಮಾಡೋರು. ಹೇಗೆ ಆ ವಿದ್ಯೆ ಬರ್ತದೆ? ಅನಿವಾರ್ಯವಾಗಿ ಆ ವಿದ್ಯೆ ಬಂತು. ಬೇಕು ಅಂತ ಆ ವಿದ್ಯೆಯನ್ನು ಪಡೆಯಲಿಲ್ಲ, ಅನಿವಾರ್ಯವಾಗಿ ಆ ವಿದ್ಯೆ ಬಂತು. ಪಾಪ ಅಪಿ ಜ್ಞಾನಮವಾಪುರೇತದ. ಅದು ಹೇಗೆ ಅಂತ ಶ್ರೀಮದಾಚಾರ್ಯ ದೃಷ್ಟಾಂತವನ್ನು ಕೊಡ್ತಾರೆ. ಶೃಣಾ ಪುರೋಡಾಶಮಿವಾವಲೀಢಂ ವೇದ ಶ್ರುತಿಂ ವಂತ್ಯಜನೈರವಾಪ್ತಾಂ ಅನಂತ ದುಃಖಾಪ್ತಿ ಸುಯೋಗ್ಯ ದೈತ್ಯೈಹಿ ದೈತ್ಯೈಹಿ ವಿದ್ಯಾಮವಾಪ್ತಾಂತೋ ನ ಸೇಹಿರೇ ಸುರಾಹ. ನಾಯಿ ಅದೇನ್ ತಿಂತದೆ? ಎಲುಬು ತಿಂತದೆ. ಅಂಥ ನಾಯಿಗೆ ಒಳ್ಳೆ ಆಹುತಿ ಸಿಕ್ಕ ಹಾಗೆ, ಹವ್ಯ ಸಿಕ್ಕ ಹಾಗೆ, ಪುರೋಡಾಶ ಸಿಕ್ಕ ಹಾಗೆ. ಪುರೋಡಾಶ ಅಂದ್ರೆ ಯಜ್ಞದಲ್ಲಿ ಬಳಸುವ ಒಂದು ಪವಿತ್ರವಾದ ಪದಾರ್ಥ. ಆ ಪವಿತ್ರವಾದ ಪದಾರ್ಥ ನಾಯಿಗೆ ತಿನ್ಲಿಕ್ಕೆ ಸಿಕ್ಕರೆ ಸಿಗ್ತದೆ, ತಿಂತದೆ ಅಷ್ಟೇ. ಆದ್ರೆ ಅದಕ್ಕೆ ರುಚಿ ಅದು ಬೇಕಾ? ಬೇಕಾಗಿಲ್ಲ. ಸಾಯ್ತೇನೆ ಅಂತ ಅನ್ನೋದಕ್ಕಾಗಿ ತಿಂತಾ ಇದೆ ಅಷ್ಟೇ. ಅದು ತಿಂದ್ರೆ ಪವಿತ್ರವಾದ ಪದಾರ್ಥ ನಾಯಿಗೆ ಸಿಕ್ಕರೋ ಹೇಗೋ ಹಾಗೆ, ಅನಧಿಕಾರಿಗಳಿಗೆ ವೇದ ಸಿಕ್ಕರೋ ಹೇಗೋ ಹಾಗೆ, ಮತ್ತೆ ಈ ವಿದ್ಯೆಯನ್ನ ದೈತ್ಯರೆಲ್ಲರೂ ಕೂಡ ಪಡೆದರು. ಇದನ್ನು ದೈತ್ಯರಿಗೆ ಸಹನೆ ಆಗಲಿಲ್ಲ. ಯಾಕೆ ಸಹನೆ ಆಗಲಿಲ್ಲ? ವಿದ್ಯಾವಂತರಾದ್ರೆ ಸಹನೆ ಮಾಡ್ಕೊಳ್ಬೇಕಲ್ಲ. ಜ್ಞಾನಿಗಳಾಗ್ತಾ ಇದ್ದಾರೆ, ಸಹನೆ ಎಲ್ಲ ಕಡೆಗೆ ಅದೇ ಪ್ರಚಾರ ಮಾಡಬೇಕು ತಾನೆ. ಕಲಿಯೂ ಕೂಡ ವಿಷ್ಣು ಸರ್ವೋತ್ತಮ ಅಂತ ಅಂತಾನೆ ಅಂದ್ರೆ ಸಂತೋಷ ಪಡಬೇಕು, ದುಃಖ ಪಡಬೇಕು? ಎಷ್ಟು ವಿಚಿತ್ರವಾದ ಪ್ರಶ್ನೆ ನೋಡಿ. ಕಲಿ ವಿಷ್ಣು ಸರ್ವೋತ್ತಮ ಅಂತ ಅಂತಾನೆ, ದುಃಖ ಪಡಬೇಕೋ ಸುಖ ಪಡಬೇಕೋ? ನಾವೆಲ್ಲ ಏನಂತೇವೆ? ಸುಖ ಪಡಬೇಕೆ. ಕಲಿಯೂ ಹೇಳ್ತಾ ಇದ್ದಾನಲ್ಲ. ಆದ್ರೆ ದೇವತೆಗಳ ವಿಚಾರವೇ ಬೇರೆ. ದೇವತೆಗಳಿಗೆ ದುಃಖ ಆಗ್ತದೆ. ಕಲಿ ದೇವರು ವಿಷ್ಣು ಸರ್ವೋತ್ತಮ ಅಂತಂದ್ರೆ ದುಃಖ ಆಗ್ತದೆ. ಯಾಕೆ ಅಂದ್ರೆ ಅವನು ಮನಪೂರ್ವಕವಾಗಿ ಹೇಳ್ತಾ ಇದ್ದದ್ದಲ್ಲ. ಆ ಮಾತು ಬಹುಶಃ ಹಿಂದೆ ಬಂದಿದೆ ತಾತ್ಪರ್ಯ ನಿರ್ಣಯದಲ್ಲಿ. ಯಾರಿಗೆ? ನಮ್ಮ ಅಲ್ಲ, ದುರ್ಯೋಧನನಿಗೆ ಅದನ್ನ ಉಪದೇಶ ಮಾಡ್ತಾರೆ. ದುರ್ಯೋಧನನಿಗೆ ಅವನ ಗುರು ಉಪದೇಶ ಮಾಡ್ತಾನೆ.
ನಿನಗೆ ಒಳ್ಳೇದಾಗ್ತದೆ ಅಂತಂದ್ರೆ ದೇವರನ್ನ ನಂಬು ಅಂತ ಹೇಳ್ತಾರೆ. ನಿನ್ ಕೆಲಸ ಆಗ್ತದೆ, ದೇವರನ್ನ ನಂಬು. ನಿನ್ ಕೆಲಸ ಆಗೋದಿಲ್ಲ, ಬಿಟ್ಬಿಡು. ನಿನ್ ಕೆಲಸಕ್ಕಾಗಿ ಉಪಯೋಗವನ್ನು ತಗೋ ಅಂತ. ಈ ದೈತ್ಯರೆಲ್ಲ ಅದಕ್ಕಾಗಿ ಉಪಯೋಗ ತೆಗೆದುಕೊಳ್ಳೋದು ಅದನ್ನೆಲ್ಲ ಹೊರತು ಇದರಿಂದ ಮೋಕ್ಷ ಇದೆ, ಇದು ಧರ್ಮ, ಇದು ಒಳ್ಳೆಯದು, ಇದು ಶ್ರೇಷ್ಠ, ಆಚರಣೆ ಮಾಡಬೇಕು ಅನ್ನೋದಕ್ಕಾಗಲ್ಲ. ಆ ಉದ್ದೇಶ ಇಲ್ವೇ ಇಲ್ಲ ಅವರಿಗೆ. ಅನ್ನೋದಕ್ಕಾಗಿ ದೇವತೆಗಳಿಗೆ ದುಃಖ ಆಗ್ತಾ ಇದೆ, ದೇವತೆಗಳಿಗೆ ವೇದನೆ ಆಗ್ತಾ ಇದೆ. ಅವ್ರು ಮಾಡ್ತಾರೆ ನಿಜ, ಅವರಿಗೆ ವಿದ್ಯೆ ಬಂದಿದೆ ನಿಜ, ಆದರೆ ವಿದ್ಯೆಯನ್ನು ಹಾಳು ಮಾಡ್ತಾರೆ ಅವರು ಅನ್ನೋದಕ್ಕಾಗಿ ಅವರಿಗೆ ದುಃಖ, ರೀತಿಯಾದ ದುಃಖದಲ್ಲಿ ಅವರಿದ್ದಾರೆ. ಇದ್ದಾಗ ಅವರಲ್ಲಿ ನಾವಾಗತಿ ಕಾಪಿ ಸುವೇದಿನಂ ಭವೇತ್ ಪ್ರಾಪ್ಯಂ ಸುಖಂ ನಿತ್ಯಂ ಅವಶ್ಯಮೇಭಿಃ ಪ್ರಾಪ್ಯಂ ತಮೋಂಧಂ ತ್ವಸುರೈರ್ನ ಮುಕ್ತಿ ಕದಾಚಿದಪ್ಯೇತದ್ ಅಚಿಂತೆಯನ್ ಸುರಾಹ. ಆ ದೈತ್ಯರಿಗೆ, ದುಷ್ಟರಿಗೆ ಎಂದಿಗೂ ಮುಕ್ತಿ ಆಗಬಾರದು. ಮುಕ್ತಿ ಆಗಬಾರದು ಇಷ್ಟೇ ಅಲ್ಲ, ತತ್ವಜ್ಞಾನವೂ ಅವರಿಗೆ ಆಗಬಾರದು. ತಮೋಯೋಗ್ಯರವರು ಅನ್ನೋದಕ್ಕಾಗಿ ಅವರಿಗೆ ಸರ್ವಥಾ ವಿದ್ಯಾ ಪ್ರಾಪ್ತವಾಗಬಾರದು ಅಂತ ಹೇಳಿ ಪರಮಾತ್ಮನಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ದೇವತೆಗಳೆಲ್ಲರೂ ಕೂಡ ಜ್ಞಾನ ಪ್ರದಾನಾಯ ಸತಂ ತದನ್ಯ ಜ್ಞಾನ ಪ್ರಣಾಶಾಯ ಚ ವಿಷ್ಣುನೈತೆ ಕೃಪ್ತಾಸ್ತತಸ್ಥೆ ಸವಿರಿಂಚ ಶರ್ವ ವಿಜ್ಞಾಪಯಾಮಾಸುರುಪೇತ್ಯ ವಿಷ್ಣುಂ. ದೇವತೆಗಳಿಗೆ ಪರಮಾತ್ಮ ಮಾಡಿದ ಆದೇಶ ಏನು ಅಂತಂದ್ರೆ, ಸಾತ್ವಿಕರಿಗೆ ಒಳ್ಳೆ ಜ್ಞಾನ ಬರುವಂತೆ ಮಾಡಬೇಕು, ರಾಜಸರಿಗೆ ಅವರಿಗೆ ಯೋಗ್ಯವಾದ ಜ್ಞಾನ, ತಾಮಸರಿಗೆ ಅವರಿಗೆ ಯೋಗ್ಯವಾದ ಜ್ಞಾನ ಬರುವಂತೆ ದೇವತೆಗಳು ಮಾಡಬೇಕು. ದೇವತೆಗಳ ಕೆಲಸ ಅದು. ಆದ್ರೆ ಈಗ ದುರ್ಜನರೆಲ್ಲ ತತ್ವಜ್ಞಾನವನ್ನು ಪಡಿತಾ ಇದ್ದಾರೆ. ಹೀಗಾಗಿ ಅದರಿಂದ ಅನರ್ಥವಾಗ್ತದೆ ಅಂತನ್ನೋ ಉದ್ದೇಶದಿಂದ ದೇವತೆಗಳೆಲ್ಲ ಪರಮಾತ್ಮನ ಹತ್ತಿರ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಕ್ಷೀರೋದಧೇರುತ್ತರ ತೀರ ನಿಷ್ಠಿತೈ ಅಭಿಷ್ಟುತ ಸುಷ್ಟುತುಭಿ ಪುರುಷ್ಟುತಃ ಪ್ರದಾರ್ಯ ತೇಷಾಮಭಯಂ ರಮಾಪತಿ ಕ್ಷಮಾ ಕ್ಷಣಾದಭೂಚಾರುತಮಾ ಕೃತಿ ಶಿಶು. ಈ ರೀತಿಯಾಗಿ ಪರಮಾತ್ಮನಿಗೆ ಹೋಗಿ ಪ್ರಾರ್ಥನೆ ಮಾಡಿದ ಮೇಲೆ ಒಂದೇ ಕ್ಷಣದಲ್ಲಿ ಅತೀ ಸುಂದರವಾಗಿರತಕ್ಕಂತಹ ಆಕೃತಿಯನ್ನು, ಶಿಶುವಿನ ಆಕೃತಿಯನ್ನು ಪರಮಾತ್ಮ ಧಾರಣೆ ಮಾಡ್ತಾನೆ. ಮೊನ್ನೆ ಒಬ್ಬರು ಪ್ರಶ್ನೆ ಮಾಡಿದ್ರು, ನನಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅವರಿಗೆ ಇದು ಉತ್ತರ ಅಂತ ನಾವು ತಿಳಿಯಬಹುದು, ಶ್ರೀಮದಾಚಾರ್ಯ ನಿರ್ಣಯ ಅಂತ ತಿಳಿಯಬಹುದು. ಪರಮಾತ್ಮನಿಗೆ 3 ಯುಗದಲ್ಲಿ ಅವತಾರ ಇದೆ, ಕೃತಯುಗ, ತ್ರೇತಾಯುಗ ಮತ್ತು ದ್ವಾಪರ ಯುಗ. ಕಲಿಯುಗದಲ್ಲಿ ಪರಮಾತ್ಮನಿಗೆ ಅವತಾರ ಇಲ್ಲ ಅನ್ನೋದಕ್ಕಾಗಿ ಪರಮಾತ್ಮನನ್ನು ತ್ರಿಯುಗ ಹೂತಿ ಅಂತ ಕರೆದಿದ್ದಾರೆ. ಹೂತಿ ಅಂದ್ರೆ ಜನ್ಮ. ಪರಮಾತ್ಮನಿಗೆ 3 ಯುಗದಲ್ಲಿ ಮಾತ್ರ ಅವತಾರ ಇದೆ ಅನ್ನೋದಕ್ಕಾಗಿ ತ್ರಿಯುಗ ಹೂತಿ ಅಂತ ದೇವರನ್ನು ಕರೆದಿದ್ದಾರೆ. ಹಾಗಾದ್ರೆ ಕಲಿಯುಗದಲ್ಲಿ ಮತ್ತೆ ಬುದ್ಧ ಹುಟ್ಟಿದ್ನಲ್ಲ, ಜನ್ಮ ತಾಳಿದ್ನಲ್ಲ, ಹಾಗಾದ್ರೆ ಕಲಿಯುಗದಲ್ಲಿ ಜನ್ಮ ಇಲ್ಲ, ತ್ರಿಯುಗ ಹೂತಿ ಅಂತ ಹೇಗೆ ಹೇಳಿದ್ರಿ ಅಂತ ಪ್ರಶ್ನೆ ಗೊತ್ತಾಗ್ಲಿಲ್ವಾ? ಉತ್ತರ ಗೊತ್ತಾಗ್ಲಿಲ್ವಾ? ಅದೇ ಯಾಕಲ್ಲ ದೇವ್ರೆ, ಯಾಕಲ್ಲ ದೇವ್ರೆ? ಮತ್ಸ್ಯ ಕೂರ್ಮ ವರಾಹ ನರಹರೆ ನರಸಿಂಹ ವಾಮನ ಭಾರ್ಗವ ರಾಘವ ಕೃಷ್ಣ ಬುದ್ಧ ಕಲ್ಕಿ. ದಶಾವತಾರಗಳಲ್ಲಿ ಬುದ್ಧನನ್ನು ನೀವು ಪರೀಕ್ಷೆಯಲ್ಲಿ ಬರೆದಿದ್ದೀರಲ್ಲ, ಇದರಲ್ಲಿಲ್ಲ? ನಿಮ್ಮ ದಾಸ ಸಾಹಿತ್ಯದ ಸೌರಭ ದಾಸ ಸಾಹಿತ್ಯ ಪರೀಕ್ಷೆಯಲ್ಲಿ ದಶಾವತಾರ, ಮತ್ತೆ ದಶಾವತಾರದಲ್ಲಿ ಬುದ್ಧ ಬರ್ತಾನೋ ಇಲ್ಲ? ಬಂದೇ ಬರ್ತಾನೆ, ಬುದ್ಧ ಬರೋದಿಲ್ಲ ಅಂತ ಅಲ್ಲ. ಹೀಗಾಗಿ ಬುದ್ಧನಾಗಿ ಹುಟ್ಟಿದ್ನಲ್ಲ ಅಂತಂದ್ರೆ ಬುದ್ಧ ಹುಟ್ಟಲಿಲ್ಲ ಅಲ್ಲಿ, ಅವತಾರ ತಾಳಲಿಲ್ಲ ಅಲ್ಲಿ. ಬುದ್ಧ ಶಿಶುವಾಗಿ ತೋರಿಬಿಟ್ಟ ಅಷ್ಟೇ, ಜನ್ಮವನ್ನು ಪಡೀಲಿಲ್ಲ. ಅವತಾರ ಇಲ್ಲ, ಅದು ಅವತಾರ ಅಲ್ಲ, ದೇವರೇ ಶಿಶುವಾಗಿ ಕಾಣಿಸಿಬಿಟ್ಟ. ಶ್ರೀಮದಾಚಾರ್ಯ ಮಾತನ್ನ ತುಂಬಾ ಸುಂದರವಾಗಿ ಹೇಳ್ತಾ ಇದ್ದಾರೆ. ಪ್ರದಾಯತೇಷಾಂ ಅಭಯಂ ರಮಾಪತಿ ಕ್ಷಣಾದಭೂತ್ ಚಾರುತಮಾಕೃತಿ ಶಿಶು. ಮನೋಹರವಾದ ಶಿಶುವಿನ ರೂಪದಲ್ಲಿ ದೇವರು ಕಾಣಿಸಿಕೊಂಡ ಮುಂದೆ ಏನ್ ಮಾಡ್ತಾನೆ ಅಂತ ಅಂದ್ರೆ, ಆ ದೇವರು ಕಾಣಿಸಿಕೊಂಡು ಯಸ್ತ್ರೈ ಪುರಾಣಂ ಪ್ರಥಮೋತ್ರ ಜಾತಃ ಶುದ್ಧೋದನೇತ್ಯೇವ ಜಿನೇತಿ ಶೋಕ್ತಃ ಕ್ಷೇತ್ರೇ ಗಯಾಖ್ಯಸ್ಯ ಶಿಶುಂ ಪ್ರಯಾತಂ ಸಂಪ್ರಾಸ್ಯ ದೂರೇತ್ರ ಬಭೂವ ವಿಷ್ಣು. ಆ ದೇವರು ಏನ್ ಮಾಡ್ತಾನೆ, ತ್ರಿಪುರಾಸುರರು ಹುಟ್ಟಿದ್ರು ಅಂತ ನಾವು ಕೇಳಿದ್ರಲ್ಲ, ಆ ತ್ರಿಪುರಾಸುರರಲ್ಲಿ ಮೊದಲನೇ ಅಸುರ ಏನಿದ್ದಾನಲ್ಲ, ಅವನು ಶುದ್ಧೋದನ ಅಂತನ್ನೋ ಹೆಸರಿನಿಂದ, ಜಿನ ಅಂತನ್ನೋ ಹೆಸರಿನಿಂದ ಅವನು ಹುಟ್ಟುತ್ತಾನೆ. ತ್ರಿಪುರಾಸುರರಲ್ಲಿ ದೊಡ್ಡವನು, ಗಯಾ ಕ್ಷೇತ್ರದಲ್ಲಿ ಅವನು ಹುಟ್ಟುತ್ತಾನೆ. ಆ ಶುದ್ಧೋದನನಿಗೆ ಜನನಿಗೆ ಒಂದು ಮಗುವಾಗಿ ಬಿಡುತ್ತದೆ, ಮಗು ಹುಟ್ಟುತ್ತದೆ. ಆ ಹುಟ್ಟಿದ ಮಗುವಿನ ರೂಪ ಎಂಥದ್ದಿದೆಯಲ್ಲ, ಅಂಥ ರೂಪವನ್ನೇ ದೇವರು ತೆಗೆದುಕೊಂಡ, ಹಾಗೆ ಕಾಣಿಸುವ ಹಾಗೆ ರೂಪವನ್ನು ತೆಗೆದುಕೊಂಡ. ಆ ಶಿಶುವನ್ನು ಹೊರಗೆ ಹಾಕಿದ, ಅಲ್ಲಿ ತಾನು ಕುಳಿತು ಬಿಟ್ಟ ದೇವರು. ಶುದ್ಧೋದನಿಗೆ ಹುಟ್ಟಿದವನ ಅಲ್ಲ ಬುದ್ಧ, ದೇವರಿಗೆ ಹುಟ್ಟೇ ಇಲ್ಲ, ಎಲ್ಲಿದ್ರೂ ಅವತಾರವೇ, ಆ ವಿಚಾರದಲ್ಲಿ ಸರ್ವಥಾ ಸಂದೇಹವಿಲ್ಲ. ಆದರೂ ಸಹ ಪರಮಾತ್ಮ ಪುರುಷನಲ್ಲಿ ಸ್ತ್ರೀಯಲ್ಲಿ ಬಂದು ಅವತಾರವನ್ನು ತಾಳ್ತಾನೆ. ರಾಮಕೃಷ್ಣ ಇತ್ಯಾದಿ ರೂಪಗಳನ್ನು ಪರಮಾತ್ಮ ಧಾರಣೆ ಮಾಡ್ತಾನೆ. ಮಾಡುವಾಗ
ಕ್ರಮವನ್ನು ಅನುಸರಣೆ ಮಾಡ್ತಾನೆ ಭಗವಂತ. ಆ ಪುರುಷರಲ್ಲಿ ಬಂದು ಸ್ತ್ರೀಯರಲ್ಲಿ ಬಂದು ತಾನ ಅವತಾರವನ್ನು ತಾಳ್ತಾನೆ. ಇದು ಕ್ರಮ. ದೇವರ ಅವತಾರ ತಾಳಬೇಕಾದ್ರೂ ಇದು ಕ್ರಮ. ಹಾಗೆ ಇಲ್ಲದೆಯೂ ಅವತಾರವನ್ನು ತಾಳಿದ ನರಸಿಂಹ. ಎಲ್ಲಿದ್ದಾರೆ, ಯಾರಿದ್ದಾರೆ, ಯಾವ ಪುರುಷ ಇಲ್ಲ, ಸ್ತ್ರೀ ಇಲ್ಲ, ಆ ರೀತಿಯಾದ ಅವತಾರಗಳು ಇವೆ. ಆದರೆ ಇಲ್ಲಿ ಬಂದದ್ದು ಬುದ್ಧನಾಗಿ ಭಗವಂತ ಹೇಗೆ ಬಂದ? ಶುದ್ಧೋಧನ ಮಗನಾಗಿ ಅವತಾರ ತಾಳಲಿಲ್ಲ. ಶುದ್ಧೋಧನಲ್ಲಿ ತಾನು ಬರಲೇ ಇಲ್ಲ, ದೈತ್ಯ ಅವನು, ಅವನಲ್ಲೇನು ಬರ್ತಾನೆ? ಹೀಗಾಗಿ ತಾನೇ ಒಂದು ಸುಂದರವಾದ ಶಿಶುವಿನ ವೇಷವನ್ನು ಧಾರಣೆ ಮಾಡಿದ. ಅಲ್ಲಿ ಹುಟ್ಟಿದ ಮಗುವನ್ನ ಹೊರಗೆ ಹಾಕಿದ. ಆ ಮಗುವಿನ ಸ್ಥಾನದಲ್ಲಿ ತಾನು ಕುಳಿತುಕೊಂಡು ಬಿಟ್ಟ. ಯಾರಿಗೂ ಗೊತ್ತಾಗ್ಲಿಲ್ಲ. ಕೃಷ್ಣ ಅದಲು ಬದಲಾದ್ರಲ್ಲ, ಕೃಷ್ಣ ಮತ್ತು ದುರ್ಗಾದೇವಿ ಅದಲು ಬದಲಾದದ್ದನ್ನು ನಾವು ಕೇಳ್ತೀವಲ್ಲ. ಬರ್ತಾನೆ ಆ ಶಿಶುವಿನ ಸ್ಥಳದಲ್ಲಿ ತಾನು ಈಗ ಮಲ್ಕೊಂಡ್ಬಿಡ್ತಾನೆ. ಅಜಾನಮಾನಾಹ ಸ್ವಶಿಶುಂ ಗತಂ ಸ್ವಂ ಶಿಶುಂ ಹರಿಂ ವೀಕ್ಷ ನಿಜಂ ಸ್ಮಮೇನಿರೆ ತೇಷಾಂ ತದಾ ವೈದಿಕ ಕರ್ಮ ವೀಕ್ಷ ಸಂಪ್ರಾಹ ಸತ್ವ ತದ್ವಪುಷೈವ ಕೇಶವ. ಯದ್ಯಪಿ ಆ ಮಗುವಿನ ರೂಪ ಈ ಮಗುವಿನ ರೂಪ ಒಂದೇ ಅಲ್ಲ, ಯಾಕೆಂದ್ರೆ ಪರಮಾತ್ಮನದ್ದು ದಿವ್ಯವಾದ ಲಕ್ಷಣಗಳು ಪರಮಾತ್ಮನದ್ದು. ಆದರೂ ಕೂಡ ಅವರಿಗೆ ಮಾಯವಾಗುವಂತೆ ದೇವರು ಮಾಡಿದ. ಅಜಾನಮಾನಾಹ, ಹೆಂಡತಿಯೇ ತನ್ನ ಕೈಯಲ್ಲಿದ್ದಾಳೆ ದೇವರಿಗೆ, ದುರ್ಗಾದೇವಿ. ಯಾರಿಗೆ ಯಾವ ರೀತಿಯಾದ ಮೋಹ ಭ್ರಮ ಬೇಕು ಆ ರೀತಿಯಾದ ಭ್ರಮ ಮೋಹ ಬರುವಂತೆ ಮಾಡಿಬಿಡ್ತಾಳೆ. ಇವಳು ಕ್ಷಣದಲ್ಲಿ ಮಾಡಿಬಿಡ್ತಾಳೆ, ಭ್ರಮ ಬರುವಂತೆ ಮಾಡಿಬಿಡ್ತಾಳೆ. ಹೀಗಾಗಿ ಆ ಎಲ್ಲ ದೈತ್ಯರಿಗೆ ತಮ್ಮ ಮಗು ಹೋದದ್ದು ಗೊತ್ತಾಗ್ಲಿಲ್ಲ. ಈ ಮಗು ನನ್ನ ಮಗು ಅಲ್ಲ ಅಂತಲೂ ಗೊತ್ತಾಗ್ಲಿಲ್ಲ. ಆ ವೈಲಕ್ಷಣ್ಯವೂ ಗೊತ್ತಾಗ್ಲಿಲ್ಲ. ಅದು ಬೇರೆ ಇದು ಬೇರೆ ಅಂತ ಅನ್ನೋದು ಗೊತ್ತಾಗ್ಲಿಲ್ಲ. ಅವೆಲ್ಲ ದುರ್ಗಾದೇವಿಯ ಕೆಲಸವೇ ಅದು. ಹೀಗಾಗಿ ಆ ರೀತಿಯಾದ ಭ್ರಮ ಅವರಿಗೆ ಬರುವಂತೆ ಮತ್ತೆ ಲಕ್ಷ್ಮೀದೇವಿ ಮಾಡಿಬಿಡ್ತಾಳೆ. ಅಜಾನಮಾನಾಹ ಸ್ವಶಿಶುಂ ಗತಂ ತಂ ಶಿಶುಂ ಹರಿಂ ವೀಕ್ಷ ನಿಜಂ ಸ್ಮ ಮೇರಿಹೆ. ಪರಮಾತ್ಮನನ್ನೇ ತಿಳಿದು ಇವನೇ ನನ್ನ ಮಗ ಅಂತ ಅವರೆಲ್ಲ ತಿಳಿದು ಬಿಡ್ತಾರೆ. ತೇಷಾಂ ತದಾ ವೈದಿಕ ಕರ್ಮ ವೀಕ್ಷ ಸಂಪ್ರಾಹ ಸತ್ತದ್ವಪುಷೈವ ಕೇಶವ. ಅವಾಗ ಈ ಮಗುವಿಗೆ ಜಾತಕರ್ಮ ನಾಮಕರಣ ಮಾಡಬೇಕು ಅಂತ ಹೇಳಿ ವೈದಿಕ ಕರ್ಮಗಳನ್ನು ಮಾಡ್ತಾ ಇದ್ದಾರೆ. ವೇದೋಕ್ತವಾದ ಕರ್ಮ, ಆ ವೇದ ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತಾ ಕರ್ಮಗಳನ್ನು ಮಾಡ್ತಾ ಇರಬೇಕಾದ್ರೆ ಮಗುವಿದ ಪುಟ್ಟ ಮಗು, ಮಲಗಿದ ಪುಟ್ಟ ಮಗು ಜೋರಾಗಿ ಗಹಗಹಿಸಿ ನಗಲಿಕ್ಕೆ ಶುರು ಮಾಡ್ತದೆ. ಯಾರಿಷ್ಟು ಜೋರಾಗಿ ನಗುತ್ತಾ ಇದ್ದಾರೆ? ಆಚೆ ಈಚೆ ನೋಡ್ತಾರೆ. ಮಗು ಅಂತ ಗೊತ್ತಾಗ್ಲಿಲ್ಲ. ಮಗುವಿನ ನಗು ಗೊತ್ತಾಗ್ತದೆ ಎಲ್ಲರಿಗೆ. ಮಗುವಿನ ನಗು ಗುರುತಿಡಿಬೇಕಲ್ಲ. ಮಗುವಿನ ನಗು ಅಲ್ಲ, ಆಚೆ ಈಚೆ ನೋಡ್ತಾರೆ, ಯಾರೂ ಇಲ್ಲ. ಆದರೆ ಕೊನೆಗೆ ದಿಟ್ಟಿಸಿ ನೋಡ್ತಾರೆ, ಮಗು ನಗುತ್ತಾ ಇದೆ. ಅದು ವಿಚಿತ್ರ ಅನಿಸಿಬಿಡುತ್ತದೆ ಎಲ್ಲರಿಗೂ. ತಂ ಜಾತ ಮಾತ್ರಂ ಪ್ರಸಹಂತ ಮೀಕ್ಷ ಸುವಿಸ್ಮಿತ ಪೃಷ್ಟ ಉವಾಚ ವಿಷ್ಣು ಬುದ್ಧೋಹಮಿತ್ಯೇವ ಸುನಿತ್ಯ ಬೋಧಾತ್ ಜಗಾಮ ಚೈಷಾಮಥ ಬುದ್ಧ ದರ್ಶನಂ. ಹುಟ್ಟಿದ ಕೂಡಲೇ ಯಾರು ನಗುತ್ತಾರೆ? ಅಳ್ತಾರೆ. ಹುಟ್ಟಿದ ಕೂಡಲೇ ನಗೋರು ಯಾರೂ ಇಲ್ಲ. ನಗಲಿಕ್ಕೆ ಶುರು ಮಾಡಿದ ಕೂಡಲೇ ಆಶ್ಚರ್ಯವಾಗ್ತದೆ. ಆಶ್ಚರ್ಯವಾಗಿ ಕೇಳ್ತಾರೆ, ಯಾರು ನೀನು ಅಂತ ಕೇಳ್ತಾರೆ. ನಾನು ವಿಷ್ಣು, ನಾನು ಬುದ್ಧನಾಗಿ ಹುಟ್ಟಿದ್ದೇನೆ. ನೋಡ್ರಿ, ಸತ್ಯ ಹೇಳಿದ್ರು ನಂಬಲಿಲ್ಲ. ಯಾರಿಗೆ ನಂಬಿಕೆ ಬರ್ತದೆ ಹೇಳಿ? ಹುಟ್ಟಿದ ಮಗು ನಾನ್ ದೇವರು ಅಂತ ಹೇಳಿದ್ರೆ ನಂಬಿಕೆ ಬರಲಿಲ್ಲ. ನಾನ್ ದೇವರು ಅಂತ ಅನ್ನೋ ತತ್ವ ಯಾರಿಗೂ ನಂಬಲು ಅರ್ಹ ಅಲ್ಲ ಅಂತ ಅನ್ನೋದನ್ನ ಆ ರೂಪದಿಂದ ತಿಳಿಸ್ತಾನೆ ಪರಮಾತ್ಮ. ಹೇಳಿದ್ರೂ ಒಪ್ತಾ ಇಲ್ಲ. ದೇವರೇ ಬಂದು ನಾನ್ ದೇವರು ಅಂತ ಹೇಳಿದ್ರು ನೀನ್ ದೇವರಲ್ಲ ಅಂತ ಅನ್ನೋದನ್ನ ಹೇಳ್ತಾರೆ. ಎಂಥ ಭ್ರಾಂತಿ ಅವರಿಗೆ ಬರೋ ಹಾಗೆ ಮಾಡ್ತಾನೆ. ನಗುತ್ತಾರೆ. ಯಾರು? ವಿಷ್ಣು, ನಾನು ಬುದ್ಧ. ಯಾಕೆ ನನ್ನ ಬುದ್ಧ ಅಂತ ಕರೀತಾರೆ? ಸುನಿತ್ಯ ಬೋಧ. ನೀವು ನನಗೆ ನಾಮಕರಣ ಮಾಡ್ತಾ ಇದ್ದೀರಿ, ಬೇಕಾಗಿಲ್ಲ, ನನ್ನ ಹೆಸರೇ ಬುದ್ಧ ಅಂತ ಹೇಳಿದ. ಯಾಕೆ ಬುದ್ಧ? ಸುನಿತ್ಯ ಬೋಧ, ನನ್ನದೇ ಆದ, ನನ್ನ ರೂಪವೇ ಆದ ನಿತ್ಯವಾದ ಜ್ಞಾನ ನನಗಿದೆ. ನನ್ನ ಸ್ವರೂಪ ಜ್ಞಾನ, ನನ್ನನ್ನು ಬಿಟ್ಟು ಹೇಗೆ ಹೋಗ್ತದೆ ಅದು? ಹೀಗಾಗಿ ಸುನಿತ್ಯ ಜ್ಞಾನ ರೂಪನಾಗಿದ್ದೇನೆ ಅಂತ ಅನ್ನೋದಕ್ಕಾಗಿ ನನ್ನನ್ನ ಬುದ್ಧ ಅಂತ ಕರೀತಾರೆ ಅಂತ ದೇವರು ಹೇಳಿ ಅವರಿಗೆ ಬುದ್ಧ ದರ್ಶನವನ್ನ ಪರಮಾತ್ಮ ಅವರಿಗೆ ಉಪದೇಶವನ್ನ ಮಾಡ್ತಾನೆ. ತಥಾಪ್ಯ ವಿಶ್ವಾಸಮವೇಕ್ಷತೇಷಾಂ ಸಸ್ಮಾರ ದೇವಾನ್ ಅಖಿಲಾಂಜನಾರ್ದನ ವಿಜ್ಞಾರ್ಯತೆ ತಸ್ಯ ಮನೋಗತಂ ನಿಜಾನ್ ಪ್ರತಿಕ್ಷಿಪೋ ಹೇತಿ ಗಣಾನ್ ಅಮುಷ್ಮಿನ್. ಬುದ್ಧ ನಾನು ವಿಷ್ಣು ಅಂತ ಹೇಳಿದ ಕೂಡಲೇ ಈಗ ಅವರೆಲ್ಲರೂ ನಗಲಿಕ್ಕೆ ಶುರು ಮಾಡಿದರು. ಮೊದಲಿಗೆ ಇವು ಮಗುನಕ್ಕ ನಾನು ವಿಷ್ಣು ನಾನು ಬುದ್ಧ ಅಂತ ಹೇಳಿದ ಕೂಡಲೇ ಅವರೆಲ್ಲ ನಗಲಿಕ್ಕೆ ಶುರು ಮಾಡಿದ್ರು. ನೀವ್ಯಾಕೆ ನಗ್ತಾ ಇದ್ದೀರಿ ಅಂತ ದೇವರಿಗೆ ಕೇಳೋ ಪ್ರಸಂಗ ಬಂದಾಗ ನೀನ್ ದೇವರು ಅಂತ ಹೇಳ್ಕೊಳ್ತಾ ಇದ್ದೀಯ, ಅದು ಹೇಗೆ ಸಾಧ್ಯ? ಅದು ಸಾಧ್ಯವೇ ಇಲ್ಲ ಅಂತ ಅಂದಾಗ ಪರಮಾತ್ಮ ಆ ಕ್ಷಣದಲ್ಲಿ ದೇವತೆಗಳನ್ನೆಲ್ಲ ಸ್ಮರಣೆ ಮಾಡಿಕೊಳ್ತಾನೆ. ಸ್ಮರಣೆ ಮಾಡಿದ ಕ್ಷಣದಲ್ಲಿ ರುದ್ರಾರಿ ದೇವತೆಗಳು ಅಲ್ಲಿ ಬರ್ತಾರೆ. ಬರೀ ಬರೋದಿಷ್ಟೇ ಅಲ್ಲ, ದೇವರು ಸ್ಮರಣೆ ಮಾಡ್ಕೊಳ್ಳುವಾಗ ಹೇಳಿದ್ದ, ತನ್ನ ಮನಸ್ಸಿನಾಗ ಹೇಳಿದ್ದ, ನೀವೆಲ್ಲರೂ ಬಂದು ಎಲ್ಲಾ ಆಯುಧಗಳನ್ನ ನನ್ನ ಮೇಲೆ ಪ್ರಯೋಗ ಮಾಡಬೇಕು ಅಂತ ದೇವತೆಗಳಿಗೆ ಹೇಳಿದ್ದ. ಹೇಳಿದ ಕೂಡಲೇ ಬರ್ತಾರೆ ದೇವತೆಗಳೆಲ್ಲರೂ ತಮ್ಮ ತಮ್ಮ ಆಯುಧಗಳನ್ನ ಪ್ರಯೋಗ ಮಾಡ್ತಾರೆ ದೇವರ ಮೇಲೆ. ತ್ರಿಶೂಲವನ್ನ ಪ್ರಯೋಗ ಮಾಡ್ತಾರೆ, ವಜ್ರಾಯುಧವನ್ನ ಪ್ರಯೋಗ ಮಾಡ್ತಾರೆ, ಪಾಶವನ್ನ ಪ್ರಯೋಗ ಮಾಡ್ತಾರೆ. ದೇವತೆಗಳೆಲ್ಲ ತಮ್ಮ ತಮ್ಮ ಆಯುಧಗಳು, ಬಹಳ ಕ್ರೂರವಾದ ಆಯುಧಗಳು, ಆ ಎಲ್ಲ ಆಯುಧಗಳನ್ನ ಮತ್ತೆ ಅವನ ಮೇಲೆ ಪ್ರಹಾರ ಮಾಡಿದಾಗ
ಪ್ರತಿಕ್ಷಿಪುರು ಹೇತಿಗಣಾನಮುಸ್ಮಿನ್ ಸ ಜಾತ ಮಾತ್ರ ಶಿಶುಪೂರ್ವಕಾಣಾಂ ಶೂಲಾದಿ ಹೇತಿ ಅಖಿಲಾಹ ನಿಗೀರ್ಯ ದೈತ್ಯಾತಿಮೋಹಾರ ನಿಜಂ ಚ ಚಕ್ರಂ ಸ್ವಮುಕ್ತಮಾಶ್ವೇವ ವಶೀ ಸಮಗ್ರಹಿ. ಹೀಗಾಗಿ ತ್ರಿಶೂಲ ಅಂತ ಬರೀ ನಾನು ಹೇಳಿದ್ದಲ್ಲ, ಅಲ್ಲಿ ಇದೆ ಶೂಲಾದಿ ಹೇತಿಹಿ, ತ್ರಿಶೂಲ ಮುಂತಾದ ಆ ಎಲ್ಲಾ ಆಯುಧಗಳನ್ನೇನ್ ಮಾಡ್ತಾನೆ ಪರಮಾತ್ಮ? ನಿಗೀರ್ಯ, ನುಂಗಿ ಬಿಡ್ತಾನೆ. ಆಯುಧಗಳನ್ನು ಹಾಕಿದರೆ ನುಂಗಿ ನೀರು ಕುಡಿದ ಮಹಾನುಭಾವ ಅವನು ಬುದ್ಧ, ಎಲ್ಲ ನುಂಗಿ ಬಿಡ್ತಾನೆ. ಆಮೇಲೆ ಎಲ್ಲರೂ ಬರಬೇಕು ಅಂತ ಕರೆದಿದ್ದ, ಜೊತೆಗೆ ದೇವರನ್ನು ಕರೆದು ಬಿಟ್ಟ, ನೀನು ಬಾ ಅಂತ ವಿಷ್ಣುವಿಗೆ. ದೇವರೇನು ಹಾಕ್ಬೇಕು? ಚಕ್ರವನ್ನು ಹಾಕ್ಬೇಕಲ್ಲ, ಆದ್ರೆ ಚಕ್ರವನ್ನು ನುಂಗ್ಲಿಲ್ಲ. ಚಕ್ರವನ್ನು ನುಂಗಿದ್ರೆ ನನ್ನ ಆಯುಧ ಅಲ್ವಾ ಅದು, ಹೀಗಾಗಿ ದೇವರದನ್ನು ನುಂಗ್ಲಿಲ್ಲ. ಹೀಗೆ ವಿಷ್ಣು ಚಕ್ರ ಹಾಕಿದ್ರೆ ಆ ಚಕ್ರ ಕೈಯಲ್ಲಿ ತಗೊಂಡು ತೆಳಗೆ ಹಾಕೊಂಡು ಕೂತು ಬಿಟ್ಟ. ಆಸನ, ಚಕ್ರಾಸನ ದೇವರು. ಎಂಥ ಅದ್ಭುತ ಹೇಳ್ತಾರೆ. ದೈತ್ಯಾತಿಮೋಹಾಯ ನಿಜಂಚ ಚಕ್ರಂ ಸ್ವಮುಕ್ತಂ ಆಶ್ವೇವ ವಶಿ ಸಮಗ್ರೈ. ತಾನೇ ಬಿಟ್ಟದ್ದು ಒಂದು ರೂಪದಿಂದ, ಸ್ವಮುಕ್ತ, ತಾನೇ ಅದನ್ನ ಒಂದು ರೂಪದಿಂದ ವಿಷ್ಣು ಅದನ್ನು ಬಿಟ್ರೆ ಅದನ್ನ ವಶಿ, ಅದನ್ನ ಕೈಯಲ್ಲಿ ತೆಗೆದುಕೊಂಡು ತದಾಸನತ್ವೇನ ವಿಧಾರ್ಯ ತಸ್ಮಿನ್ ಸಮಸ್ಥಿತಂ ದೇವಗಣ ಪ್ರಣಮ್ಯ ಜಗ್ಮು ಸ್ವಧಾಮಾನಿ ವಚಾಂಸಿ ಚಾಸ್ಯ ಸ್ವೀಚಕ್ರುರಾಶ್ವೇವ ಜಿನಾದಿ ದೈತ್ಯ. ಅದನ್ನ ಆಸನ ಮಾಡಿಕೊಂಡು ಆ ಚಕ್ರದ ಮೇಲೆ ದೇವರು ಸುಖವಾಗಿ ಕೂತ್ಕೊಂಡ್ಬಿಟ್ಟ. ದೇವತೆಗಳೆಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡಿ ಬಿಡ್ತಾರೆ. ರುದ್ರ, ಇಂದ್ರ, ಚಂದ್ರ, ವರುಣ, ಯಮ, ವಾಯು ದೇವತೆಗಳೆಲ್ಲ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ಹಾಕಿದ ಕೂಡಲೇ ಅವರಿಗೆ ವಿಶ್ವಾಸ ಬಂತು, ಶುದ್ಧೋಧನ ಇತ್ಯಾದಿಗಳಿಗೆ. ಈಗ ಓ ಇವನ್ ದೇವರು ಅಂತ ನಂಬಿದ್ರು. ಅದಾದ್ಮೇಲೆ ಅವ್ರ ಮಾತು ನಂಬಲಿಕ್ಕೆ ಶುರು ಮಾಡಿದ್ರು. ದೇವರ ಮಾತನ್ನು ನಂಬಲಿಕ್ಕೆ ಅಲ್ಲಿವರೆಗೆ ನಂಬಲಿಲ್ಲ, ದೇವರ ಮಾತನ್ನೇ ನಂಬಲಿಲ್ಲ. ಯಾವಾಗ ತನ್ನ ಸಾಮರ್ಥ್ಯವನ್ನು ಪರಮಾತ್ಮ ತೋರಿಸಿದ ಆವಾಗ ಆ ಜಿನಾದಿ ದೈತ್ಯರು ದೇವರ ಮಾತನ್ನ ನಂಬಲಿಕ್ಕೆ ಶುರು ಮಾಡಿಬಿಟ್ರು. ತೇ ಜ್ಞಾನ ಧರ್ಮಾವಪಹಾರ್ಯ ಪಾಪ ವಿಮೋಹಿತ ದೇವವರೇಣ ಸರ್ವೇ ಜಗ್ಮುಸ್ತಮೋಂಧಂ ಕ್ಷಣಿಕಂ ಸಮಸ್ತಂ ಜ್ಞಾನಂಚ ಸಚ್ಚೇತಿ ಜ್ಞಾನಂ ನ ಸಚ್ಚೇತಿ ದೃಢಂ ಸ್ಮರಂತಹ. ಮತ್ತೆ ಅವರೆಲ್ಲ ಪರಮಾತ್ಮನ ಉಪದೇಶದಿಂದ ಸಜ್ಞಾನವನ್ನ ಒಳ್ಳೆ ವಿದ್ಯೆ ಬಂದಿತ್ತಲ್ಲ, ಅದು ಸುಳ್ಳು, ಅದು ವ್ಯರ್ಥ ಅಂತ ಅವರು ಅನ್ಕೊಂಡ್ಬಿಟ್ರು. ಧರ್ಮವನ್ನ ಪರಿತ್ಯಾಗ ಮಾಡಿದ್ರು, ವೇದವನ್ನ ಪರಿತ್ಯಾಗ ಮಾಡಿದ್ರು. ವೇದ ಭಾಷ್ಯರು ಅಂತ ಕರೀತಾರೆ ಅವರು. ವೇದವನ್ನು ನಂಬಲೇ ಇಲ್ಲ. ದೇವರು ಹೇಳಿಬಿಟ್ಟೆ, ಯಾರು ವೇದ, ಯಾರು ಮಾಡಿದ್ದು, ಸುಳ್ಳು ವೇದ ಇಲ್ವೇ ಇಲ್ಲ ಅಂತ ಹೇಳಿಬಿಟ್ಟ ದೇವರು ಬುದ್ಧ ಅವರಿಗೆಲ್ಲ. ಹೌದಾ, ಅಪ್ರಮಾಣನ ಆಯ್ತು, ಅಪ್ರಮಾಣ ಅಂತ ಅಂದ್ಬಿಟ್ರು ಇವರೆಲ್ಲರೂ ಕೂಡ. ಧರ್ಮ ಇಲ್ಲ, ಜ್ಞಾನ ಇಲ್ಲ, ಯಾವುದೂ ಇಲ್ಲ, ಹೌದು ಯಾವುದೂ ಇಲ್ಲ ಅಂತ ಅಂದ್ಬಿಟ್ರು. ಹೀಗೆ ಅವರೆಲ್ಲ ದೇವರಿಂದ ಮೋಹಿತರಾಗಿ ಅವರೆಲ್ಲರೂ ಕೂಡ. ಮತ್ತೆ ಈ ವಿಶ್ವ ಎಂಥದ್ದು? ಕ್ಷಣಿಕ. ಎಲ್ಲಾ ವಿಶ್ವ, ಸಮಸ್ತ ಪ್ರಪಂಚ ಕ್ಷಣಿಕ, ಒಂದೇ ಕ್ಷಣ, ಕ್ಷಣಸ್ಥಾಯಿ, ಎರಡನೇ ಕ್ಷಣದಲ್ಲಿ ಇರೋದೇ ಇಲ್ಲ. ತುಂಬಾ ಅದ್ಭುತವಾಗಿ ಅದನ್ನ ಪ್ರತಿಪಾದನೆ ಮಾಡ್ತಾರೆ. ಅದನ್ನು ಅವರು ಪ್ರತಿಪಾದನೆ ಮಾಡ್ತಾ ಇದ್ರೆ ಒಪ್ಪಬೇಕು ಅಂತ ಅನಿಸ್ತದೆ, ಹಾಗೆ ಪ್ರತಿಪಾದನೆ ಮಾಡ್ತಾರೆ. ಅಷ್ಟು ಸಮರ್ಥವಾಗಿ ಅದನ್ನ ಪ್ರತಿಪಾದನೆ ಮಾಡ್ತಾರೆ. ಶ್ರೀಮದಾಚಾರ್ಯರು ಅದನ್ನು ಅತ್ಯದ್ಭುತವಾಗಿ ಖಂಡನೆ ಮಾಡ್ತಾರೆ, ಅತಿ ಅದ್ಭುತವಾಗಿ ಖಂಡನೆ ಮಾಡ್ತಾರೆ. ಟೀಕಾಕೃತ್ಪಾದರಂತೂ ಅತಿ ಅದ್ಭುತವಾಗಿ ಆದ ಯುಕ್ತಿಗಳಿಂದ ಅದನ್ನ ಖಂಡನೆ ಮಾಡಿ ಬಿಡ್ತಾರೆ. ಮತ್ತೆ ಜ್ಞಾನ ಇದು ಕ್ಷಣಿಕ, ಸಮಸ್ತವೂ ಕ್ಷಣಿಕ ಅಂತ ಹೇಳೋ ಜ್ಞಾನ ಅದು ಸತ್ಯ ಅಲ್ಲ ಅಂತ ಈ ರೀತಿಯಾಗಿ ಅವರು ಹೇಳ್ಬಿಡ್ತಾರೆ. ಅದನ್ನ ಸ್ಮರಣೆ ಮಾಡಿಕೊಳ್ತಾ ಮತ್ತೆ ಅವರು ತಮಸ್ಸಿಗೆ ಹೋಗ್ತಾರೆ. ನಾರಾಯಣ ಪ್ರಾಪ್ಯ ಸುರೇಂದ್ರ ವೃಂದಂ ವೃತ್ತಂಚ ತೇಷಾಂ ಅಖಿಲಂ ನಿಗದ್ಯ ಪೃಷ್ಟಶ್ಚ ತೈರಾಹ ನಿಜಂ ಹೃದಿಸ್ಥಂ ಬೌದ್ಧಾಗಮಾರ್ಥಂ ಶ್ರುತಿಬಂಧ ಮೋಚನಂ. ಆಮೇಲೆ ಪರಮಾತ್ಮ ದೇವತೆಗಳ ಹತ್ರ ಹೋಗ್ತಾನೆ. ನೀನೇನವರಿಗೆ ಕ್ಷಣಿಕ ವಿದ್ಯೆಯನ್ನು ಹೇಳಿದಿ, ಪ್ರಪಂಚ ಎಲ್ಲ ಅಸತ್ ಕ್ಷಣಿಕ ಅಂತ ಹೇಳಿದಿ, ಜ್ಞಾನ ಅಸತ್ ಅಂತ ಹೇಳಿದಿ, ಏನ್ ನಿನ್ ಕಥೆ, ಏನು ಹೇಗ್ ತಿಳ್ಕೊಳ್ಬೇಕು ಇದನ್ನೆಲ್ಲ ಅಂತಂದಾಗ ಆ ಬೌದ್ಧರಿಗೆ ಹೇಳಿದ ಮಾತುಗಳೇನಿದೆಯಲ್ಲ ಆ ಮಾತುಗಳಿಗೆ ಸರಿಯಾದ ಅರ್ಥ ಏನು ಅಂತ ದೇವತೆಗಳಿಗೆ ಪರಮಾತ್ಮ ಹೇಳ್ತಾನೆ. ತುಂಬಾ ಸುಂದರವಾಗಿ ಇಲ್ಲಿ ದೃಷ್ಟಾಂತಕ್ಕಾಗಿ ತೋರಿಸ್ತಾರೆ. ಕ್ಷಣಾದಯ ಕ್ಷಣಿಕಾಸ್ತದ್ವಿಶೇಷಾ ಯತಃ ಪ್ರಯಾಂತೇವ ನಿಸರ್ಗತೋಖಿಲಾ ತತ ಸ್ಥಿರತ್ವೇಪಿ ವಿಶೇಷ ಸಂಶ್ರಯಾತ್ ಉಕ್ತಂ ಕ್ಷಣಸ್ಥಾಯಿ ಮಯಾ ಸಮಸ್ತಂ. ಕಾಲ ಸ್ಥಿರ, ಕಾಲ ನಿತ್ಯ, ಹೌದಲ್ವೋ? ಕಾಲ ಯಾವಾಗಿಲ್ಲ? ಪ್ರಳಯದಲ್ಲಿ ಇದೆ. ಪ್ರಳಯ ಕಾಲ ಅಂತ ಕರಿತೀವೋ ಇಲ್ಲ? ಪ್ರಳಯದಲ್ಲಿ ಕಾಲ ಇಲ್ಲ ಅಂದ್ರೆ ಹೇಗೆ? ಪ್ರಳಯದಲ್ಲಿಯೂ ಕಾಲ ಇದೆ. ಹೀಗಾಗಿ ಕಾಲ ನಿತ್ಯ. ಆದರೆ ಕ್ಷಣ, ನಿಮಿಷ, ಗಂಟೆ, ದಿನ, ತಿಂಗಳು, ವರ್ಷ ಅನಿತ್ಯ. ಭಾಗಗಳು ಅನಿತ್ಯ, ಆದರೆ ಮೂಲ ಕಾಲ ನಿತ್ಯ. ಹೀಗಾಗಿ ನಾನು ಎಲ್ಲ ಕ್ಷಣಿಕ ಅಂತ, ಎಲ್ಲನೂ ಕ್ಷಣದೊಳಗೆ ಇರೋದಲ್ಲ. ಕ್ಷಣವಾದ ಕಾಲದಲ್ಲಿ ಏನಿಲ್ಲ ಹೇಳಿ? ಎಂಥ ಅದ್ಭುತ ನೋಡಿ. ಕ್ಷಣಕಾಲ ಎಲ್ಲವೂ ಇದೆ, ಎಲ್ಲವೂ ಇಂಥದ್ದಿಲ್ಲ, ಯಾವುದಿಲ್ಲ ತೋರಿಸ್ಕೊಡಿ. ಕ್ಷಣಕಾಲದಲ್ಲಿ ಎಲ್ಲವೂ ಇದೆ, ಕ್ಷಣಕಾಲದಲ್ಲಿ. ಹೀಗಾಗಿ ಎಲ್ಲ ಕ್ಷಣಿಕ ಅಂತ ಹೇಳಿದ್ದು ದೇವರಂತಾನೆ. ಎಲ್ಲವೂ ಕ್ಷಣಿಕ, ಸಮಸ್ತಂ ಕ್ಷಣಿಕ. ಯಾಕೆ? ಎಲ್ಲವೂ ಕ್ಷಣದಲ್ಲಿ ಅದನೋ ಇಲ್ಲೋ?
ಎಲ್ಲವೂ ಇದೆ, ಇಲ್ಲದೆ ಇದ್ದ ದೇವತೆ ಯಾವುದೂ ಇಲ್ಲ. ಹೀಗಾಗಿ ನಾನು ಕ್ಷಣಿಕ ಅಂತ ಅಭಿಪ್ರಾಯದಿಂದ ಹೇಳಿದ್ದು. ಆದರೆ ಅದನ್ನು ಅವರು ಸರಿಯಾಗಿ ತಿಳ್ಕೊಳ್ಳಿಲ್ಲ. ದೇವರು ಹೇಳ್ತಾನೆ, ಹೇಗೆ ದೇವರು ಮೋಹನ ಮಾಡ್ತಾನೆ, ಹೀಗೆ ದೇವರು ಮೋಹನ ಮಾಡ್ತಾನೆ. ಅವರು ದೈತ್ಯರು, ತಾಮಸರು, ದುಷ್ಟರು, ಪ್ರಪಂಚವನ್ನು ಹಾಳು ಮಾಡಬೇಕು ಅಂತಲೇ ನಿಂತವರು ಅನ್ನೋದಕ್ಕಾಗಿ ದೇವರು ಅವರಿಗೆ ಹಾಗೆ ಮಾಡಿದ ಹೊರತು ಯಾರು ಸ್ವಲ್ಪ ಸಜ್ಜನಿಕೆ ಇದ್ರು ಸಾಕು. ಪರಮಾಣುವಿನಷ್ಟು ಸಜ್ಜನಿಕೆ ಇದ್ದು ನಮ್ಮ ಹತ್ರ ಏನಿದೆ? ನಾವೇನು ಭಾರಿ ಇಂದ್ರನ ಚಂದ್ರನ? ಏನಿದೆ ನಮ್ಮಲ್ಲಿ? ಆದರೂ ದೇವರು ಉದ್ಧಾರ ಮಾಡ್ತಾನೆ. ಯಾಕೆ? ಅಲ್ಲೆಲ್ಲೋ ಮೂಲೆಯಲ್ಲಿ ಆ ಪರಮಾಣು ಯಾರಿಗೂ ಕಾಣಿಸೋದಿಲ್ಲ, ದೇವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕಾಣಿಸೋದಿಲ್ಲ. ಅದು ನಮ್ಮಲ್ಲಿಯೇ ಸಜ್ಜನಿಕೆಯ ಪರಮಾಣು ಏನಿದೆಯಲ್ಲ, ಅದು ದೇವರಿಗೆ, ವಾಯುದೇವರಿಗೆ, ಗುರುಗಳಿಗೆ ಕಾಣಿಸ್ಬೇಕೇ ವಿನಃ ನಾನು ಒಳ್ಳೆಯವನು ಅಂತ ಯಾರು ಹೇಳ್ತಾರೆ? ನನ್ನ ಮುಂದೆ 4 ಜನ ಹೇಳ್ಬೋದು, ಆದರೆ ಹಿಂದೆ ಹೋದರೆ ಯಾರು ನನ್ನನ್ನು ಒಳ್ಳೆಯವರು ಅಂತಾರೆ? ಇಲ್ರಿ, ಅವನು ತಪ್ಪು ಮಾಡಿದ. ಯಾರು ತಪ್ಪು? ಗೊತ್ತಿರತ್ತೆ, ಗೊತ್ತಿರದೇ ಇರೋ ಪ್ರಸಂಗವೂ ಇರ್ತದೆ. ನಾನು ಯಾರು ಅಂತ ನನಗೆ ಗೊತ್ತಾಗಬೇಕಾಗಿಲ್ಲ. ಕೆಲವು ಬಾರಿ ಅದು ಆಚ್ಛಾದನೆ ಮಾಡಿ ಬಿಟ್ಟಿರ್ತದೆ, ನಮ್ಮ ಜ್ಞಾನವನ್ನ ಆಚ್ಛಾದನೆ ಮಾಡಿ ಬಿಟ್ಟಿರ್ತದೆ. ಹೀಗಾಗಿ ನನ್ನ ಸ್ವರೂಪವೂ ಏನು ಅಂತ ಗೊತ್ತಾಗೋದಿಲ್ಲ ಕೆಲವು ಸಲ. ಆದರೆ ನಾನು 4 ಜನರಿಗೆ ಉಪಕಾರ ಮಾಡ್ತಾ ಇದ್ದೇನೆ, ನನ್ನಲ್ಲಿ ದುರ್ಭಾವನೆ ಇಲ್ಲ ಅಂತಾದಾಗ ಸಜ್ಜನ ಅಂತ ನನ್ನನ್ನು ನಾನು ಅನ್ಕೊಳ್ಬಹುದೇನೋ. ಇರ್ಲಿ, ಅಂತೂ ದೇವರಿಗೆ ಕಾಣಿಸ್ತದೆ ಅದು ಅನ್ನೋದಕ್ಕಾಗಿ ಉದ್ಧಾರ ಮಾಡ್ತಾನೆ. ಎಲ್ಲಿ ಅಲ್ಪವೂ ಉಪಕಾರ ಬುದ್ಧಿ ಇಲ್ಲ, ಇಡೀ ಪ್ರಪಂಚವನ್ನು ಹಾಳು ಮಾಡಬೇಕು ಅಂತ ನೋಡ್ತಾನೆ, ಕಿಂಪುನಃ ದೇವರನ್ನೇ ಹಾಳು ಮಾಡಬೇಕು ಅಂತ ನೋಡ್ತಾರೆ. ಹೇಗೆ ಏನ್ ಸಜ್ಜನಿಕೆ ಇದೆ ಅಂತ ಅನ್ನೋದಕ್ಕಾಗಿ ಅವರಿಗೆ ಮೋಕ್ಷ ಕೊಡಬೇಕು. ಅಂಥವ್ರ ಮೋಕ್ಷದಲ್ಲಿ ಬಂದ್ರೆ, ಗೋಹತ್ಯೆ ಮಾಡುವವರನ್ನು ನಾವು ನಮ್ಮ ಜೊತೆಗೆ ಸೇರಿಸಿಕೊಂಡ್ರೆ ಏನಾಗ್ತದೆ? ಎಂಥ ಅನರ್ಥ ಆಗ್ತದೆ ಅನ್ನೋದಕ್ಕಾಗಿ ಅವರ ಸ್ಥಾನ ಅವರಿಗೆ, ನಮ್ಮ ಸ್ಥಾನ ನಮಗೆ. ಅವರವರ ಸ್ಥಾನದಲ್ಲಿ ಅವರವರು ಇರಬೇಕು. ಹೀಗಾಗಿ ದೇವರ ಈ ರೀತಿಯಾಗಿ ಪರಮಾತ್ಮ ಅವರಿಗೆ ಮೋಹನವನ್ನ ಮಾಡಿದ. ಉಕ್ತಂ ಕ್ಷಣಸ್ಥಾಯಿ ಮಯ ಸಮಸ್ತಂ ತದ್ವಾನ್ ವಿಶೇಷಶ್ಚ ರತೋ ನಭಿನ್ನೌ ಸದಾ ಸ್ವನಿರ್ವಾಹಕ ಶಕ್ತಿಯುಕ್ತೌ ತಕ್ಷಣಚ್ಚಾಯಿ ಸಮಸ್ತಮೇತತ ಸ್ಥಿರಾತ್ಮಕಂ ಚೇತಿ ನಾಸ್ತಿ ಭೇದಃ ಜ್ಞೋಹಂ ಸದೈಕ ಪರಮೋಮಯೈತತ ಸದಾ ನನೀಯಂ ಹಿ ಯತೋ ಸ್ವತಂತ್ರಂ ಜ್ಞಾನಾತ್ಮಕಂ ವಿಶ್ವಮತೋ ಮಯೋಕ್ತಂ ಜಡಸ್ವರೂಪಂಚ ಕಿಮುಸ್ಮಚೇತನಂ. ಈ ಪ್ರಪಂಚವೆಲ್ಲ ಜ್ಞಾನ ರೂಪ ಅಂತ ಹೇಳಿ, ಜ್ಞಾನವೇ, ಪ್ರತ್ಯೇಕವಾದ ಈ ವಸ್ತು ಇಲ್ಲ. ಬೌದ್ಧರ ಪ್ರಕಾರ ಘಟ ಇಲ್ಲ, ಕಲಶ ಇಲ್ಲ, ಪ್ರತ್ಯೇಕವಾಗಿ ಚೇರ್ ಇಲ್ಲ. ನಮ್ ಜ್ಞಾನ ಅಷ್ಟೇ ಇದು. ಬೇಡ, ಅವ್ರು ಹೇಳೋದಂತೂ ಇಷ್ಟು, ಪ್ರತ್ಯೇಕ ವಸ್ತು ಇಲ್ವೇ ಇಲ್ಲ. ಜ್ಞಾನವೇ ಚೇರ್ ರೂಪವಾಗಿ ಇದೆ. ಜ್ಞಾನವೇ ಈ ರೂಪವನ್ನು ಧರಿಸಿದೆ. ಜ್ಞಾನವೇ ಮಣೆ. ಈ ವಸ್ತ್ರ ಜ್ಞಾನ, ವಸ್ತ್ರ ಅಲ್ಲ ಇದು ಜ್ಞಾನ ಇದು ಅಂತ ಅವ್ರು ಹೇಳ್ತಾರೆ. ಎಲ್ಲವೂ ಜ್ಞಾನ ಅಂತ ಬೌದ್ಧರೇ ಹೇಳಿಬಿಡ್ತಾರೆ. ಹಾಗಾದ್ರೆ ದೇವರು ದೇವತೆಗಳಿಗೆ ಹೇಳ್ತಾನೆ, ನಾನೇ ಎಲ್ಲ ಹೇಳಿದ್ದು, ಸಮಸ್ತವೂ ಜ್ಞಾನ ಅಂತ ಹೇಳಿದ್ಯಾರು? ನಾನೇ. ಅದು ಹೇಗೆ ಸರಿ? ನನ್ನ ಅಭಿಪ್ರಾಯ ಏನಿತ್ತು? ನಿಮ್ಮ ದೃಷ್ಟಿಯಲ್ಲಿ ಜ್ಞಾನ ಅಂದ್ರೆ ಏನ್ ಜ್ಞಾನಮಯ ಅಂದ್ರೆ ಏನ್ ತಿಳ್ಕೋಬೇಕು? ಅಹಂ ಜ್ಞ, ನಾನೇನು ಜ್ಞಾನ, ಆ ಪದವನ್ನು ಬಿಡಿಸಿ ಹೇಳ್ತಾನೆ. ನಾನು ನನ್ನಿಂದ ಅನ, ಎಲ್ಲವೂ ಪ್ರವೃತ್ತವಾಗಿದೆ, ಆದ್ದರಿಂದ ಎಲ್ಲವೂ ಜ್ಞಾನ. ಇದು ಜ್ಞಾನ. ಯಾಕೆ? ದೇವರ ಪ್ರವೃತ್ತಿಯನ್ನು ಕೊಡ್ತಾನೆ. ಜಡವಾದ ವಸ್ತುಗಳಿಗೆ ಪ್ರತ್ಯೇಕವಾದ ಪ್ರವೃತ್ತಿ ಇಲ್ಲ, ಆದರೆ ಜೀವನಿಂದ ಆದರೂ ಪ್ರವೃತ್ತಿಯನ್ನು ಪಡೀತದಲ್ಲ, ಅಲ್ಲಿಂದ ಇಲ್ಲಿ ತರ್ತೀವಲ್ಲ, ಅದನ್ನು ಇಲ್ಲಿ ಹೋದ್ರೆ ಅದು ಬರದೆ ಹೋಗ್ಬೇಕಾಗ್ತದೆ, ದೇವರ ಪ್ರೇರಣೆ ಇಲ್ಲ ಅಂತಾದ್ರೆ. ಹೀಗಾಗಿ ಸಮಸ್ತ ವಿಶ್ವವೂ ಕೂಡ ಜ್ಞಾನವೇ, ಜ್ಞಾನದ ಹೊರತಾಗಿ ವಿಶ್ವವಿಲ್ಲ. ಇದನ್ನು ನಾನು ಉಪದೇಶ ಮಾಡಿದೆ. ನಿಮ್ ಪ್ರಕಾರ ಹೇಗೆ ತಿಳ್ಕೊಳ್ಬೇಕು ಅಂದ್ರೆ, ದೇವರು ದೇವರಿಂದ ಪ್ರವೃತ್ತಿಯನ್ನು ಪಡೆದ ವಸ್ತು ಯಾವುದಲ್ಲ? ದೇವರಿಂದ ಪ್ರವೃತ್ತಿಯನ್ನು ಪಡೆಯದೇ ಇದ್ದದ್ದು ಯಾವುದಿದೆ? ಹಾಗಾದ್ರೆ ಎಲ್ಲವೂ ಏನಾಯ್ತು? ಜ್ಞಾನವಾಯಿತು. ದೇವರ ಈ ರೀತಿಯಾಗಿ ದೇವತೆಗಳಿಗೆ ಹೇಳಿಬಿಡ್ತಾನೆ, ಜ್ಞೋಹಂ ಸದೈಕ ಪರಮೋಮರೈತತ ಸದಾ ಅನನೀಯಂ ಹಿ ಯತೋ ಸ್ವತಂತ್ರಂ ಜ್ಞಾನಾತ್ಮಕಂ ವಿಶ್ವಮತೋ ಮಯೋಕ್ತಂ ಜಡ ಸ್ವರೂಪಂ ಚ ಕಿಮುಸ್ಮಚೇತನಂ. ಈಗ ಚೇತನವೆಲ್ಲ ಜ್ಞಾನ ಸ್ವರೂಪ, ಇನ್ನು ಜಡ ಏನು ಅಂದ್ರೆ ಪರಮಾತ್ಮನಿಂದ ಪ್ರೇರಣೆಯವೇ ಆಗಿದೆ. ಚೇತನರನ್ನೇ ಪರಮಾತ್ಮ ಪ್ರೇರಣೆ ಮಾಡ್ತಾನೆ ಅಂತಂದ ಮೇಲೆ ಜಡದ ಪ್ರವೃತ್ತಿ ದೇವರಿಂದ ಆಗೋದಿಲ್ಲ ಅಂತ ಯಾರು ಹೇಳ್ತಾರೆ? ಹೀಗಾಗಿ ಸಮಸ್ತ ಚರಾಚರ ಪ್ರಪಂಚದ ಪ್ರವೃತ್ತಿ ಪರಮಾತ್ಮನಿಂದ ಅಂತನ್ನೋ ಅರ್ಥದಲ್ಲಿ ಸಮಸ್ತ ಪ್ರಪಂಚ ಜ್ಞಾನ ರೂಪ ಅಂತ ನಾನು ಹೇಳಿದೆ. ಎಲ್ಲ ಪ್ರಪಂಚ ಶೂನ್ಯವೇ ತತ್ವ ಅಂತ ದೇವರು ಹೇಳಿದ. ತತ್ವ ಯಾವುದು? ದೇವರಿಲ್ಲ, ಬ್ರಹ್ಮ ಇಲ್ಲ, ವಿಷ್ಣು ಇಲ್ಲ. ವಿಷ್ಣು ತತ್ವ ಅಲ್ಲ, ವಿಷ್ಣು ಸತ್ಯ ಅಲ್ಲ,
ವಿಷ್ಣುನೂ ಮಿಥ್ಯಾನೇ. ಅದ್ವೈತಿಗಳ ಪ್ರಕಾರನೂ ಅಷ್ಟೇ. ವಿಷ್ಣು, ರಾಮ, ಕೃಷ್ಣ ಮಿಥ್ಯಾ, ಅವರು ಸತ್ಯ ಅಲ್ಲ. ಯಾಕೆ? ಅವರಿಗೆ ಗುಣಗಳಿವೆ ಅಲ್ಲ. ರಾಮನಿಗೆ ಒಂದು ರೂಪ ಇದೆಯೋ ಇಲ್ಲೋ? ರಾಮನಿಗೆ ಗುಣಗಳಿದೆಯೋ ಇಲ್ಲೋ? ರಾಮ ಕ್ರಿಯೆ ಮಾಡ್ತಾನೆ ಇಲ್ಲೋ? ಮಾಡ್ತಾನೆ. ಹಾಗೆ ವಿಷ್ಣುವು ಕ್ರಿಯೆ ಮಾಡ್ತಾನೆ. ಏನು? ಸೃಷ್ಟಿ ಮಾಡ್ತಾನಲ್ಲ, ಸಂಹಾರ ಮಾಡ್ತಾನೆ. ಯಾವುದು ಕ್ರಿಯೆ ಮಾಡ್ತಾನೆ ಅದು ದೇವರಲ್ಲ ಅದ್ವೈತಿಗಳ ಪ್ರಕಾರ. ಬೌದ್ಧರ ಪ್ರಕಾರವೂ ಅಷ್ಟೇ. ಅವ್ರದ್ದು ಇಲ್ಲಿ ಪ್ರತ್ಯೇಕ ಬಂದಿಲ್ಲ, ಇದೇ ತರಹ. ಹೀಗಾಗಿ ಶೂನ್ಯವೇ ತತ್ವ ಅಂತ ಬೌದ್ಧರು ಹೇಳ್ತಾರೆ. ಹೀಗಾಗಿ ಬ್ರಹ್ಮ ಇಲ್ಲ, ವಿಷ್ಣು ಇಲ್ಲ, ಅವ್ರು ಯಾರು ಸತ್ಯ ಅಲ್ಲ. ತತ್ವ ಅಂದ್ರೆ ಏನು? ಸತ್ಯ ಅಂತ ಅರ್ಥ. ಯಾವುದು ಸತ್ಯ? ಶೂನ್ಯವೇ ಸತ್ಯ. ಶೂನ್ಯ ಬಿಟ್ಟು ಬೇರೆ ಯಾವುದು ಸತ್ಯ ಅಲ್ಲ, ಎಲ್ಲವೂ ಮಿಥ್ಯ. ಶೂನ್ಯ ಏನು ಅಂತ ಹೇಳಿದರೆ ಮತ್ತೆ ಅದು ಸುಳ್ಳಾಗ್ತದೆ. ಶೂನ್ಯ ಇದು ಅಂತ ನೀವು ಹೇಳಿದರೆ ಅದು ಸುಳ್ಳಾಗ್ತದೆ. ನೀವು ಏನು ಅಂತಲೂ ಹೇಳೋ ಹಂಗಿಲ್ಲ, ಅನಿರ್ವಾಚ್ಯ ಅಂತಾರೆ ಅವರು. ನೀವು ಹೇಳಿಕಾಯ್ತು ಅಂದ್ರೆ ಅದು ಸತ್ಯ ಅಲ್ಲ. ಅದು ಖಾಲಿ ಜಾಗ ಅದು ಹೇಗೆ ಹೊಂತದೆ ಹೇಳಿ? ಜಾಗ ಅಂದ್ರೆ ಒಂದೇನಾದ್ರೂ ಇದೆ ಅಂತಲೇ ಅಲ್ಲ. ಖಾಲಿ ಅಂತ ಹೇಗಂತೀರಿ? ಖಾಲಿ ಜಾಗ ಅಂದ್ರೆ ನಾವು ಯಾವ ಅಭಿಪ್ರಾಯದಲ್ಲಿ ಅಂತೇವೆ, ಅಲ್ಲಿ ಚೇರ್ ಇಲ್ಲ, ಇಟ್ಟಂಗಿ ಇಲ್ಲ, ಬೇರೆ ಯಾರು ಕೂತಿಲ್ಲ, ಖಾಲಿ ಜಾಗ ಅಂತಂತೇವೆ. ಆದ್ರೆ ಅದು ಖಾಲಿ ಹೇಗಾಗ್ತದೆ? ಜಾಗ ಹೌದಲ್ಲ ಅದು. ಅಲ್ಲಿ ಏನೂ ಇಲ್ಲ, ಅದು ಏನೂ ಅಲ್ಲ. ಅಲ್ಲ, ಅವ್ರು ಹೇಳೋದು ಅಲ್ಲಿ ಏನೂ ಇಲ್ಲ ಅಲ್ಲ, ಅದು ಏನೂ ಅಲ್ಲ, ಅದು ಪ್ರಪಂಚ. ಇವೆಲ್ಲ ದೇವರು ಶೂನ್ಯ ಕ್ಷಣಿಕ ಅಂತ ಅನ್ನೋದಿಲ್ಲ. ಹೀಗಾಗಿ ನೀವು ಏನು ಅಂತಲೂ ಹೇಳಲಿಕ್ಕೆ ಬರಬಾರದು. ಅದನ್ನ ಯಾವುದನ್ನ ಏನು ಅಂತ ಹೇಳಿಕ್ ಬರೋದಿಲ್ಲಲ್ಲ, ಅದೇ ಬ್ರಹ್ಮ, ಅದೇ ಶೂನ್ಯ ಅಂತ ಅವರಂತಾರೆ. ಹೀಗಾಗಿ ನಮ್ಮಲ್ಲಿ ಚೇಷ್ಟೆ ಮಾಡ್ತಾ ಇರ್ತಾರೆ. ಹೇಗೆ ಹೊಳಿ ಹೇಗಾಗಿದೆ ಅಂತಂದ್ರೆ ನಿರ್ಗುಣ ಬ್ರಹ್ಮ ಅಂತ ಹೇಳ್ತಾರೆ. ಏನು ಅಂತ ಹೇಳಿಕ್ ಬರೋದಿಲ್ಲ. ಈಗ ಖಾರ ಅಂತ ಹೇಳಿಕ್ ಬರೋದಿಲ್ಲ, ಹೊಳಿ ಅಂತೂ ಹೇಳಿಕ್ ಬರೋದಿಲ್ಲ, ಸಿಹಿ ಉಪ್ಪು ಅಂತೂ ಹೇಳಿಕ್ ಬರೋದಿಲ್ಲ. ಈಗ ಏನೂ ಹೇಳಿಕ್ ಬರಲಿಲ್ಲ ಅಂತಂದ್ರೆ ನಿರ್ಗುಣ ಶೂನ್ಯದಂತೆ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಅದೇ ಹೇಳಲಿಕ್ಕೆ ಅಸಾಧ್ಯ ಅಂತಂತಾರೆ. ಸತ್ಯ ಅಂತ ನೀವು ಒಪ್ಪಿದೆಯೋ ಇಲ್ವೋ? ಸತ್ಯ ಅಂತ ಒಪ್ಪಿದ ಮೇಲೆ ಅಸ್ತಿತ್ವ ಇರಬೇಕು, ಹೌದೋ ಅಲ್ವೋ? ಅಸ್ತಿತ್ವ ಇದೆಯಾ? ಇದೆ ಅಂದ್ರೆ ಸುಳ್ಳದು ಮತ್ತೆ. ಏನೂ ಧರ್ಮ ಒಪ್ಪೋ ಹಾಗಿಲ್ಲ. ಶೂನ್ಯದಲ್ಲಿ, ಬ್ರಹ್ಮನಲ್ಲಿ ಯಾವ ಧರ್ಮವನ್ನು ಒಪ್ಪೋ ಹಾಗಿಲ್ಲ. ನೀವು ಸೊನ್ನೆ ಅಲ್ಲ, ಅದಕ್ಕೊಂದು ಆಕಾರ ಇದೆ. ಇಲ್ಲ, ಏನೂ ಇಲ್ಲ. ಅದೇನೂ ಇಲ್ಲ ಅನ್ನೋದೇ ಇದೆ ಅಷ್ಟೇ. ಏನೂ ಇಲ್ಲ. ನಿರ್ಗುಣ, ನಿರಾಕಾರ, ನಿಷ್ಕ್ರಿಯ. ಅದಕ್ಕೆ ಉಪಾಸನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋದಕ್ಕಾಗಿ ಇವುಗಳನ್ನ ಹೇಳ್ತೀವಿ ಅಂತ ಅವರಂತಾರೆ. ಉಪಾಸನೆ ಮಾಡೋದಕ್ಕಾಗಿ ನಾವು ಹೇಳೋದೇನಿದೆಯಲ್ಲ ಅದೆಲ್ಲ ಸುಳ್ಳು. ಅದನ್ನೆಲ್ಲ ಉಪಾಸನೆ ಮಾಡಿದಾಗ ಆ ಶೂನ್ಯ ಬ್ರಹ್ಮನ ಸಾಕ್ಷಾತ್ಕಾರ ಆಗ್ತದೆ ಅಂತ ಅವರಂತಾರೆ. ಹೀಗಾಗಿ ಇಲ್ಲಿ ಹೇಳಿದ ಶೂನ್ಯ ತತ್ವ ಅಂತ ಹೇಳಿದ. ನನ್ನ ಅಭಿಪ್ರಾಯ ಏನಿತ್ತು ಅಂತ ದೇವರು ಹೇಳ್ತಾನೆ. ಅದಕ್ಕೆ ಹೇಳ್ತಾರೆ, ಶಂಶೀಲಕೋಹಂ ಯತರೇವ ಚೋಚ್ಚಃ ಶುನಾಮಕಸ್ತದ್ಧಿಮಯಾ ನಿಧೇಯಂ ಶೂನ್ಯಾಭಿಧಂ ದೋಷ ವಿರುದ್ಧ ರೂಪ ದೋಷೋಚಿತೋನ್ಯಸ್ತ್ವಕಿಲಾದ ನಾಮ. ಶ ಅಂತಂದ್ರೆ ಸುಖ ಅಂತ ಅರ್ಥ. ಶಂ ಅಂದ್ರೆ ಸುಖ ಅಂತ ಅರ್ಥ. ನಾನು ಶಂ ರೂಪನಾಗಿದ್ದೇನೆ, ಆದ್ದರಿಂದಾಗಿ ಶೂ ಅಂತ ನನ್ನನ್ನು ಕರೀತಾರೆ. ಭಗವಂತ ಶಂ ಸುಖ ರೂಪನಾಗಿದ್ದಾನೆ. ಆ ಸುಖ ಹೇಗೆ? ಅತ್ಯುತ್ಕೃಷ್ಟವಾದ ಸುಖ. ಆದ್ದರಿಂದಾಗಿ ಪರಮಾತ್ಮನಿಗೆ ಶೂ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಆಂಗ್ಲದಲ್ಲಿ ಅಲ್ಲ, ಅದು ಬೇರೆ ಅರ್ಥದಲ್ಲಿ. ಆದರೆ ಸಂಸ್ಕೃತದಲ್ಲಿ ಮಾತ್ರ ದೇವರಿಗೆ ಶೂ ಅಂತ ಕರೀತಾರೆ. ಯಾಕೆ? ಅತ್ಯದ್ಭುತವಾದ ಆನಂದ, ಪರಮೋಚ್ಚವಾದ ಶಂ ಸುಖ ಪರಮಾತ್ಮನಿಗೆ ಇದೆ ಅಂತ ಅನ್ನೋದಕ್ಕಾಗಿ ಶೂ ಅಂತ ಪರಮಾತ್ಮನನ್ನ ಕರೀತಾರೆ. ಅಂತಹ ಪರಮಾತ್ಮ ಈ ಎಲ್ಲ ವಿಶ್ವವನ್ನ ನಿಯಮನ ಮಾಡ್ತಾನೆ ಅನ್ನೋದಕ್ಕಾಗಿ ಶೂನ್ಯ ಅಂತ ದೇವರನ್ನ ಕರೀತಾರೆ ಅಂತ ಆ ಅಭಿಪ್ರಾಯದಲ್ಲಿ ನಾನು ಹೇಳಿದೆ. ಶೂನ್ಯ ಅಂದ್ರೆ ಗುಣಶೂನ್ಯ, ಶೂನ್ಯ ಅಂದ್ರೆ ಧರ್ಮ ಶೂನ್ಯ, ಶೂನ್ಯ ಅಂದ್ರೆ ಕರ್ಮ ಶೂನ್ಯ. ಅದು ಒಂದು ವಸ್ತು, ಅದು ಸತ್ಯ ಅಂತ ಅವ್ರು ತಿಳ್ಕೊಂಡ್ಬಿಟ್ರು. ಆದರೆ ನಾನು ಆ ಉದ್ದೇಶದಿಂದ ಹೇಳಿಲ್ಲ ಅಂತ ಹೇಳ್ತಾನೆ. ಶೂನ್ಯಾವಿಧಂ ದೋಷ ವಿರುದ್ಧ ರೂಪ ದೋಷೋಜ್ಜಿತಸ್ತು ದೋಷೋಜ್ಜಿತೋನ್ಯಸ್ತ್ವಖಿಲಾತ್ ಅನಾಮ. ಅಂತ ನನಗೆ ಹೆಸರು. ಅಭಾವ ದೇವರಿಗೆ, ದೇವರೆಲ್ಲವೂ ಅಭಾವ, ಯಾವುದೂ ಇಲ್ಲ ಅಂತ ಹೇಳಿದ. ಅಂತಂದ್ರೆ ಪರಮಾತ್ಮ ಅನಾಮಕನಾಗಿದ್ದಾನೆ. ಎಂಬ ಹೆಸರು ದೇವರಿಗೆ ಇದೆ.
ಆ ಅನಾಮಕನಾದ ಪರಮಾತ್ಮನಿಂದ ಭಾವ ಹುಟ್ಟುತ್ತದೆ ಎಲ್ಲವೂ. ಆದ್ರಿಂದ ಎಲ್ಲವೂ ಅಭಾವ ಅಂತ ದೇವರು ಹೇಳಿದ್ದು ಹೀಗೆ. ಆದ್ರೆ ಅಭಾವ ಅಂದ್ರೆ ಯಾವುದೂ ಇಲ್ಲ ಅಂತ ಅವ್ರು ತಿಳ್ಕೊಂಡ್ಬಿಟ್ರು. ಜ್ಞಾನ ಅಸತ ಅಂತ ಅಂದ್ರು. ಅಸತ ಅಂತಂದ್ರೆ ಏನು? ಇಲ್ಲಿ ದೋಷೋಚ್ಛಿತ ಅನ್ಯಸ್ತ್ವಖಿಲಾತ್ ಅನಾಮ, ಈ ರೀತಿಯಾಗಿ ಮತ್ತೆ ಅಭಾವ ಅಂದ್ರೆ ನಾಶ ಹೊಂತದೆ. ಎಲ್ಲದಕ್ಕೂ ಕೂಡ ನಾಶ ಇದೆ. ದೇವರನ್ನು ಬಿಟ್ಟು ಉಳಿದವಕ್ಕೆಲ್ಲದಕ್ಕೂ ಕೂಡ ನಾಶ ಇದೆ ಅಂತ ಅನ್ನೋದಕ್ಕಾಗಿ ಅಸತ ಅಂತ ಈ ರೀತಿಯಾಗಿ ಹೇಳಿದ್ದೇನೆ. ಇತ್ಯಾದಿ ದೇವಾನ್ ಪ್ರತಿಬೋಧಯಂಶ ದೇವೈ ಸಹೋವಾಸ ಬುದ್ಧ ರೂಪ ಗತ್ವಾ ಸ್ವಧಾಮಾಪ್ಯಪರೇಣ ರೂಪೇಣ ಆಸ್ತೆ ಪೃಥಕ್ಚೈಕತನುರ್ ಯಥೇಷ್ಟಂ. ಈ ರೀತಿಯಾಗಿ ಆ ಬುದ್ಧ ದೇವತೆಗಳ ಲೋಕಕ್ಕೆ ಹೋಗಿ ಅವರಿಗೆ ಉಪದೇಶ ಮಾಡಿ, ಬುದ್ಧ ಧರ್ಮವನ್ನು ಉಪದೇಶ ಮಾಡಿ, ಅವರ ಜೊತೆಗೇನೆ ದೇವತೆಗಳ ಜೊತೆಗೇನೆ ಪರಮಾತ್ಮ ಅಲ್ಲಿ ವಾಸವಾಗಿದ್ದಾನೆ ಅಂತ ಅನ್ನೋದನ್ನ ಹೇಳ್ತಾರೆ. ಮತ್ತೊಂದು ರೂಪದಿಂದ ಸ್ವೇಚ್ಛೆಯಿಂದ ಪರಮಾತ್ಮ ಇವರ ಜೊತೆಗೆ ಇದ್ದ. ತದಸ್ತು ಬುದ್ಧೋತಿತ ಪಕ್ಷ ಸಂಸ್ಥಾ ಜಿನೋಪಿ ಚಕ್ರೇ ಮತ ಮನ್ಯದೇವ ಬೌದ್ಧೇನ ಜೈನೇನ ಮತೇನ ಚೈವ ದೈತ್ಯಾಂಶಕಾಹ ಪ್ರೀತಿ ಮಗುಸ್ಸಮಸ್ತಾಹ. ಈ ಬುದ್ಧ ಹೇಳಿದ ಒಂದು ಪಕ್ಷವನ್ನೇ ಹಿಡಿದು ಆ ಜೈನ ಮತ್ತೊಂದು ಪಕ್ಷವನ್ನ, ಮತ್ತೊಂದು ಸಿದ್ಧಾಂತವನ್ನ, ಅವನು ಮತ್ತೊಂದು ಮತವನ್ನ ಸ್ಥಾಪನೆ ಮಾಡ್ತಾನೆ, ಅಹಿಂಸಾ ಮತ. ಅತೀ ವಿಚಿತ್ರವಾದ ಅಹಿಂಸಾ ಮತ. ಅದನ್ನು ಕೂಡ ಶ್ರೀಮದಾಚಾರ್ಯರು ಖಂಡನೆ ಮಾಡ್ತಾರೆ. ಆ ಜೈನರ ಪಕ್ಷವನ್ನು ಕೂಡ ಏನ್ ತಪ್ಪಿದೆ, ಅಹಿಂಸಾ ಒಳ್ಳೇದೇ ಅಲ್ಲ, ಅದು ತಪ್ಪು ಯಾಕಾಗ್ತದೆ ಅಂತ ಅಂದ್ರೆ ಬಹಳ ವಿಚಿತ್ರವಾಗಿ ಅವರು ಅಹಿಂಸಾ ವ್ರತವನ್ನ ಪಾಲನೆ ಮಾಡ್ತಾರೆ. ಮಲಧಾರಣೆಯನ್ನು ಮಾಡ್ತಾರೆ, ಬೆವರು ಒರೆಸ್ಕೊಳ್ಬಾರದು, ಪಂಚಮಲ ಧಾರಣ ಅಂತ ಹೇಳ್ತಾರೆ. ಅವು ಹಾಗೇ ಧಾರಣೆ ಮಾಡ್ತಾರೆ. ಅವರು ಶುದ್ಧಿಯನ್ನು ಮಾಡ್ಕೊಳ್ಳೋದಿಲ್ಲ. ಯಾಕೆ? ಅಲ್ಲಿ ಪ್ರಾಣಿಗಳಿರ್ತವೆ, ಪ್ರಾಣಿಗಳಿಗೆ ಹಾನಿ ಆಗ್ತದೆ ಅಂತ ಹೇಳಿ ಬೆವರು ಒರೆಸ್ಕೊಳ್ಳೋದಿಲ್ಲ. ವಸ್ತ್ರ ಅದರಲ್ಲಿ ಇಬ್ಬರು ಇದ್ದಾರೆ, ದಿಗಂಬರರಿದ್ದಾರೆ, ಶ್ವೇತಾಂಬರರಿದ್ದಾರೆ, ಅವರಲ್ಲಿ ಅನೇಕ ಇವುಗಳಿವೆ. ಬಹಳ ವಿಚಿತ್ರ. ಆಮೇಲೆ ಕೇಶೋಲ್ಲುಂಚನ ಅವರ ವ್ರತ, ಕೂದಲನ್ನ ಕೈಯಿಂದ ಕೀಳ್ಕೊಳ್ತಾರೆ, ಹಿಂಸೆ ಆಗಬಾರದು ಅಂತ. ಅದೇನೋ ವಿಚಿತ್ರವಾದ ಇದು ಅದು. ಶ್ರೀಮದಾಚಾರ್ಯ ಹೇಳ್ತಾರೆ, ಬೇಡಪ್ಪ ನೀ ಇಷ್ಟೆಲ್ಲ ಅಹಿಂಸಾವಾದ ಮಾಡ್ತಾ ಇದ್ದಿ, ಬಹಳ ಒಳ್ಳೆಯದು. ನೀರು ಕುಡಿತೀಯೋ ಇಲ್ಲೋ, ಪ್ರಾಣಿಗಳಿವೆಯೋ ಇಲ್ವೋ ನೀರಿನಲ್ಲಿ, ಮತ್ತೆ ಹಿಂಸೆ ಆಯ್ತೋ ಇಲ್ಲೋ, ನೀರು ಕುಡಿಯೋದು ಬಿಟ್ಬಿಡು. ಏನಾದ್ರೂ ಆಹಾರ ಸ್ವೀಕಾರ ಮಾಡ್ತೀಯೋ ಇಲ್ಲೋ, ಪ್ರಾಣಿ ಹಿಂಸೆ ಆಗ್ತದೆ. ಮಹಾಭಾರತ ಅಂತೂ ಹೇಳ್ತದೆ, ನಿಮಗೆ ಬೇಕಾದಷ್ಟು ಸಲ ಹೇಳಿದ್ದೇನೆ, ಸ್ಥಳೇ ಜೀವಾಹ ಜಲೇ ಜೀವಾಹ ಪೃಥ್ವಿ ಜೀವ ಮಾಲಿನಿ. ನಾವು ಕಾಲಿಟ್ಟಿದ್ದೇವೆ ಅಂತಂದ್ರೆ ಕಾಲಿನ ತೆಳಗೆ ಎಷ್ಟು ಪ್ರಾಣಿಗಳಿವೆ? ಕಣ್ಣೆರೆಪ್ಪೆ ಬಡಿದ್ರೆ ಎಷ್ಟು ಪ್ರಾಣಿಗಳಿಗೆ ಹಿಂಸೆ ಆಗ್ತದೆ. ಕಾಲಿಟ್ರೆ ಹಿಂಸೆ, ಕೂತ್ರೆ ಹಿಂಸೆ, ಮಲಗಿದ್ರೆ ಹಿಂಸೆ, ನೀರು ಕುಡಿತೇವೆ ಅಂದ್ರೆ ಹಿಂಸೆ, ಅಂತರಿಕ್ಷದಲ್ಲಿರ್ತೇವೆ ಅಂದ್ರೆ ಹಿಂಸೆ. ಹೀಗಾಗಿ ರುದ್ರದೇವರು ಹೇಳ್ತಾರೆ, ಅಹಿಂಸಕರು ಯಾರೂ ಇಲ್ಲ ಅಂತ ತೀರ್ಮಾನ ಮಾಡಿಬಿಡ್ತಾರೆ. ಮಹಾಭಾರತದ ಯಾವುದದು ಪಾರ್ವತಿ ಮತ್ತು ರುದ್ರದೇವ ಉಮಾಮಹೇಶ್ವರ ಸಂವಾದದಲ್ಲಿ ಈ ವಿಚಾರ ಬರ್ತದೆ. ಪಾರ್ವತಿ ದೇವಿ ಪ್ರಶ್ನೆ ಕೇಳ್ತಾಳೆ, ಅಹಿಂಸಕಃ ಕಹ ಬಹುಚಿಂತ್ಯಮಿದಂ ದೇವಿ ಅಂತ ರುದ್ರದೇವರು ಹೇಳ್ತಾರೆ. ಭಾರಿ ಪ್ರಶ್ನೆ ಕೇಳಿದ್ದಿ, ಬಹಳ ವಿಚಾರ ಮಾಡಬೇಕು ಅದರ ಬಗ್ಗೆ. ಯಾಕಂದ್ರೆ ಎಲ್ಲಿದ್ರೂ ಪ್ರಾಣಿಗಳ ಹಿಂಸೆ ಆಗ್ತದೆ. ಹಾಗಾದ್ರೆ ಹಿಂಸೆ ಮಾಡಿದ ದೋಷ ಬರಬಾರದು ಅಂದ್ರೆ ಏನ್ ಮಾಡಬೇಕು ಪ್ರಶ್ನೆ ಮಾಡ್ತಾಳೆ. ಹಿಂಸೆ ಆಗ್ತದಲ್ಲ, ಗೊತ್ತಿದ್ದೋ ಗೊತ್ತಿಲ್ಲದೆ ಹಿಂಸೆ ಅಂತೂ ಆಗ್ತದೆ. ಕಾಲ್ ತಳಗೆ, ನಮ್ಮ ಮೈ ತಳಗೆ ಪ್ರಾಣಿಗಳ ಹಿಂಸೆ ಆಗ್ತದೆ. ಏನ್ ಮಾಡ್ಬೇಕು ಅದಕ್ಕೆ? ಅದಕ್ಕೇನೆ 3 ದಿವಸ ಉಪವಾಸ ಮಾಡಬೇಕು ಅಂತ ಹೇಳ್ತಾರೆ. ಆ 3 ದಿವಸ ಉಪವಾಸವೇ ನಮ್ಮ ತ್ರಿದಿನೋಪವಾಸ, ದಶಮಿ, ಏಕಾದಶಿ, ದ್ವಾದಶಿ ಏನಿದೆಯಲ್ಲ, ಹಾಗೆ ಉಪವಾಸವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲದೇನೆ ನಾವು ನಿತ್ಯ ಹೆಚ್ಚುತ್ತೇವೆ, ಕುಟ್ಟುತ್ತೇವೆ. ಇವತ್ತು ಕುಟ್ಟೋದಿಲ್ಲ, ಇಲ್ಲ ಇರ್ಲಿಕ್ಕಿಲ್ಲ, ಆದ್ರೂ ರುಬ್ತೇವಲ್ಲ, ಮಿಕ್ಸಿಯಲ್ಲಿ ಹಾಕ್ತೀವಲ್ಲ, ಎಲ್ಲ ಪ್ರಾಣಿಗಳಿಗೆ ಎಷ್ಟು ಹಿಂಸೆ ಆಗ್ತದೆ. ತುಳಸಿಯನ್ನು ಬಿಡಿಸಿದ್ರೆ ಹಿಂಸೆ ಆಗ್ತದೆ, ವೃಕ್ಷಕ್ಕೆ ಬಿಡಿಸಬಾರದು ಅಂತ ಹೇಳ್ತಾರೆ. ಆದ್ರೆ ಪೂಜೆ ಹೇಗೆ ಮಾಡೋದು? ಪ್ರಾರ್ಥನೆ ಮಾಡಬೇಕಂತೆ. ಚಯನೋದ್ಭವ ದುಃಖಂವ್ಯತ ದೇವಿತೆ ಹೃದಯ ವರ್ತತೆ ತತ್ಕ್ಷಮಸ್ವ ಜಗನ್ಮಾತಃ. ಬಿಡಿಸೋದ್ರಿಂದ ನಿನಗೆ ನೋವಾಗ್ತದೆ, ಅದರಿಂದ ಆ ದುಃಖವನ್ನ ಸಹಿಸಿಕೋ, ಕ್ಷಮೆ ಮಾಡು. ದೇವರ ಪೂಜೆ ಮಾಡೋದಕ್ಕಾಗಿ ನಾನು ಚಯನ ಮಾಡಿದ್ದೇನೆ, ತುಳಸಿ ಚಯನ ಮಾಡಿದ್ದೇನೆ. ಚಯನ ಉದ್ಭವ ದುಃಖಂ ಯದ್ದೇವಿತೆ ಹೃದಯ ವರ್ತತೆ. ನಿನ್ನ ಹೃದಯದಲ್ಲಿ ಆ ದುಃಖ ಏನಿದೆಯಲ್ಲ, ಆ ದುಃಖ ನೀನು ನುಂಗಿ ನನ್ನನ್ನು ಉದ್ಧಾರ ಮಾಡು, ನನಗೆ ಪಾಪ ಬರುವಂತೆ ಮಾಡಬೇಡ ಅಂತ ಪ್ರಾರ್ಥನೆ ಮಾಡಿ ತುಳಸಿಯನ್ನು ಚಯನ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕೆ? ಹಿಂಸೆ ಆಗ್ತದೆ ಅಂತ ಅನ್ನೋದಕ್ಕಾಗಿ. ಆದ್ರೆ ಈ ಹಿಂಸೆ ಪರಿಹಾರ ಹೇಗೆ? ಪಂಚಮಹಾಯಜ್ಞಗಳಿಂದ ಮಾಡೋದರಿಂದ, ವೈಶ್ವದೇವ ಮಾಡೋದರಿಂದ ಈ ಹಿಂಸೆಗಳ ಪರಿಹಾರ ಅಂತ ಹೇಳ್ತಾರೆ. ಅಲ್ಲಿ ಸಂಕಲ್ಪದಲ್ಲಿ ಏನೇ ಹಾಗೆ ಹೇಳಿಕೊಳ್ತಾರೆ. ಅಲ್ಲಿ ರುಬ್ಬೋದರಿಂದ, ಕುಟ್ಟೋದರಿಂದ, ಬೇಯಿಸೋದರಿಂದ, ಹುರಿಯೋದರಿಂದ, ಇವುಗಳಿಂದ ಏನೇನು ಪಾಪ ಬಂದಿರುತ್ತದಲ್ಲ, ಆ ಎಲ್ಲ ಪಾಪಗಳ ಪರಿಹಾರಕ್ಕಾಗಿ ವೈಶ್ವದೇವವನ್ನ ಮಾಡ್ತೇನೆ. ಇದು ದೇವತೆಗಳಿಗೆ ಈ ಆಹಾರವನ್ನ
ನಾನು ಸಮರ್ಪಣೆ ಮಾಡ್ತೇನೆ ಅಂತಂದಾಗ ಆ ಪಾತಕಗಳು ಬರೋದಿಲ್ಲ ಅಂತ ಹೇಳ್ತಾರೆ. ಇರಲಿ, ಅದ್ಯಾಕೆ ಬಂತಿದ್ದು ಜೈನರು ಅಹಿಂಸಾವಾದಿಗಳು. ಈಗ ಅಷ್ಟು ತೀವ್ರವಾದ ಅಹಿಂಸಾ ಅಂತಂದ್ರೆ ಸರ್ವಥಾ ಮನುಷ್ಯನಿಗೆ ಬದುಕಲಿಕ್ಕೆ ಆಗೋದಿಲ್ಲ. ಶ್ವಾಸ ತೆಗೆದುಕೊಂಡಿ ಅಂದ್ರೆ ಪ್ರಾಣಿಗಳು ಒಳಗೆ ಹೋದವು, ಹಿಂಸೆ ಆಯಿತು. ಅದರಿಂದಾಗಿ ಅದೆಲ್ಲ ಸಾಧ್ಯವಿಲ್ಲ. ಶಾಸ್ತ್ರ ಎಷ್ಟರ ಹಿಂಸೆಗೆ ಅನುಮತಿ ಕೊಟ್ಟಿದೆ. ಪಲ್ಯ, ಕಾಯಿ, ಹಣ್ಣು, ಹಂಪಲ, ಹಾಲು ಇವುಗಳನ್ನೆಲ್ಲ ಕುಡಿಲಿಕ್ಕೆ ತಿನ್ನಲಿಕ್ಕೆ ಹೇಳಿದೆ. ಹೀಗಾಗಿ ಅದನ್ನ ಶಾಕಾಹಾರ ಅಂತ ನಾವು ಕರಿತೇವೆ, ಅದನ್ನು ಮಾಂಸಾಹಾರ ಅಂತ ಗುರುತಿಸೋದಿಲ್ಲ. ಪ್ರಾಣಿಗೆ ವಿಶೇಷವಾಗಿ ಹಿಂಸೆ ಮಾಡಿ ಮಾಂಸವನ್ನು ಸ್ವೀಕಾರ ಮಾಡಬಾರದು ಇತ್ಯಾದಿಯಾಗಿ ಮಾಡ್ತಾರೆ. ಇಲ್ಲಿ ಅಂತೂ ಜೈನರು ಕೂಡ ವಿಚಿತ್ರವಾಗಿರತಕ್ಕಂತಹ ಮತವನ್ನು ಅವರು ಪ್ರತಿಪಾದನೆ ಮಾಡ್ತಾರೆ. ತೋಷಂ ಯಯುಹು ವೇದ ಸಮಸ್ತ ಸಾರಂ ಯಾಮಾಶ್ರಿತಾನ ಮಚಿರೇಣ ಮುಕ್ತಿ. ಪ್ರಶಾಂತ ವಿದ್ಯಾ ಅಂತ ಇದನ್ನು ಕರೀತಾರೆ. ಬುದ್ಧ ಪರಮಾತ್ಮ ದೇವತೆಗಳಿಗೆ ಏನು ಬುದ್ಧ ತತ್ವವನ್ನು ಉಪದೇಶ ಮಾಡಿದ್ನಲ್ಲ, ಅದು ಪ್ರಶಾಂತ ವಿದ್ಯಾ. ಶುದ್ಧೋಧನ ಜಿನನಿಗೆ ಉಪದೇಶ ಮಾಡಿದ್ದು ಅದು ಪ್ರಶಾಂತ ವಿದ್ಯಾ ಅಲ್ಲ. ಹೀಗಾಗಿ ಆ ಪ್ರಶಾಂತ ವಿದ್ಯೆಯನ್ನು ಯಾರು ಪಡಿತಾರೆ ಅವರು ಮುಕ್ತಿಯನ್ನು ಹೊಂತಾರೆ. ಅನ್ನೇ ಮನುಷ್ಯ ಅವಿಭಾರತಾದ್ಯಂ ತತ್ ಸಂಪ್ರದಾಯಂ ಪರಿಗೃಹ್ಯ ವಿಷ್ಣುಂ ಯಜಂತ ಆಪುಃ ಪರಮಂ ಗತಿಂ ತತ್ ನತನ್ನಸೇ ಹಿರೇ ಕ್ರೋಧವಶಾದಿ ದೈತ್ಯಾಹ. ಉಳಿದವರು ಕೂಡ ಭಾರತ ಮುಂತಾದ ಶಾಸ್ತ್ರಗಳನ್ನು ಓದಿ ಸಾಂಪ್ರದಾಯಿಕವಾಗಿ ಅನೇಕ ತತ್ವಗಳನ್ನು ತಿಳಿದುಕೊಂಡು ಪರಮಾತ್ಮನ ಉದ್ದೇಶದಿಂದ ಯಜ್ಞಯಾಗಾದಿಗಳನ್ನು ಮಾಡ್ತಾ ಅತ್ಯುತ್ತಮವಾದ ಗತಿಯನ್ನು ಪಡಿತಾರೆ. ಕ್ರೋಧಾದಿ ದೈತ್ಯರಿಗೆ ಇದು ಸಹನೆ ಆಗೋದಿಲ್ಲ. ಸಹನೆಯಾಗದೆ ಶೈವಂ ತಪಸ್ತೆ ವಿಪುಲಂ ವಿಧಾರ್ಯ ಜಗದ್ವಿಮೋಹರ್ಜಿತ ಶಕ್ತಿಮಸ್ಮಾತ್ ಪ್ರಾಪ್ಯ ಪ್ರಜಾತಾ ಭುವಿ ಮೋಹನಂಚ ಚಕ್ರು ಕುತರ್ಕೈಃ ಅಭಿಧಾಂ ವದಂತಹ. ಆ ಎಲ್ಲ ಕ್ರೋಧ ಮುಂತಾದ ದೈತ್ಯರು ಮತ್ತು ರುದ್ರದೇವರನ್ನು ಕುರಿತು ತಪಸ್ಸು ಮಾಡ್ತಾರೆ. ಜಗತ್ತನ್ನು ವಿಮೋಹನೆ ಮಾಡುವಂತಹ ವಾಕ್ಶಕ್ತಿ ನಮಗೆ ಸಿದ್ಧಿಸಬೇಕು ಅಂತ ವಾಕ್ಶಕ್ತಿಯನ್ನೇ ಪಡೆದುಕೊಳ್ತಾರೆ. ಪಡೆದುಕೊಂಡು ಭೂಮಿಯಲ್ಲಿ ಹುಟ್ಟಿ ಸಜ್ಜನರನ್ನು ಮೋಹಗೊಳಿಸುವಂತಹ ದುಶಾಸ್ತ್ರಗಳ ರಚನೆಯನ್ನ ಅವರೆಲ್ಲರೂ ಕೂಡ ಮಾಡ್ತಾರೆ. ತೇಷಾಂ ಪ್ರಪಾತಾರ ಸತಾಂಚ ಮುಕ್ತೈ ಜನ್ಮಾಸ ಭೀಮಸ್ಯ ಋದುಕ್ತಮತ್ರ ದುರ್ಗಾ ಪುನರವಿಪ್ರಕುಲೇ ಅವತೀರ್ಣ ಹನಿಷ್ಯತಿ ವ್ರಾತಮಥಾ ಸುರಾಣಾಂ. ಆ ಎಲ್ಲ ದೈತ್ಯರನ್ನ ಮತ್ತೆ ತಮಸ್ಸಿಗೆ ಕಳಿಸೋದಕ್ಕಾಗಿ ಸಜ್ಜನರಿಗೆ ಮುಕ್ತಿಯನ್ನು ಕೊಡೋದಕ್ಕಾಗಿ ಭೀಮಸೇನ ದೇವರು ಇಲ್ಲಿ ಆನಂದ ತೀರ್ಥರಾಗಿ ಶ್ರೀಮನ್ ಮಧ್ವಾಚಾರ್ಯರಾಗಿ ಅವತಾರವನ್ನು ತಾಳ್ತಾಳೆ. ದುರ್ಗಾದೇವಿಯೂ ಕೂಡ ಮತ್ತೆ ಬ್ರಾಹ್ಮಣರ ಕುಲದಲ್ಲಿ ಅವತಾರ ತಾಳ್ತಾಳಂತೆ ಕಲಿಯುಗದಲ್ಲಿ. ಆ ದುರ್ಗಾದೇವಿಯ ಪ್ರತಿಷ್ಠಾಪನೆಯನ್ನೇ ಮತ್ತೆ ದುರ್ಗಾ ಬೆಟ್ಟ ಇದೆಯಲ್ಲ, ಪಾಜಕಕ್ಕೆ ಹೋಗುವಾಗ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಹೇಳ್ತಾರೆ. ಹನಿಷ್ಯತಿ ವ್ರಾತಮಥಾಸುರಾಣಂ, ದೈತ್ಯರನ್ನೆಲ್ಲ ಅವರು ಸಂಹಾರ ಮಾಡ್ತಾರೆ. ತತಃ ಕಲೇರಂತಮವಾಪ್ಯ ಧರ್ಮ ಜ್ಞಾನಾದಿ ಕಲ್ಯಾಣ ಗುಣ ಪ್ರಹೀಣೆ ಲೋಕೆ ವಿರಿಂಚ ತ್ರಿಪುರಘನ ಶಕ್ರ ಪೂರ್ವಾಹ ಪಯೋಬ್ಧಿಂ ತ್ರಿದಶ ಪ್ರಜಗ್ಮುಹು. ಹೀಗೆ ದುರ್ಗಾದೇವಿಯ ಅವತಾರವಾದ ಮೇಲೆ ಕಲಿಯ ಕೊನೆ ಭಾಗದಲ್ಲಿ ಧರ್ಮ ಇಲ್ಲ, ಜ್ಞಾನ ಇಲ್ಲ, ಯಾವ ಗುಣಗಳೂ ಕೂಡ ಇಲ್ಲ. ಆ ಸಂದರ್ಭದಲ್ಲಿ ಬ್ರಹ್ಮ, ರುದ್ರ, ಇಂದ್ರ ದೇವತೆಗಳೆಲ್ಲರೂ ಕೂಡ ಪರಮಾತ್ಮನ ಹತ್ತಿರ ಹೋಗಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾರಾಯಣಸ್ಥೈ ಸ್ತುತಿಪೂರ್ವಂ ಅರ್ಥಿತಃ ಭವಾಯ ಲೋಕಸ್ಯ ಚ ಶಂಫಲಾಖ್ಯೆ ಗ್ರಾಮೇ ಮುನೇರ್ ವಿಷ್ಣು ಯಶೋಭಿದಸ್ಯ ಗೃಹೆ ಬಭೂವ ಆವಿಹಿ ಅಚಿಂತ್ಯ ಶಕ್ತಿ. ಪರಮಾತ್ಮ ಬ್ರಹ್ಮಾದಿಗಳಿಂದ ಸ್ತುತನಾಗಿ ಶಂಫಲ ಎಂಬ ಗ್ರಾಮದಲ್ಲಿ ವಿಷ್ಣು ಯಶಸ್ ಎಂಬ ಋಷಿಯ ಮನೆಯಲ್ಲಿ, ಆ ಋಷಿಯ ಹೆಂಡತಿಯಲ್ಲಿ ಆ ಪರಮಾತ್ಮ ಕಲ್ಕಿಯಾಗಿ ಅವತಾರವನ್ನು ತಾಳ್ತಾನೆ. ಅವತಾರವನ್ನು ತಾಳಿ ಎಲ್ಲ ತರಹದ ದೈತ್ಯರನ್ನ ದುಷ್ಟರನ್ನ ನಾಶ ಮಾಡಿ ಮತ್ತೆ ಕೃತಯುಗ ಪ್ರತಿಷ್ಠಾಪನೆಯಾಗುವಂತೆ ಆ ಕಲ್ಕಿ ರೂಪಿಯಾದ ಪರಮಾತ್ಮ ಮಾಡ್ತಾನೆ ಅಂತನ್ನೋದನ್ನ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಇಲ್ಲ, ಇದೆಲ್ಲ ದುಷ್ಟರ ನಾಶವಾದ ಮೇಲೆ ಪ್ರಳಯ ಆಗ್ತದೆ. ಅದಾದ್ಮೇಲೆ ಮತ್ತೆ ಕೃತಯುಗ ಆಗ್ತದೆ. ಎಲ್ಲ ನಾಶವಾದ ಮೇಲೆ ಆ ರೀತಿಯ ಕಲ್ಕಿ ರೂಪಿಯಾಗಿರತಕ್ಕಂತಹ ಪರಮಾತ್ಮ ಅಲ್ಲಿ ಬರ್ತಾನೆ ಅಂತ ಹೇಳ್ತಾರೆ. ಕಲ್ಕಿ ಅಂತ ಯಾಕೆ ಕರೀತಾರೆ? ಕಲೆಸ್ತು ಕತ್ಕಾರತ ದೇವ ಕಲ್ಕಿ ಜ್ಞಾನಂ ಕಲಂ ಕಂ ಸುಖಮೇವ ತದ್ವಾನ್ ಕಲ್ಕೀತಿ ವಾತೇನ ಸಮಸ್ತದಸ್ಯು ವಿನಾಶನಂ ತೇನ ದಿನಾದ್ವ್ಯಧಾಯು. ಒಂದೇ ಒಂದು ದಿವಸದಲ್ಲಿ ಏನ್ ನೋಡಿ ದೇವರು ಇಡೀ ಭೂಮಿಯಲ್ಲಿರುವ ದುಷ್ಟರನ್ನೆಲ್ಲ ಸಂಹಾರ ಮಾಡಿಬಿಡ್ತಾನೆ. ಕುದುರೆಯ ಮೇಲೆ ಏರಿ ಇರ್ತಾರಲ್ಲ, ಇದ್ದೇ ಇರ್ತಾರೆ ಸಜ್ಜನರು, ಎಲ್ಲ ಕಾಲದಲ್ಲೂ ಇರ್ತಾರೆ, ಧರ್ಮವನ್ನು ಮಾಡ್ತಾ ಇರ್ತಾರೆ. ಆದರೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಕಾಲದಲ್ಲಿ ಅನುಗುಣವಾದಂತಹ ಧರ್ಮಗಳನ್ನು ಮಾಡ್ತಾ ಇರ್ತಾರೆ. ಒಂದೇ ಒಂದು ದಿವಸದಲ್ಲಿ ಎಲ್ಲರನ್ನ ನಾಶ ಮಾಡಿಬಿಡ್ತಾನೆ. ಕಲ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ, ಕ ಅನ್ನೋ ಶಬ್ದಕ್ಕೆ ಸುಖ ಅಂತ ಅರ್ಥ. ಕಲ, ಜ್ಞಾನ, ಕ, ಸುಖ ಇವೆರಡೂ ಇವೆ ಅನ್ನೋದಕ್ಕಾಗಿ ಆ ಪರಮಾತ್ಮನನ್ನ ಕಲ್ಕಿ ಅಂತ ಕರೀತಾರೆ. ಎಲ್ಲರನ್ನ ಕಲನ ಮಾಡ್ತಾನೆ, ಸಂಹಾರ ಅಂತ ಅರ್ಥ. ಆದ್ದರಿಂದಾಗಿ ದುಷ್ಟರನ್ನ ಕಲನ ಮಾಡ್ತಾನೆ, ಸಂಹಾರ ಮಾಡ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಕಲ್ಕಿ ಅಂತ ಕರೀತಾರೆ. ಅಧರ್ಮ ವೃತ್ತಂ ವಿಮುಖಂ ಹರೇಶ್ಚ ನಿಹತ್ಯ ನಿಶೇಷಜನಂ ತುರಂಗಿ ಸಂಸ್ಥಾಪಯಾಮಾಸು ಸ್ವಧರ್ಮ ಸೇತುಂ ಜ್ಞಾನಂ ಸಭಕ್ತಿಂಚ ನಿಜ ಪ್ರಜಾಸು. ಹೀಗೆ ದೈತ್ಯರನ್ನೆಲ್ಲ ಸಂಹಾರ ಮಾಡಿ ಅಧರ್ಮವನ್ನು ನಾಶ ಮಾಡಿ ಧಾರ್ಮಿಕರನ್ನ ಪರಮಾತ್ಮ
ಉಳಿಸ್ತಾನೆ, ಅವರಿಂದ ಧರ್ಮವನ್ನು ಮಾಡಿಸ್ತಾನೆ. ಈ ರೀತಿಯಾಗಿ ತಮ್ಮ ಜನರಿಗೆ ಜ್ಞಾನವನ್ನು ಕೊಟ್ಟು ತುರಂಗಿ ಆ ಕುದುರೆ ಮೇಲೆ ಕುಳಿತುಕೊಂಡು ಪರಮಾತ್ಮ ವಿಶೇಷವಾದ ವ್ಯಾಪಾರವನ್ನು ಮಾಡ್ತಾನೆ ಅಂತನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಇನ್ನು ಮುಂದಿನ ಶ್ಲೋಕದಿಂದ ಗ್ರಂಥೋಪಸಂಹಾರ ಪ್ರಾರಂಭವಾಗ್ತದೆ. ಅದನ್ನು ಮತ್ತೆ ಸರಿಯಾದ ಸಮಯದಲ್ಲಿ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ, ಅಸ್ಮದ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷರಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋಯೋ ಅಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರಣರಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ. ಹರಿ ಓಂ ಹರಿ ಓಂ ಹರಿ ಓಂ. ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ.